ಈ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ರಾಜೇಗೌಡ ಹೊಸಳ್ಳಿ ಅವರು ವಹಿಸಿ ಕಾರ್ಯಕ್ರಮವನ್ನು ಮುನ್ನಡೆಸಬೇಕು ಅಂತ ಕೇಳ್ತಾರೆ. ನಮ್ಮ ಅತಿಥಿಗಳಿನ್ನೇನು ಮಾರುತಿ ಪ್ರಸನ್ನ ತಹಸೀಲ್ದಾರರು ನಿಜವಾಗೂ ಅವರು ಡೊಳ್ಳು ಕಲಾವಿದರು, ಅದೆಲ್ಲ ಸೇರಿ ಈ ನೆಲದವರು, ಈ ಪ್ರೀತಿ ಇರೋರು ಅಂತ ಕರೆದೆ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಹಾಗೆ ನಮ್ಮ ವೆಂಕಟಪ್ಪ ಅಪ್ಕೇರಿ ಅವರು ಜಾನಪದ ವಿದ್ವಾಂಸರು ಬಂದಿದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮವನ್ನು ಮುಂದುವರಿಸುವ, ಇಲ್ಲಿ ಬರದೇ ಇದ್ದರೂ ಅಕ್ಷರದ ಮೂಲಕ ಮುಟ್ಟಿಸುವ ರುದ್ರೇಶ್ ಅವರಿದ್ದಾರೆ. ನಮ್ಮ ಕಲಾವಿದರಾದ ಗಣಾಯಕಪುರದ ಕಲಾವಿದರು ನಮ್ಮ ಜೊತೆಗಿದ್ದಾರೆ. ಇನ್ನೂ ಅನೇಕರು ನಮ್ಮ ಜೊತೆಗೆ, ನಿಮ್ಮ ಜೊತೆಗೆಲ್ಲ ನಾನು ನಿಮ್ಮನ್ನು ಎಲ್ಲರನ್ನೂ ಹೆಸರು ಹೇಳೋಕ್ಕೆ ಸಾಧ್ಯವಾಗೋದೇ ಹೋಗುತ್ತಲ್ಲ ಅಂತ ನನಗೆ ಅನಿಸುತ್ತೆ. ಬಟ್ ಕಾರ್ಯಕ್ರಮದ ಜೀವಂತಿಕೆಯನ್ನು ಮುಂದಕ್ಕೆ ತಗೊಂಡು ಹೋಗೋಣ ಅಂತೀನಿ. ಆ ಅತಿಥಿಗಳು ಬರೋದಕ್ಕೂ ಮೊದಲು ನಾ ಸಹಜವಾಗಿ ಪ್ರಾರ್ಥನೆಯಂತೆ ಅವರು ಒಂದು ಮಜಲನ್ನು ಕೇಳೋಣ. ಏಕೆಂದರೆ ಕರಡೆ ಅನ್ನೋದನ್ನು ಅದಕ್ಕೆ ಮಜಲು ಅಂತ ಪದನೇ ಜೋಡಿಸಿಟ್ಟಿದ್ದಾರೆ. ಮಾತಿನಲ್ಲಿ ಅದು ಕಂಪೋಸ್ ಆಗುವಾಗಲೇ ಅಷ್ಟು ಸೊಗಸಾಗಿ ಮಜಲು ಅಂತ. ಆರ್ಕೆಸ್ಟ್ರಾ ಅಂದರೆ ಅದಕ್ಕೇನೋ ಫೀಲ್ಡ್ ಬಂದಿದೆ, ಅದರ ಅತ್ಯಂತ ಸಮೀಪದ ಧ್ವನಿಯಾಗಿ ಮಜಲು ಅಂತ ಅಚ್ಚ ಕನ್ನಡವೋ ಹಿಂದಿಯೋ ಯಾವುದೋ ಅದನ್ನು ಸೊಗಸಾಗಿ ಮಜಲಾಗಿ ಕಟ್ಟಿದ್ದಾರೆ. ಒಂದು ಜಲಕ್ಕನ್ನು ಆ ಮಜಲನ್ನು ಮಡಿವಾಳಪ್ಪ ಅವರು ಮತ್ತು ಅವರ ಮಗ ಮಡಿವಾಳಪ್ಪ ಅವರು, ನಾನು ನಿಮಗೆ ಪತ್ರಿಕೆಯಲ್ಲಿ ಅಥವಾ ನಮ್ಮ ಕರಪತ್ರದಲ್ಲಿ ಹೇಳಿಬಿಟ್ಟಿದ್ರೆ ಅದನ್ನು ನಾನು ರಿಪೀಟ್ ಮಾಡೋಕೆ ಅಷ್ಟೇನು ಹೋಗದೆ ಹೋಗ್ತೇನೆ, ಮತ್ತೆ ಬೇರೆ ಏನು ಹೇಳೋಕ್ಕೆ ಸಾಧ್ಯ ಅಂತ ನೋಡ್ತೀನಿ. ಮಡಿವಾಳಪ್ಪ ಅವರಿಗೆ ಈಗ 66 ವರ್ಷ, ಅವರು 29ನೇ ತಲೆಮಾರು. ಅವರು ಅಂದರೆ ಮಹಾಲಿಂಗಪುರ ಅನ್ನೋದೇ ಕರಡಿ ಮಜಲಿಗೆ ಇಡೀ ನಾಡಿನಲ್ಲಿ ಹೆಸರಾದ ಊರು. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಹಾಲಿಂಗಪುರ ಅಂತ ಪದ ಹೇಳಿದರೆ ಸಾಕು, ಕರಡಿ ಮಜಲು ಅಂತ. ಹಾಗೆ ಅಷ್ಟು ದೊಡ್ಡ ಹೆಸರಾದ ಊರಿನ ಕಲಾವಿದರು. ಅನೇಕ ಅಗ್ರಗಣ್ಯ ಪ್ರತಿಭಾನ್ವಿತರು ನಮ್ಮ ಜೊತೆಗೆ ಆ ಊರು ನಿಂತ್ಕೊಟ್ಟಿದ್ದಾರೆ. ಮಡಿವಾಳಪ್ಪ ಅವರು ಕೂಡ ಹಾಗೆ. ಅವ್ರ ಮಗ ಮಹಾಲಿಂಗಪ್ಪ ಅವರು ಎಕ್ಸ್ಪ್ರೆಸ್ಸು ಮಡಿವಾಳಪ್ಪ, ಇವರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಥರ. ಅವ್ರ ಮಗ ಕೂಡ ನಾನು ಇವತ್ತು ಮಾತಾಡೋದ್ರ ಜೊತೆಗೆ ಕಾಣಿಸ್ತು. ನಾವು ಇಲ್ಲಿವರೆಗೂ ನಿಮ್ಮ ಮಕ್ಳಿಗೆ ಕಲಿಸಿದ್ರೆ ಆ ಮಕ್ಳಿಗೆ ಕಲಿಸಿದ್ರೆ ಆ ಮಕ್ಳಿಗೆ ಕಲಿಸಿದ್ರೆ ಅಂತ ಕೇಳ್ತಿದ್ರಲ್ಲ, ಈಗ ಇವತ್ತು ಕೇಳಿ ಮಕ್ಳಿಗೆ ಕಲಿಸಿದ್ರಲ್ಲ, ಮಕ್ಕಳು ಅವ್ರಿಗಿಂತ ಹಸಿವು ಹಚ್ಕೊಂಡು ಮುಂದಕ್ಕೆ ಹೋಗೋರು ಅನ್ನೋದನ್ನು ನೆನಪು ಮಾಡ್ತೀನಿ. ಒಂದು ಮಜಲ ಜಲಕ್ಕನ್ನು ಅವರು ಪ್ರಾರ್ಥನೆ ಆಗಲಿ ಭಾವಿಸಲಿ. ಬಹುಶಃ ಅವ್ರ ಜೊತೆಗೆ ಇನ್ನಷ್ಟು ಕಳೆಯೋಣ. ಇದು ತಾಳದ ಜೊತೆಗೆ, ಲೆಕ್ಕಾಚಾರದ ಜೊತೆಗೆ, ಗಣಿತದ ಜೊತೆಗೆ ಅಸಾಮಾನ್ಯವಾದ ಸಂಯೋಜನೆ. ಕರ್ನಾಟಕದ ಹೆಮ್ಮೆ ಪಡುವ ತಾಳಮೇಳದ ವಾದ್ಯದ ಸಂಯೋಜನೆ. ಕರಡೆ, ದಿಮ್ಮು, ದೋಣು, ನೀವೇನು ದೋಳು ಅಂತಾರೆ. ಹಾಗಾಗಿ ಮತ್ತೆ ತಾಳ ಎಷ್ಟು ಚುರುಕಾಗಿ, ಎಷ್ಟು ಅದಕ್ಕಿರೋ ಏನೆಲ್ಲ ಸಾಧ್ಯತೆಗಳು ಅನ್ನೋದಕ್ಕೆ ನಮಗೆ ಅವರ ಕೈ ಚಳಕನ, ಅವರ ಪ್ರತಿಭಾ ಸಂಪತ್ತನ್ನು ನಮ್ಗೆ ನೋಡೋಕ್ಕೆ ಈಗ ಸಾಧ್ಯ. ಅವರು ಒಂದು ಮಜಲನ್ನು ಮಡಿವಾಳಪ್ಪ ಇದನ್ನು ಬಿಡಿಸಿ ಹೇಳಿಬೇಕಾದ್ರೆ ಅವ್ರಿಗೆ ಇಷ್ಟು ಮಾತ್ರ ಇದು ಹೀಗಿರ್ತದೆ ಅಂತ. ನಾವೇನು ತಿಳಿದವ್ರು ಸ್ವಾಮಿ, ನಮಗೆ ಗೊತ್ತಾಗಂಗೆ ಹೇಳಿ ಅಂತ ನಿಮ್ಗೆ ಹೇಳಿ ಆಗ್ಬೋದಾ? ಹೇಳಿ, ಮೈಕಲ್ಲಿ ಹೇಳಿ, ಬಿಡಿಸಿ ಹೇಳಿಬೇಕಾದ್ರೆ ಇದು ಇಷ್ಟು ಮಾತ್ರ ಹೀಗಿರ್ತದೆ ಅಂತ ಹೇಳಿ ಬಿಡಿಸಿ ಆದ್ಮೇಲೆ ಹೇಳಿ, ಪರವಾಗಿಲ್ಲ. ಎಲ್ಲರಿಗೆ ವಂದಿಸಿ
ಈಗ ನಾವು ಮಾಡಿದ್ದು ಪ್ರಾರ್ಥನೆ ರೀ. ಈಗ ನಾವು ನುಡಿಸ್ತಾ ಇರೋದು 4 ಮಾತ್ರ. ದುಮಾಳಿ ಅಂತಾರೆ, ಒಬ್ಬೊಬ್ರು ಕೇರುವನು ಅಂತಾರೆ ರೀ. ಈಗ ನಾವು ನುಡಿಸೋದು 4 ಮಾತ್ರ ರೀ. ಈ ಕರಡಿ ಮಜಲಲ್ಲಿ ಎಷ್ಟು ಬಗೆಯ ತಾಳಗಳು ಬರ್ತವೆ? 32. ಹಾ, 32. ಇದು ಈಗ ಮಾತ್ರ. ಅವರು ವಚನ ಕಾಲದಲ್ಲಿ 32 ಅಂತಾರಲ್ಲ, ಹೌದು. ಆ 32 ತಾಳಗಳು ಬಳಕೆ ಇದಾವ್ರ ಈಗ? ಬಳಕೆ ಅವಾಗ ಪ್ರಚಲಿತ ಭಾಳ ಇಲ್ರಿ ಅವ್ರು. ಭಾಳ ಯಾಕಂದ್ರೆ ಭಾಳ ಉದ್ದಿದಾಗ್ತೈತ್ರಿ ಅದು. ಹಾ. ಈಗ ಅಗದಿ ಸಣ್ಣ ಸಣ್ಣ 4 ಮಾತ್ರ ರೀ, ಹಾ 6 ಮಾತ್ರ, 5 ಮಾತ್ರ ಜಪ್ತಾಡ್ರಿ, ಹಾ 8 ಮಾತ್ರ, ಹಾ 12 ಮಾತ್ರ ರೂಪ್ತಾಡ್ರಿ, ಹಾ 15 ಮಾತ್ರ ಸವಾರಿ ಅಂತಾರ್ರಿ. ಒಂದೋ ಎರಡನ್ನು ಹಾಗೆ ಬಿಡಿಬಿಡಿಯಾಗಿ ನೀವೇ ಅದು ರೂಪಕ್ಕಾದ್ರೆ ಹೇಗೆ, ಜಂಪೆ ಆದ್ರೆ ಹೇಗೆ, ಹಾ. ಅಟ್ಟತಾಳ ಹೇಗೆ, ಅವನು ಒಂದೊಂದೇ ಜಲಕ್ಕಾಗಿ ತೋರಿಸಿ, ಇದು ಇಂಥ ತಾಳ ಅಂತ ತೋರಿಸಿ. ಸಂಗೀತ ಗೊತ್ತಿದ್ದವರು, ಬೇರೆ ಬೇರೆ ಸಂಗೀತ ಗೊತ್ತಿದ್ದವರು ಇದನ್ನು ಸಮಾಧಿಯಾಗಿ ನೋಡೋದಕ್ಕೆ ಅನುಕೂಲ ಆಗಲಿ ಅಂತ. ಈಗ ನೋಡ್ರಿ 5 ಮಾತ್ರ ಜಂಪ್ತಾಳ ಹತ್ತಿರ ಬರೆಸ್ತೀವಿ ರೀ. 5 ಮಾತ್ರನ ಇರ್ತೈತಿ ಅದು ನೋಡ್ರಿ.
5 ಮಾತ್ರ. 5 ಮಾತ್ರದಾಯ್ತು. ಸಣ್ಣ ಜಂಪ್ತಾಳ ಸಣ್ಣ ಜಂಪ್ತಾಳ ಅಂತಾರೆ. ಆಮೇಲೆ ಮುಂದಿಂದು 5 ಬಿಟ್ರೆ 8ದು ಅಂತ. ಮಾತ್ರೆ ಹೇಗೆ ಹೇಳಬೇಕು, ಮಾತ್ರೆ 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 ಅಂತ ಇದ್ದೇವೆ, ಗುಳಿಗೆ ನುಂಗೆ ಮಾತ್ರೆ ಅಂತ ತಿಳ್ಕೊಂಡ್ಬಿಟ್ಟಿರುವ ಅನ್ನೋ ಗೊತ್ತಿಲ್ಲ. ಬಹುಶಃ ಒಂದು ಉಸಿರು ರಸ್ವ ಭಾಳ ಗ್ರಾಂಥಿಕವಾಗಿ ಮಾತಾಡ್ತೀವಿ ಅಂತ ನಮಗೆ ನಾವೇ ಅಳ್ಕೋವಾಗುತ್ತೆ. ಇದನ್ನ ಹೆಂಗೆ ಸರಳ ಒಂದು ಉಸಿರು ಅದನ್ನು ಮೀಟ್ರು ಒಂದು ಸುತ್ತು ಆವರ್ತ ಬರೋದನ್ನು ಮಾತ್ರೆ ಅಂತ ಗುರುತಿಸಿದ್ದಾರೆ. ಅತ್ಯಂತ ಕಡಿಮೆಯ ಘಟಕ. ಮತ್ತು ನಾವು ಅಲ್ಲಿಗೆ ಹೋಗ್ತೇವೆ, ನಾವು ವಿದ್ವಾಂಸರ ಥರನೇ ಅಂತ ಹೇಳ್ಕೊಂಬಂದು ಹೇಳಕ್ಕೆ ನೋಡ್ತೇವೆ. ಅತ್ಯಂತ ಉಸಿರಿನ ಕಡಿಮೆ ಘಟಕವನ್ನು ಏನಾರಿದ್ರೆ ಹೇಳಿ ಅವರೇ ನಮ್ಗೆ ಚಲೋ ಹೇಳ್ತಾರೆ. ಆ ಘಟಕವನ್ನು ಒಂದು ಮಾತ್ರೆ ಅಂತಾರೆ. ಒಂದು ಮಾತ್ರೆ ರಸ್ವ ದೀರ್ಘ ಅನ್ನೋ ಥರ. ಆ ಮಾತ್ರೆ ತೋರಿಸ್ಬಿಡಿ. ಒಂದು ಮಾತ್ರೆ ಅಂದರೆ ಎಷ್ಟು ಹೊತ್ತು ಬಂದತ್ರಿ? ಇದು ಒಂದು ಮಾತ್ರೆ. ಇಂಥದ್ದು 8 ಮಾತ್ರೆ ಹಂಗೆ ಮನ್ಸಲ್ಲೇ ಲೆಕ್ಕ ಹಾಕ್ಬೇಕು, ಕೈಯಲ್ಲಿ ನುಡಿಸ್ಬೇಕು, ಮನ್ಸಲ್ಲಿ ಲೆಕ್ಕ ಹಾಕ್ಬೇಕು. ಇಲ್ಲಿಗೆ ಬರುತ್ತೆ. ಇದು 8 ಮಾತ್ರೆ. ನೀವು ನೆನಪಾಗ್ಲಿ, ಮುಂದೆ ನಿಮ್ಮನ್ನು ಅರ್ಥ ಮಾಡಿಸ್ಬೇಕಾಗಿರೋದ್ರಿಂದ ಹೀಗೆ 16, 18, 24 ಮಾತ್ರೆವರೆಗೂ ಹೋಗ್ತಾರೆ. 24 ಮಾತ್ರೆ ಹೋಗ್ಬೇಕು ಅಂದರೆ ಮನಸ್ಸಲ್ಲಿ ಒಂದು ಮಾತ್ರೆ ತಪ್ಪಿದ್ರು ಅಷ್ಟು ಮಾಲೆ ಹಿಂಗೆ ಟಕ್ಕನೆ ಹರಿದಂಗೆ ಆಗ್ತದೆ. ಹೌದಲ್ರಿ? ಅಷ್ಟು ಸೂಕ್ಷ್ಮವಾದ ಸಂಯೋಜನೆಯ ನಾವು ಶಾಸ್ತ್ರೀಯ ಅಭಿಜಾತ ಅಂತ ಭಾವಿಸ್ತೇವಲ್ಲ, ಅಲ್ಲಿ ತಾಳ ಹಾಕೋದು ಗಮನಿಸ್ತೀರಿ. ಆದರೆ ಎಲ್ಲ ಒಳಗಿನ ಜೀವನಾಡಿ ಥರ ಇದರಲ್ಲಿ ಕೆಲಸ ಮಾಡೋದನ್ನ ಇಲ್ಲಿ ನೋಡ್ತೇವೆ. ಹಾಗಾಗಿ ಅಷ್ಟು ಸೂಕ್ಷ್ಮವಾಗಿ ಇವರೇನೋ ತಾಳದಲ್ಲಿ ನುಡಿಸ್ಬಿಟ್ರು. ಅವ್ರದ್ದು ಇದೆಯಲ್ಲ ಎಷ್ಟು ಕಷ್ಟ ಗೊತ್ತಾ, ಇವರು ಕರಡಿಯಲ್ಲಿ ನುಡಿಸ್ಬಿಡ್ತಾರೆ, ಅಷ್ಟು ಓಟುಗಳು ಸಿಕ್ಬಿಡುತ್ತೆ. ಅವ್ರದ್ದು ಹುಸಿ ಬರ್ತದೆ. ಹೌದಲ್ರಿ? ಹುಸಿ ಹೊಡೆಯೋದು, ಹುಸಿ ಬರೋದು ಇನ್ನೂ ಕಷ್ಟ. ಅವನು ಒಂದು ಹುಸಿ ತಪ್ಪಿದ್ರು ಆವರ್ತ ತಪ್ಪಿ ಹೋಗ್ಬಿಡುತ್ತೆ. ಹಾಗಾಗಿ ಅದೊಂದು ರೀತಿ ಕಷ್ಟ. ಹೌದಲ್ರಿ? ಆಧಾರ ನೋಡ್ರಿ, ಈ 2 ಮುಂಚೂಣಿಲಿ ಕಾಣಿಸ್ಬಿಡ್ತವೆ. ಅವ್ರು ನೋಡಿದ್ರಿ ಎಲ್ಲೋ ಒಂದೊಂದ್ಸಾರಿ ಬಿಟ್ ಬಾರಿಸ್ದಂಗೆ ಕಾಣಿಸ್ತದೆ ಅಂತ. ಬಿಟ್ ಬಾರಿಸೋದು ಸುಲಭ ಅಲ್ಲ ಅಂತ. ಹೌದಲ್ರಿ? ನಾವು ಬಿಡ್ಬೋದ್ರಿ, ಅವ್ರು ಬಿಡಕ್ಕೆ ಬರಂಗಿಲ್ಲ. ಯಾಕೆ ಅವ್ರು ಬಿಟ್ರು ಅಂದ್ರೆ ಎಲ್ಲಾರು ಬಿಟ್ಬಿಟ್ಟು. ನೀವು ಇವ್ರು ನುಡಿಸುವಾಗ ಅವ್ರು ನುಡಿಸ್ತಾ ಇದ್ರು, ಇವ್ರು ನುಡಿಸೋದು ತಪ್ಪಾಗದೇ ಇರಲಿ ಅಂತ ಅವ್ರನ್ನ ಇಟ್ಕೊಂಡಿದ್ದಾರೆ ಅನ್ನಿಸ್ತು ನಮಗೆ. ಅಂತ ಕಂಪೋಸ್ ಗೊತ್ತಾಗುತ್ತೆ. ಅದ್ರ ತಮ್ಮ ಸಂಯೋಜನೆಯಲ್ಲೇ ಹಂಗೆ ತಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅನ್ನೋದು. ಅಡಿಪಾಯ ಇದ್ದಂಗೆ. ನೋಡಿ, ಕೆಲವು ಸಾರಿ ಸರ್ ಅಂತ ಸುತ್ತಿ ಹಿಡಿಯೋದಿರ್ತದೆ. ಸುತ್ತಿ ಹಿಡಿಯೋನ ಲೆಕ್ಕಕ್ಕೆ ಇಡಲ್ಲ, ಬುಕ್ಕಿಗೆ ಇಡಲ್ಲ. ಅವನೇನು ಸಡ್ಡೆ ಅಂತ ಅಣಗಿಸಿ ಹೇಳ್ತಾರೆ. ಅವ್ನು ಸಡ್ಡೆ ಓದ್ತಾನೆ, ಏನು ಬರೀ ಅಂತ ಸಡ್ಡೆ ಓದೋದು ಅಂತ ಹೀನಾರ್ಥಕ್ಕೆ ತೋರಿಸಿ ಹೇಳ್ತೀವಿ. ಅವ್ನು ಶ್ರುತಿ ಇಲ್ಲದೆ ಹೋದರೆ ಇವನು ಉಸಿರು ತಗೊಂಡಾಗ ರನ್ನಾನ್ ಬೇಕಲ್ಲ, ಮ್ಯೂಸಿಕ್ಕಿನ ಅದ್ಭುತವಾದ ರನ್ನಾನು. ಮತ್ತು ಅವನು ಬಿಡದೆ ಓದ್ತಾರೆ ಕೆಲವು ಸಾರಿ. ಆ ಬಿಡದೆ ಓದೋ ಒಂದು ತಂತ್ರಗಾರಿಕೆ ಇದೆಯಲ್ಲ, ಅದು ಒಂದು ಕಾಣದ ಸಾಧನೆ. ಅದು ಅಂಥದ್ದು. ಹಾಗೆ ಇದು ಮುಖ್ಯವಾದ್ದು ಅನ್ನೋದು ಗೊತ್ತಾಗುತ್ತೆ. ಇಡೀ ಮಜಲನ್ನು ನಾನು ಬೇರೆ ಬೇರೆ ಮುಖದಿಂದ ಅನುಭವಿಸಿ ನಮ್ಮ ಒಳಗಿರುವಂತಹ ಇಂಥ ಒಂದು ಅದ್ಭುತವಾದ ಕಂಪೋಸ್ಗಳನ್ನು
ನಾವು ನೆಲಕ್ಕೂ ಮುಟ್ಟಿ ಅರ್ಥ ಮಾಡ್ಕೊಳ್ಳೋದು ಕಡಿಮೆ ಉಳಿಸ್ಕೊಂಡಿದ್ದೇವೆ. ಆ ನೆಲದಲ್ಲಿ ಇಡೀ ಉತ್ತರ ಕರ್ನಾಟಕ ಇದನ್ನು ಅನುಭವಿಸುತ್ತೆ. ಎಷ್ಟು ಅನುಭವಿಸುತ್ತೆ ಅನ್ನೋದ್ರೆ ಈ ಕಲೆ ಜೊತೆಗೆ ಇರೋ ಪ್ರದೇಶವೆಲ್ಲ ಮುಂದೆ ಬೇರೆ ಪ್ರಭಾವ ಆಗಿರೋದು ನೋಡೋಣ. ಈಗ ಅವರನ್ನ ಗೌರವಿಸುವ ಸಂದರ್ಭ. ಕೂತ್ಕೊಳ್ಳಿ. ಹೇಳಿ 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 ಕೇಳಿ ಕೇಳಿ, ಏನು ತೊಂದರೆ ಇಲ್ಲ, ಇದೇನು ಫಿಕ್ಸ್ಡ್ ಅಲ್ಲ. ಬನ್ನಿ ಸರ್, ಇಲ್ಲೇ ಬನ್ನಿ. 5 ಮಾತ್ರೆಗೆ ನೀವು ಪಂಚಂತಿ ಅಂತೀರಲ್ಲ, 8 ಮಾತ್ರೆಗೆ ಏನಂತ ಹೆಸರು? ಆದಿತಾಳ. 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 ನಮಸ್ಕಾರ. ಇವು ಜಮ್ತಾ ಹೇಳ್ತೀವಿ ರೀ, 10 ಮಾತ್ರಕ್ಕೂ ದೊಡ್ಡ ಜಮ್ತಾ ಹೇಳ್ತೀವಿ. 10 ಮಾತ್ರೆಗೆ ದೊಡ್ಡ ಜಂಪ್ತಾಳ. ಮುಂದೆ ಸಣ್ಣದ ದಾದ್ರಾ ಅಂತೇಳಿ 6 ಮಾತ್ರಕ್ಕೆ ಸಣ್ಣ ರೂಪಕ್ಕೆ ತಾಳತ್ತೀವಿ ರೀ. ಮುಂದೆ 12 ಮಾತ್ರಕ್ಕೆ ದೊಡ್ಡ ರೂಪಕ್ಕೆ ತಾಳ್ರಿ. ಅವೆಲ್ಲ ಅದಾವ್ರಿ. ಅವು ಕೆಲವೊಂದು ದೇವರ ಹೆಸರು ಅದಾವ್ರಿ ತಾಳಕ್ರಿ. ಲಕ್ಷ್ಮೀ ತಾಳ ಅಂತ ಒಂದು ಬರ್ತೈತ್ರಿ. ಇದು ಜನಪದದೊಳಗೆ ಉಳ್ಕೊಂಡಂಗಿದೆ. ಒಳಗೆ ಶಾಸ್ತ್ರೀಯದ ಅಭಿಜಾತದ ಎಲ್ಲ ಚೌಕಟ್ಟುಗಳು ಅಪ್ಪಟವಾಗಿರೋದು ಸತ್ಯ. ಹಾಗಾಗಿ ಇದು ದೊಡ್ಡದು ಅದು ಸಣ್ಣದು ಅನ್ನೋದಿಲ್ಲ. ಜಾನಪದದೊಳಗೆ ಸ್ವಚ್ಛಂದವಾಗಿ ಹೋಗೋಕೆ ಒಂದಿಷ್ಟು ಅವಕಾಶ ಇರ್ತತೆ. ಶಾಸ್ತ್ರೀಯ ಇನ್ನೂ ಕಟ್ಟಿ ಹಾಕ್ಕೊಳ್ಳುತ್ತೆ, ಅದರೊಳಗೆ ಕಟ್ಟಬೇಕಾಗಿದೆ. ಈ ಕಲಾವಿದರನ್ನು ಒಂದು ಸುತ್ತು ನೋಡಿದರೆ ಮತ್ತೆ ಮುಂದಿನ ಸುತ್ತು ಪ್ರಯಾಣಕ್ಕೆ ಹೋಗೋಣ. ಅದಕ್ಕೆ ಮೊದಲೇ ಅವ್ರನ್ನ ಗೌರವಿಸ್ಬಿಡೋಣ. ನಮ್ಮ ಜೊತೆಗೆ ಕೂರಿ, ನೀವು ಕೂರಿ. ಈ ದಿವಸದ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ರಾಜಗೌಡ ಹೊಸಳ್ಳಿ ಅವರು ಈ ಸಂಸ್ಥೆಯ ಬಹುತೇಕ ಆರಂಭದಿಂದ ನಾಗೇಗೌಡರ ಒಂದಿಗೆ ಬಲ ಬೆಂಬಲವಾಗಿಯೂ ಯಾವುದೇ ಒಳ ಇಕ್ಕಟ್ಟಿನ ಸಂದರ್ಭಕ್ಕೂ ತಮ್ಮ ಹೆಗಲನ್ನೇ ನೀಡಿ ಇದು ಇಷ್ಟು ಅರಳೋದ್ರ ಹಿಂದೆ ಇಷ್ಟೂ ಕಾಲದಲ್ಲಿಯೂ ಬೆಂಬಲವಾಗಿ ನಿಂತವರು ಸ್ವತಃ ಜಾನಪದ ವಿದ್ವಾಂಸರು. ಅವರ ಮಗನತಿಂದ ಮಾರಾಯಣ ದುರ್ಗ ಮತ್ತು ಕತೆ ಕಾದಂಬರಿಗಳು ಜನಪದೀಯ ಬನಿ ಕಥೆಗಾರಿಕೆಯ ಸೊಬಗಳನ್ನು ತುಂಬಿರುವಂಥವರು. ಮತ್ತು ಈಚೆಗೆ ಸಂಗತದ ಮೂಲಕ ಬಹಳ ಸೊಗಸಿನ ಅಂಕಣಕಾರರಾಗಿ ರೂಪ ಪಡೆದಿದ್ದಾರೆ. ಬಹಳ ಸಜ್ಜನಿಕೆ ನಮ್ರತೆ ತುಂಬಿರುವ ಹಾಸನದ ಮಹಾಪ್ರತಿಭೆ ಅವರು ನಮ್ಮ ಲೋಕದ ಜಾನಪದ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳು. ಅವರು ನಮ್ಮ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರೋದು ನಮಗೆ ಸಂತೋಷ. ಹಾಗೆಯೇ ನಮ್ಮ ಜೊತೆಗೆ ಈ ದಿವಸದ ಒಬ್ಬ ಅತಿಥಿಗಳನ್ನು ನಾವು ನಮ್ಮ ಜೊತೆಗೆ ಕರಿತೇವೆ. ಅವರು ಮಾರುತಿ ಪ್ರಸನ್ನ ಅವರು, ರಾಮನಗರ ತಾಲೂಕಿನ ತಹಸೀಲ್ದಾರರು. ಅವರು BSc ಅಗ್ರಿ ಮಾಡುವಾಗಲೇ ಅಂದರೆ 10 ವರ್ಷಗಳು 12 ವರ್ಷಗಳು ಹಿಂದೆ ನಾವಿಲ್ಲಿ ಲೋಕದಲ್ಲಿ ಅವರು ಡೊಳ್ಳನ್ನು ಕಲಿಯುವ ಆ ಕಾಲೇಜನ್ನು ನೋಡಿಬಿಟ್ರೆ ನನಗೆ ಭಾಳ ಪ್ರೀತಿ. BSc AG ನೋಡಿದರೆ ಮೆಡಿಕಲ್ ಕಾಲೇಜ್ನವ್ರು ಡೊಳ್ಳು ಕಲಿತಾರೆ ಅಂದರೆ ಅದೇನು ಹಿಂಗೆ ಅಂತಾರೇನೋ ಅನಿಸುತ್ತೆ. ಯಾಕೆಂದರೆ ಅವ್ರ ಮೈಂಡೇ ಭಾಳ ಸೆನ್ಸಿಟಿವ್ ಆಗಿರ್ತದೆ ಅಂತ. ಈ BSc AG ರೈತಾಪಿ ಜೊತೆಗಿರೋರು ರೈತಾಪಿ ಜೊತೆಗಿರೋರಲ್ಲ, ಅವ್ರ ಮೈಯೇ ಮನಸ್ಸೇ ರೈತಾಪಿದು. ಹಾಗಾಗಿ ಅವ್ರು ಬಂದು ಇಲ್ಲಿ ದೊಡ್ಡ ಮನೆಯಲ್ಲಿ ಅವರ ಪ್ರಾಕ್ಟೀಸ್ ನೋಡಿಬಿಟ್ರೆ ನಮ್ಮ ತಂಡಗಳು ನಾಚಿಕೆ ಹೋಗ್ಬೇಕು. ಅಷ್ಟು ಚೆಂದಾಗಿರೋ ಪ್ರದರ್ಶನಗಳು ಡೊಳ್ಳು ಕುಣಿತ ಕುಣಿಯೋ ತಂಡಗಳು ನೋಡಿದ್ದೆ. ಅವರ ಮನಸ್ಸು ಈಗಲೂ ಆ ರೈತಾಪಿ ಹತಪಾಪಿ ಇದೆ. ಜವಾಬ್ದಾರಿ ಹುದ್ದೆ ಏನೇ ಇರ್ಬೋದಾದರೂ ಆ ಥರದ ಸಂಬಂಧನೇ ಇದೆಯಲ್ಲ, ಆ ಥರ ಪ್ರೀತಿಯ ನಡವಳಿಕೆನ ಅವ್ರ ಜೊತೆಗೆ ನೋಡಿದ್ವಿ. ಅಂಥ ಮನಸ್ಸು ನಮ್ಮ ಊರಿಗೆ ಬಂದಿದೆ. ನಮ್ಮ ನೆಲದ ಜವಾಬ್ದಾರಿಯಲ್ಲಿದ್ದಾರೆ. ಅವರು ನಮ್ಮ ಜೊತೆಗಿರೋದು ನಮಗೆ ಭಾಳ ಸಂತೋಷ. ಅವರು ಈ ದಿವಸದ ಅತಿಥಿಯಾಗಿರೋದು ನಮ್ಮ ಪ್ರೀತಿ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೀನಿ. ಅವರ ಸರ್ವೀಸಲ್ಲಿ ಕೂಡ ಆ ಥರದ ಕಾಳಜಿನ ಕೇಳಿದೆ ನಾನು. ಅದು ನಮಗೆ ಇನ್ನೊಂದು ಪ್ರೀತಿ. ಯಾಕೆಂದರೆ ಕಾಲಮಾನದಲ್ಲಿ ಕೆಲವು ಅಧಿಕಾರಿ ಹುದ್ದೆ ಭಾಳ ಇಕ್ಕಟ್ಟು ಕಷ್ಟದ್ದು. ಅಲ್ಲಿ ಪ್ರೀತಿಯಂತೆ ನಡೆದುಕೊಳ್ಳೋದು ಕೂಡ ದೊಡ್ಡದಾಗಿರುತ್ತೆ. ಆ ಪ್ರೀತಿಯಂಗೆ ನಡ್ಕೊಳ್ಳೋದನ್ನು ಕಾಣ್ತೇವಲ್ಲ, ಅದು ನಮ್ಮ ಪ್ರೀತಿ ಅನ್ನಿಸ್ತು. ಹಾಗಾಗಿ ಕರೆಯೋದ್ರಿಂದ ಎಕ್ಸ್ಟ್ರಾ ಪ್ರೀತಿಗಳು ಸೇರಿತ್ತು. ಈಗ ಮನಸ್ಸಿನಾಗ ಅದ್ರ ಮೀಟ್ರನ್ನ ಓಡಿಸ್ಕೊತ ತಾಳ ಈ ಮನಸ್ಸಿನ ಮೀಟ್ರು ಅವರು ನಾನಾ ಅಂದಿದ್ದ ಮೀಟ್ರಿಗೆ ಒಂದು ನಿಲ್ಬೇಕು, ಅಲ್ಲಿಗೆ ನಿಲುಗಡೆ ಆಗಬೇಕು. ಆ ನಿಲುಗಡೆ ಆಗೋದು ಬಹಳ ಮಾನಸಿಕವಾಗಿ ಭಾಳ ಓಟದಲ್ಲಿ ಇರಲೇಬೇಕು. ಅದರ ಸೂಕ್ಷ್ಮತೆಗಳನ್ನ ಗಮನಿಸಿದ್ರಿ. ಕರಡೆಯಲ್ಲಿ ಏನು ಮಜಲು, ಬರೀ ಕರಡೆನ ನುಡಿಸಿದ್ರಿ ಏನು?
ನನಗೆ ಅವರು ಒಂದು ಕಾಫಿ ಕುಡಿಯೋ ಕಾಲ ಕೂಡ ಇದು ಒಂದು ಒಟ್ಟು ಕಚೇರಿ ಭಾಗ ಬ್ಲ್ಯಾಂಕ್ ಹಾಕೂಡ್ದು. ಬ್ಲ್ಯಾಂಕ್ ಆದರೆ ಅದಕ್ಕೆ ಸಭಾ ಸೂಚಿ ಮಜಾನೇ ಅಲ್ಲ, ಮಜಲಿದೆ ನಮ್ಮ ಜೊತೆಗೆ. ಇದು ಯಾವ ಮಾತ್ರೆ ಅಂತೀರಾ? ಕರಡಿ ಮಜಲಲ್ಲಿ ಪ್ರಮುಖ ವಾದ್ಯ ನಮ್ಮ ಕರಡಿ ಮಜಲು ಬರುತ್ತೆ. ಕರಡಿ ವಾದ್ಯನೇ ಇವು ನಾವು ಸರಿಸುಮಾರಾಗಿ ನಾವೆಲ್ಲ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಇದು ಪರಿಪೂರ್ಣವಾದ ತಂಡ ಇಲ್ಲ ನಮ್ಮದು. ಈಗ 3 ಜನ ಮಾತ್ರ ಬಂದಿರೋದು. ನಾವು ಶಹಿನಾಯಿ, ಸಂಬಾಳು, ಒಟ್ಟು 9 ಜನರ ನಮ್ಮದೊಂದು ತಂಡ ಇರುತ್ತೆ. ಇದು ಗದ್ದಿ ಅಂದರೆ ಏನಾಗತ್ತೆ ರೀ, ನಾವು ಯಾವ ಮಾತ್ರಕ್ಕೆ ಏನು ಬೇಕಾಗತ್ತೆ ಅದನ್ನೇ ಅದರದೇ ಆದಂಥ ಒಂದು ಪ್ರಕಾರ ಅದಾವೆ ರೀ. 5 ಮಾತ್ರಕ್ಕೆ ಒಂದು ಬೇರೆನೇ ಬೋಲ್ ಬರ್ತೈತೆ ರೀ, 4 ಮಾತ್ರಕ್ಕೆ ಒಂದು ಬೇರೆನೇ ಬೋಲ್ ಬರುತ್ತೆ ರೀ, 12 ಮಾತ್ರಕ್ಕೆ ಒಂದು ಬೇರೆನೇ ಬೋಲ್ ಬರುತ್ತೆ. ನಾವೊಂದು ಸಾಮಾನ್ಯವಾಗಿ ಒಂದು ಬೋಲ್ ಅಂದ್ರೆ ಹುಷಾರು ನಮ್ಗೆ ಹೋಗ್ಬೇಕು, ಒಂದು ತಾಗಿನ ಗಿಡತಾ ಇದು ಸಾಮಾನ್ಯವಾಗಿ 2 ಮಾತ್ರದ ಒಂದು ಬೋಲ್ ಬರ್ತಿರುತ್ತೆ ರೀ. ಅದನ್ನೇ ನಾವು 6 ಮಾತ್ರಕ್ಕೆ ಬಾರಿಸ್ಬೇಕು ಅಂದ್ರೆ ಅದನ್ನೇ ಒಂದು ಹೇಸ್ಬೇಕು, ಒಂದು ತಾಗಿನ ಗಿಡತಾ ಈ ಥರ ಆಯಾ ಗತಿಗಳ ತಕ್ಕಂಗೆ ನಾವು ಈ ಬೋಲನ್ನು ಬದಲಿ ಮಾಡ್ಕೊತ ಹೋಗ್ತೀವಿ. ನಾವು ನಿಮಗೆ ಅರ್ಧ ತಂಡ ಕರ್ಕೊಂಬಂದು ಪೂರಾ ಹೇಳ್ತಾ ಇದ್ದೀವಿ. ಇನ್ನೊಂದು ಹೌದು, ಕರೆ ಅಲ್ರಿ? ಅವ್ರ ಇಕ್ಕಟ್ಟು ನಮಗೆ ಗೊತ್ತಾಗಬೇಕು, ಅವ್ರ ಇಕ್ಕಟ್ಟು ನಿಮಗೆ ಮುಟ್ಟಬೇಕಾಗಿದೆ. ನಾವೇನು ಮಾಡ್ತೀವಿ, ಈ ಶೋನ ಲೋಕೋತ್ಸವದಲ್ಲಿ ಮಾಡೋಕ್ಕಾಗಲ್ಲ, ಆವಾಗ ಎಲ್ಲ ತಂಡ ಇರೋದು ಕರೆ. ಹಾಗಾಗಿ ಈಗ ಇರೋದ್ರಲ್ಲಿ ಕಟ್ತಾ ಇದ್ವಿ. ಸಂಬಾಳ ಇರ್ತದೆ, ದೋಣಿ ಇರ್ತದೆ, ತಾಳಿ ಇನ್ನೊಂದು ಜೊತೆ ಇರ್ತದೆ. ಹಾಗಾಗಿ ಅದೆಲ್ಲ ಸೇರಿ ಒಂದು ಮಜಲ್ ಕಟ್ಟಕ್ಕೆ ಪೂರಕ ವಾದ್ಯಗಳು ಏನು ಬೇಕು ಅನ್ನೋ ಕಾಂಪೋಸೇ ಇದೆಯಲ್ಲ ಈ ನಾಡಿನ ಹೆಮ್ಮೆ. ಆ ಕಾಂಪೋಸಿಲೆ 2 ಕಡೆ ಇರಬೇಕು, ಒಂದು ದಿಮ್ಮೆ ಇರಬೇಕು, ದೋಣಿ ಇರಬೇಕು, ತಾಳ ಇರಬೇಕು. ಅವು ಒಂದಕ್ಕೊಂದು ಹೇಗೆ ವರ್ತಿಸುತ್ತೆ ಅನ್ನೋದನ್ನ ಅಭ್ಯಾಸ ಮಾಡೋದು ಒಂದು ದೊಡ್ಡ ಸೊಬಗು. ಅದು ಆ ಸೊಬಗು ಸನಾದಿ ಸೇರಿದರೆ ಇನ್ನೂ ಸೊಗಸಿನ ಆಹ್ಲಾದತೆ. ಹಾಗೆ ಈ ಸಂದರ್ಭ ಆಗಿಲ್ಲ, ಬಟ್ ಈ ಸಂದರ್ಭದಲ್ಲಿ ಇದು ಹೇಗಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಆವಾಗ ಅನುಭವಿಸೋಕ್ಕೊಂದು ನಾಡಿ ಸಿಕ್ಕ ಹಾಗೆ ಅಂತ ನಾನು ಭಾವಿಸೋದು ನೋಡ್ತಾ ಇದ್ವಿ. ಈಗ ನಾವು ಅವ್ರ ಗೌರವದ ಜೊತೆಗೆ ಸಾಗೋಣ ಅಂತ. ಕ್ಯಾಮ್ರಾ ಸರಿಯಾಗಿ ಮಾಡ್ಕೊಡ್ರಿ. ಹೋಗಿ ನೀವು ನಾನು ಆಗಲೇ ಹೇಳಿದೆ, ಇಲ್ಲಿ ವರ್ಷ ನೀವು ನಂದಿಧ್ವಜದವ್ರ ಕಾಲದಲ್ಲಿ ಭೇಟಿ ಮಾಡಿದಾಗ ಅವ್ರ ಮಗ ಸಾಫ್ಟ್ವೇರ್ ಇಂಜಿನಿಯರ್, ನಾನು ಇಷ್ಟ ಅಂದ್ರೆ ಅಷ್ಟೇ ಪಾಲ್ಗೊಂಡಿದ್ದೆಷ್ಟೋ. ಈಗ ಮಾಲಿಂಗಪ್ಪ ಅವ್ರ ಮಗ ಏನು ಅಂತ ನಿಮಗಾಗಲೇ ಪರಿಚಯ ಆಗಿದೆ. ಅವ್ರ ಹೆಸರೇ ಮಡಿವಾಳಪ್ಪ ಅವ್ರ ಮಗ ಮಹಾಲಿಂಗಪ್ಪ. ನೀವು ಆ ಊರು ತುಂಬ ಮಾಲಿಂಗಪ್ಪನೇ. ಮಾಲಿಂಗಪ್ಪ ಅಂದರೆ 100 ಜನ ತಿರುಗಿ ನೋಡ್ತಾರೆ ಅನ್ನೋ ಅಷ್ಟು ಮಾಲಿಂಗಪ್ಪ. ಅವ್ರ ಹೆಸರೇನಂದ್ರಿ? ಚೆನ್ನಪ್ಪ ಲೋಣಿ. ಚೆನ್ನಪ್ಪ ಲೋಣಿ ಅದಲ್ಲ, ಚೆನ್ನಪ್ಪ ಲೋಣಿ ಅವರು ನೇಕಾರಿಕೆ ಕಸಬ್ನವರು. ಇವರೆಲ್ಲ ಹೆಚ್ಚು ನೇಕಾರಿಕೆ, ಮನೆ ವೃತ್ತಿ ನೇಕಾರಿಕೆ. ಈಗ 2 ಅವ್ರ ವೃತ್ತಿ 2 ಅಂತಿದ್ವಿ. ಒಂದು ನೇಕಾರಿಕೆ, ಇನ್ನೊಂದು ಕರಡೆ ಮಜ್ಲು. ಊರಿಗೂರೇ ನೇಕಾರಿಕೆ ಮತ್ತು ಕರಡೆ ಮಜ್ಲು ಒಂದು. ಎಲ್ರಿಗೂ ನಮಸ್ಕಾರ. ನಾವು ಇಲ್ಲಿ ಸಾಹೇಬ್ರು ಹೇಳಿದಂಗೆ ದೊಡ್ಡ ಮನೆಗೆ ಹೋಗ್ತಿರ್ಲಿಲ್ಲ. ಬಸವರಾಜ್ ಸರ್ ನಮ್ಮ ಗುರುಗಳವರು ಡೊಳ್ಳಮ್ ಡ್ರಿಜ್ಜಮ್ ಅಂತ ಕಲಿಸಿದವರು, ಅದು ಇನ್ನೂ ನಮಗಿದೆ. ನನಗೆ ಅಂದರೆ ನಾವಿಲ್ಲೊಬ್ಬ ವಿದ್ಯಾರ್ಥಿಯಾಗಿ ಬಂದಂಥವರು ಇಲ್ಲಿ ನಮಗೆ ಇಲ್ಲಿ ಒಂದು ಕುತ್ಕೊಳ್ಳಿಕ್ಕೆ ಸೀಟ್. ಈ ಜರ್ನಿಲಿ ನಮಗೆ ಮನಸ್ಸು ಗಟ್ಟಿ ಮಾಡಿ ನಾನು ಏನು ಬೇಕಿದ್ರು ಗೆಲ್ಬೋದು ಅನ್ನೋದು ಕಲಿಸ್ಕೊಟ್ಟಿದ್ದು ಈ ಕಲೆ. ಇದು ನಮಗೆ ಕಾಲೇಜಲ್ಲಿದ್ದಾಗ
ನಾವು ಊರಲ್ಲಿ 60 ಎಕರೆ 20 ಎಕರೆ ಜಮೀನ್ದಾರ ಆದರೂ ಕೂಡ ನಮಗೆ ಫಸ್ಟು ಸ್ಟೇಜ್ ಹತ್ತಿಸಿದಾಗ ನಾವು BSc ಅಗ್ರಿ ಮಾಡುವಾಗ 3ನೇ ವರ್ಷದಲ್ಲಿ BSc ಅಗ್ರಿ ಮಾಡ್ತಿರ್ಬೇಕಾದ್ರೆ ನಮಗೆ ಭೂಮಿಕಾ ಅಂತ ಕಲಾ ತಂಡ ಇತ್ತು, ಅಲ್ಲಿ ಅವಕಾಶ ಮಾಡಿಕೊಟ್ರು. ಫಸ್ಟ್ ಕೆಲಸ ನಾವು ಮಾಡಿಸಿದ್ದು ಕಸ ಹೊಡೆಯೋದು. ಸ್ಟೇಜ್ ಇದೆ, ಆ ಸ್ಟೇಜ್ನ ಕಸ ಹೊಡೆಯೋದು ಮತ್ತು ಅದನ್ನು ತೊಳೆದು ನಾವು ಅದನ್ನು ಸಿದ್ಧಪಡಿಸ್ಬೇಕು, ಎಲ್ಲ ಸೀನಿಯರ್ಸ್ ಎಲ್ಲ ಬರೋದಕ್ಕೂ ಮುಂಚೆ. ಅದಾದ ನಂತರ ಹಂಗೆ ಮುಂದುವರೆದಾಗ ನಮಗೆ ಕಲೆ ಎಲ್ಲ ಕಲಿತಾ ಬಂದ್ವಿ ನಾವು. ಅದು ಅದಾದ ನಮಗೆ ಮೊದಲನೇದಾಗಿ ಇಲ್ಲಿ ಬಂದಾಗ ನಮಗೆ ತಾಳ ಕೊಟ್ಟಿದ್ರು. ನಮಗೆ ತಾಳ ಬೇಡ, ನಮಗೆ ಡೊಳ್ಳು ಬೇಕು ಅಂತ. ನೀನು ಫಸ್ಟ್ ಇದನ್ನು ಕಲಿಯಪ್ಪ, ನೀನು ತಾಳ ತಲೆಯಲ್ಲಿ ಕೂರಿಸ್ಕೋ, ಆಮೇಲೆ ಡೊಳ್ಳು ಕೊಡ್ತೀವಿ ಕೈಗೆ ಅಂತೇನು. ಯಾಕಂದ್ರೆ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಈ ಸ್ಟೇಜ್ ಮೇಲೆ ಒಂದು ಸತಿ ನಾವು ಮಾಡಿದ್ವಿ, ಆಗ ಫಸ್ಟ್ ಟೈಮ್ ನಾನು ಡೊಳ್ಳು ಕೊಟ್ಟಿದ್ದು. ಅದೇ ನಾವು ಸಂಪೂರ್ಣವಾಗಿ ಆ ಡೊಳ್ಳು ಕಲಿತಿರ್ಬೇಕಾದ್ರೆ ನಾನು ಈ ಪ್ರಸಂಗ ಏನಕ್ಕೆ ಹೇಳ್ತೀನಿ ಅಂತ ನಾನು ಅಂತ್ಯದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. 3:45 ನಮ್ಮ ಕಾಲೇಜ್ ಮುಗಿತಾ ಇತ್ತು. ಅಲ್ಲಿಂದ ಹೊರಟ ನಂತರದಲ್ಲಿ ನಾವು ಬಸ್ ಹೊತ್ಕೊಂಡು 7:45 ಅಷ್ಟೊತ್ತಿಗೆ ನಾವು ರಾಮನಗರ ಬಸ್ ಸ್ಟ್ಯಾಂಡಿಗೆ ಬರ್ತಿದ್ವಿ. ಬಂದ ನಂತರ ಅಲ್ಲಿ ರೋಡ್ ಸೈಡು ಚಿತ್ರಾನ್ನ 2 ಪ್ಲೇಟ್ ತಿಂದು ಮತ್ತೆ 2 ಕಟ್ಟಿಸ್ಕೊತಿದ್ವಿ ಪರ್ ಹೆಡ್. ಇಲ್ಲಿ ಬಂದು ರಾತ್ರಿ 8:15 8:30 ನಾವು ಡೊಳ್ಳು ಕಟ್ಟಿದರೆ ನಾವು ಒಂದಕ್ಕೂ ಕೂಡ ಬಿಡ್ತಾ ಇರಲಿಲ್ಲ. ಆ ಡೊಳ್ಳು ಕಟ್ಕೊಂಡೆ ಹೋಗಿತ್ತು. ನಾವು ಬೆಳಗಿನ ಜಾವ 4 ಗಂಟೆವರೆಗೂ ಓಡಿಸ್ತಾ ಇದ್ರು. ಬೈರ್ನಹಳ್ಳಿ ಶಿವರಾಮ್ ಅವರು ನಮಗೆ ಅವ್ರು ಬಿಡ್ತಾನೆ ಇರಲಿಲ್ಲ. ಅವರು ಮಲ್ಕೊಂಡಂಗಿರೋರು ನಾವು 8 ನಿಲ್ಸಿದ ತಕ್ಷಣ ಯಾಕ್ರೋ ಅನ್ನೋರು. ಅಲ್ಲೇ ನಮಗೆ ಕಲಿಸ್ತಾ ಇದ್ದು. 4 ಗಂಟೆಗೆ ಆ ತಣ್ಣೀರು ಸ್ನಾನ ಮಾಡಿ ತಮಿಳ್ನಾಡು ಬಸ್ಗಳು ಒಂದೇ ಸಿಗ್ತಾ ಇದ್ದವಾಗ. ಆ ತಮಿಳ್ನಾಡು ಬಸ್ಗಳಿಗೆ ಗ್ಲಾಸ್ ಇರಲಿಲ್ಲ, ಅದೇನೋ ಶಟರ್ ಎಳೆಯೋದಿರ್ತಿತ್ತು, ಹಿಂಗೆ ಮಡಚೋದು ಇರ್ತಿತ್ತಲ್ಲ, ಅದಿರ್ತಿತ್ತು. ಆ ಕೊರಿಯೋ ಚಳಿಲಿ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ಸ್ಕೂಲಲ್ಲಿ ಹೋದ್ರೂ ಕಾಲೇಜಲ್ಲಿದ್ದಾಗ ಅರ್ಧ ನಿದ್ದೆ ಅರ್ಧ ಓದು ಅನ್ನೋ ರೀತಿಗೆ. ಆ ಅಂದರೆ ಅವೆಲ್ಲ ನೋವುಗಳು ನಾವು ಯಶಸ್ಸು ಸಿಕ್ಕಾಗ ಅವು ನಗಣ್ಯ, ಅವು ಏನೋ ಅವೆಲ್ಲ ನೆನಪುಗಳಾಗಿ ಒಂದೊಂಥರ ಸುಮಧುರ ನೆನಪುಗಳಾಗಿ ಉಳಿತವೆ. ನಾವು ಸಂಪೂರ್ಣವಾಗಿ ನಾನು ರೈಲ್ ಕಂಡಿದ್ದು, ದೇಶ ಸುತ್ತಿದ್ದು ಎಲ್ಲದೂ ಈ ಕಲೆಯಿಂದಾಗಿನೇ. ಅಂದರೆ ನಾನು ಏನೋ ಅಂದರೆ ಇದು ನಾವು ಅಂದರೆ ನಮ್ಮಲ್ಲಿ ಅದೊಂದು ಜನಜನಿತ ಮಾತು. ನಾವು ಹೆಚ್ಚು ಕಡಿಮೆ ಭೂಮಿಕಾ ಅಂತ ಏನು ತಂಡ ಇದೆ, ಆ ತಂಡದಲ್ಲಿ ನಾವು ಒಂದು 200 ಜನ ಸದಸ್ಯರಾಗಿ ಬಂದೋಗಿದ್ದೀವಿ. ಆ 200 ಜನ ಸದಸ್ಯರಲ್ಲಿ 50ಕ್ಕೂ ಹೆಚ್ಚು ಜನ ಇವತ್ತು ಫಾರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಅಂದರೆ ಮತ್ತೆ ಕನಿಷ್ಠ ಅಂದರೆ ಒಂದು 25 ಜನ ಗ್ರೂಪ್ ಎ ಆಫೀಸರ್ಸ್ ಇದ್ದಾರೆ. ಅಂದರೆ ನಾವು ಇದನ್ನೆಲ್ಲರೂ ಹೇಳೋದಂತಂದರೆ, ನೀವು ಕಲೆಗೆ ಸಂಪೂರ್ಣವಾಗಿ ಸಮರ್ಪಿಸ್ಕೊಂಡ್ರೆ ಕಲೆ ಯಾವತ್ತೂ ಮೋಸ ಮಾಡಲ್ಲ ಅಂತ. ಅದು ದೇವಿ ಒಲ್ದು ಬರ್ತಾಳೆ. ಅದಾದ ನಂತರ ನಮ್ಮ ಈ ಆಸೆಗಳಿಗೆ ಚಟಗಳಿಗೆ ಬಲಿಯಾಗಿ ಏನಾದರೂ ನಾವು ಅಂಥ ಹಂತಕ್ಕೆ ಬರಲಿಲ್ಲ ಅಂದ್ರೆ ನಮ್ಮ ಅದು ಸ್ವಂತ ತಪ್ಪಷ್ಟೇ, ಅದು ವೈಯಕ್ತಿಕವಾದ ತಪ್ಪುಗಳು. ಒಂದು ಕಲೆ ಅಂದರೆ ನಮಗೆ ಇವ್ರು ಹೇಳ್ತಾ ಅದನ್ನು ಅಂದರೆ ನಮಗೆ ಯಾವ ಥರ ಅನ್ನೋದಂದರೆ, ಈಗಿನ ಮಕ್ಕಳಲ್ಲಿ ಏನು ಮಿಸ್ ಆಗ್ತಾ ಇದೆ ಅಂತಂದರೆ, ಇಲ್ಲಿ ಒಂದಿಬ್ಬರು ಪೇರೆಂಟ್ಸ್ ಬಂದಿದ್ದರು, ಅವ್ರಿಗೆ ಇಂಥ ಅವಕಾಶ ಮತ್ತೆ ಸಿಗಲ್ಲ. ಅವ್ರಿಗೆ ಕರಡಿ ಮೊದಲನ್ನ ಲೈವ್ ಅವ್ರಿಗೆ ಕೇಳಲಿಕ್ಕೆ ಅವಕಾಶ ಸಿಗಲ್ಲ. ಅಂಥ ಸಂದರ್ಭದಲ್ಲಿ ಪೇರೆಂಟ್ಸ್ ಆದಂಥವ್ರು ಇಲ್ಲೇನಿದ್ರಿ ಅದನ್ನು ಅವ್ರು ಬಿಡಿಸಿ ಹೇಳಬೇಕಾಗತ್ತೆ. ಅವ್ರ ಮಕ್ಕಳಿಗೆ ಏನೋ ಇದು ಬಡಿತಾ ಇದೆ ಅಂತ. ಈಗ ಟಿ ವಿಲೂ ಕೇಳಿರ್ತಾರೆ, ಇಲ್ಲೂ ಕೇಳಿರ್ತಾರೆ. ಅಲ್ಲಿ ಟಿ ವಿಲಿ ಆ ಮ್ಯೂಸಿಕ್ ಅದೊಂಥರ ಹೆಚ್ಚು ಕಡಿಮೆ ನನ್ನ ಅನಿಸಿಕೆ ಪ್ರಕಾರ ಇವ್ರಿಗೆಲ್ಲರೂ ಅದು ಗದ್ದಲ ಅನ್ನಿಸ್ಬೋದು ಅನಿಸುತ್ತೆ. ಇದು ಅಂದರೆ ಆ ಜಾನಪದ ಏನಿದೆ ಅದು ಈ ಏನು ನೈಸರ್ಗಿಕವಾಗಿ ಇರೋವಂಥ ಏನಿದಾವೆ, ಹಕ್ಕಿ ಕೂಗೋದಾಗಲಿ, ಒಂದು ಗಾಳಿ ಬೀಸೋದಾಗಲಿ, ಅದರಂಥದ್ದು ನಾವು ನೀರು ಹರಿತಿರ್ಬೇಕಾದ್ರೆ ಆ ಒಂದೇ ಒಂದು ಮಟ್ಟದಲ್ಲಿ ಹೋಗುತ್ತೆ. ಅದನ್ನು ಪಿಕಪ್ ಮಾಡ್ಕೊಂಡಿರೋವಂಥ, ಅದರಿಂದ ಬಂದಿರೋವಂಥ ಕಲೆಗಳು ವರ್ಷಾನುವರ್ಷಗಳಲ್ಲಿ ಇದು ಬಂದಿರೋವಂಥದ್ದು. ಈ ಜಾನಪದ ಕಲೆಗಳಿಗೆ ನನ್ನ ಅನಿಸಿಕೆ ಸಾಹೇಬರು ಹೇಳಿದರು, ಇದನ್ನ ಇನ್ನೊಂಚೂರು ಅಚ್ಚುಕಟ್ಟು ಮಾಡಿದಾಗ ಅದು ಶಾಸ್ತ್ರೀಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಶಾಸ್ತ್ರೀಯ ಸಂಗೀತದಲ್ಲಿ ಎಷ್ಟಿದೆಯೋ ಅಷ್ಟೇ ಅಗಾಧತೆ ನಮ್ಮ ಇದರಲ್ಲೂ ಇದೆ. ಆದರೆ ಅದೊಂದು ಆ ಒಂದು ಸೈನ್ಸ್ ಅದಂದರೆ ಆ ಒಂದು ಸ್ಟಡೀಸ್ ಆಗಲೇ ಇಲ್ಲ ಅಂತ ಕಾಣುತ್ತೆ ನನ್ನ ಅನಿಸಿಕೆ ಪ್ರಕಾರ. ಇದುವರೆಗೂ ಆ ಪ್ರಯತ್ನಗಳೇ ಆಗಿಲ್ಲ ಅನಿಸುತ್ತೆ. ಜನಪದ ಕಲೆಗಳಲ್ಲಿನ ಶಾಸ್ತ್ರೀಯತೆ ಅದ್ರ ಬಗ್ಗೆ ಇನ್ನೂ ನನ್ನ ಅನಿಸಿಕೆ ಪ್ರಕಾರ ಇದುವರೆಗೂ ಆ ಸ್ಟಡೀಸೇ ಆಗಿಲ್ಲ ಅನಿಸುತ್ತೆ. ಆ ಒಂದು ಇದರಲ್ಲಿ ಗುರುಗಳೇನಿದ್ದಾರೆ, ಬಸವರಾಜ್ ಗುರುಗಳು, ತಾವು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು, ಅದಾಗಬೇಕು ಅಂತ ನನ್ನ ಅನಿಸಿಕೆ. ಇನ್ನು ಬರೋ ದಿನಗಳಲ್ಲಿ ನಾವು ಇವನ್ನ ಫೋಟೋಗಳಲ್ಲಿ ನೋಡಬೇಕಾಗುತ್ತೆ, ಇಲ್ಲಾಂದರೆ ವಿಡಿಯೋದಲ್ಲಿ ನೋಡಬೇಕಾಗುತ್ತೆ. ಆ ಥರ ಒಂದು ಸನ್ನಿವೇಶ ಬಂದ್ಬಿಡುತ್ತೆ. ಈಗ ಪ್ರತಿಯೊಂದಕ್ಕೂ ಇನ್ನೊಂದು ನಾವು ಕಲೆಗಳನ್ನ ಇದು ಮಾಡ್ತಿರ್ಬೇಕಾದ್ರೆ, ನಾವು ಡೊಳ್ಳು ಮುಟ್ತಿರ್ಬೇಕಾದ್ರೆ ನಾವು ಕೈ ಮುಗಿದು ನಾವು ಡೊಳ್ಳು ಕಟ್ಕೋತಾ ಇದ್ವಿ. ತಂಗಿ ಅದು ವ್ಯಾಪಾರೀಕರಣ ಆಗ್ತಾ ಬಂದಾಗ ಒಳಗೇನಾದ್ರು ತಗೊಂಡೆ ಡೊಳ್ಳು ಕಟ್ಕೊಳ್ಳೋ ಅಂತ ಒಂದು ಸನ್ನಿವೇಶ ಬಂದು ಕೂತ್ಬಿಟ್ಟಿದೆ. ಸೊ ನಾವು ಕಲೆನ ಅದನ್ನು ದೇವರು ಅಂತಲೇ ನಾವೆಲ್ಲರೂ ಆಸ್ವಾದಿಸ್ತೀವಿ. ನಾವು ಅದನ್ನು ಬೀರಪ್ಪ ಅಂತಲೇ ಕೈ ಮುಗಿದೇ ನಾವು ಡೊಳ್ಳು ಮುಟ್ತಾ ಇದ್ದು. ಸ್ವಾಮಿ ನನಗೆ ಮೈಗತ್ತಂಗೆ ಮಾಡಪ್ಪ, ಯಾವುದು ತಪ್ಪಾಗ್ದಂಗೆ ಮಾಡಪ್ಪ ಅಂತ ಹೇಳ್ಬಿಟ್ಟು. ಅದೇ ಒಂದು ಭಾವನೆನೂ ಕೂಡ ಅಂದರೆ ಈ ಕಲೆಗಳನ್ನ ಸುಮ್ಮನೆ ನಾವು ಕಲಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಕಲಿಸಿದ್ರೆ ಆ ಥರ ಆಗುತ್ತೆ ಅನಿಸುತ್ತೆ. ಫಸ್ಟ್ ಅವರಿಗೆ ಮನಸ್ಸಲ್ಲಿ ಕಲೆ ಬಗ್ಗೆ ಗೌರವ ಮೂಡಿಸಿ ಆನಂತರ ಅದನ್ನು ಮುಟ್ಟಿಸಿದ್ರೆ ಸ್ಪಷ್ಟವಾಗಿ
ಕಲೆಗೂ ಒಂದು ಗೌರವ ಇರುತ್ತೆ, ಅದನ್ನು ಒಂದು ಬೆಳಕೊಂಬರುತ್ತೆ. ನಾನೊಬ್ಬ ವಿದ್ಯಾರ್ಥಿಯಾಗಿ ಇಲ್ಲಿ ಬಂದಿದ್ದು, ಇಲ್ಲಿ ನಮಗೊಂದು ಸ್ಥಾನವನ್ನು ಮಾಡಿಕೊಟ್ಟಂಥ ಬಸವರಾಜ್ ಸರ್ ಅವರಿಗೆ ನಾನು ಸಂಪೂರ್ಣವಾಗಿ ಶಿಷ್ಯನಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅಂದರೆ ಇದು ನಮಗೆ ತುಂಬ ಖುಷಿಯಾಗಿದೆ ಅಂತಂದರೆ, ಆಯಿತು ಇಷ್ಟು ಚೇರ್ಗಳು ಖಾಲಿ ಇದೆ, ಇಷ್ಟು ಚೇರ್ಗಳು ಖಾಲಿ ಇದ್ರೂ ಕೂಡ ಆಯಿತು ಜಾಸ್ತಿ ಜನ ಇಲ್ಲ, 500 ಜನ ಇಲ್ಲ, 1000 ಜನ ಇಲ್ಲ. ಈಗ ಆ ಥರ ಆಗೋಗ್ಬಿಟ್ಟಿದೆ ಕಲೆಗಳು ಅಂತಂದರೆ, ನಿಜವಾದ ಕಲೆಗಳು ಅಂತಂತಂದರೆ ಅವರ ಈ ಛಲ ಏನಿದೆ ಅಂತಂತಂದರೆ ನಾವು ಎಡೆಬಿಡದೆ ನಾವು ಮಾಡಲೇಬೇಕು ಅನ್ನೋ ರೀತಿಗೆ ಆ ಛಲ ಮುಂದೊಂದು ದಿವಸ ನನ್ನ ಅನಿಸಿಕೆ ಪ್ರಕಾರ ಅದು 100% ಅದೊಂದು ಫಲ ಕೊಡುತ್ತೆ. ಕಾರಣ ನಾವು ಅಂದರೆ ಇಟ್ಸ್ ರೀರೈಟಿಂಗ್ ಚಕ್ರ ಒಂದ್ಸತಿ ಹೋಗಿದ್ದು ಕೆಳಗೆ ಬರಲೇಬೇಕಾಗುತ್ತೆ. ಈಗ ಬೆಂಗಳೂರು ಅಂತಿದ್ದವರೆಲ್ಲರೂ ಎಲ್ಲ ಊರು ಅಂತಂದರೆ ಫಸ್ಟ್ ಏನಾಗ್ತಿತ್ತು, ಇಮಿಡಿಯೇಟಾಗಿ ನಾವು ರಜಾ ಅಂತಂದರೆ ಬೆಂಗಳೂರಿಗೆ ಹೋಗ್ಬೇಕು, ಸಿನಿಮಾ ನೋಡ್ಬೇಕು ಅಂತಿದ್ದಾರೆ. ಇವತ್ತು ಬೆಂಗಳೂರಿನಾಗಿರೋ ರಜಾ ಬಂದ ತಕ್ಷಣ ಊರು ಬಿಡ್ತಾವ್ರೆ. ಅದೇ ಥರಕ್ಕೆ ನಾವೆಲ್ಲರೂ ವಾಪಸ್ಸು ಮತ್ತೆ ಏನು ನಮ್ಮ ನೈಸರ್ಗಿಕ ಕಲೆಗಳು ಏನಿದ್ದಾವೆ ಅವುಗಳಿಗೆ ವಾಪಸ್ ಬರೋ ದಿನ ಬಂದೇ ಬರುತ್ತೆ. ಊರೊಳಗೆ ನೀವೇನಿದೆ ನಿರಂತರವಾಗಿ ಏನು ಮಾಡ್ತಾ ಇದ್ದೀರಿ, ಒಟ್ಟು ಅಂದರೆ ಎಲ್ಲೂ ಕೊಂಡಿ ಕಳಚ್ಕೊಳ್ಳದ ರೀತಿ ತಾವೇನು ಮಾಡ್ತಿದ್ದೀರಿ, ತಮ್ಮ ಈ ಸೇವೆ ನಿಜವಾಗ್ಲೂ ಕಲೆಗೆ ತುಂಬ ದೊಡ್ಡ ಸೇವೆ ಅಂತೇಳಿ ನಾನು ಭಾವಿಸ್ತೀನಿ. ಈ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ, ಇನ್ನು ಇಲ್ಲೇನು ಪೇರೆಂಟ್ಸ್ ಇದ್ದಾರೆ ಅವ್ರ ಮಕ್ಳುಗಳಿಗೆ ಯಾವುದಾದ್ರೂ ಒಂದು ಕಲೆ ಕಲಿಸಿ ಅಂತ ನಾನು ಅವರೆಲ್ಲರಿಗೂ ಒಂದು ಮನವಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ತುಂಬ ಪ್ರೀತಿ ಹರಿಸಿ ಮಾತಾಡಿದರು. ಆ ಪ್ರೀತಿಯೆಲ್ಲ ಅಲ್ಲಿ ನಿಂತಿದ್ದಾರಲ್ಲ ಇದೆಲ್ಲ ನೋಡ್ತಾ ಅವರು ಕಟ್ಟಿಕೊಟ್ಟ ದಾರಿ ಇದು, ಅವರು ಕೊಟ್ಟು ವೇದಿಕೆಯಿಂದ ಅವರು ಇಲ್ಲಿಗೆ ಬಂದಿದ್ದು. ಆದ್ದರಿಂದ ಅದರ ಎಲ್ಲ ಫಲ ಸಾಧನೆ ದಾರಿಯು ನಾಗೇಗೌಡರಿಗೆ ಸಲ್ಲಬೇಕು ಅಂತೇಳಿ. ಯಾಕೆಂದರೆ ಇದು 10-15 ವರ್ಷ ಅವರು ರಾತ್ರಿಯಲ್ಲೋ ಉಳ್ಕೊಳ್ಳೋರು, ಒಂದು ಹೇಳಿರ್ತಿದ್ವಿ, ಒಂದು ಹೇಳದೇ ಇರ್ತಿದ್ವಿ, ಏನು ಅಲ್ಲದ್ದು ತಪ್ಪಲ್ಲದ್ದು ಇದಕ್ಕೆ ಪ್ರಮೋಟ್ ಆಗೋದು ಅನ್ನೋ ದಾರಿಯಲ್ಲಿ ಮುಂದೆ ಹೋಗ್ತಿದ್ವಿ. ಅದೆಲ್ಲವೂ ಅದ್ರ ಹಿಂದೆ ಆ ಮನಸ್ಸು ನಮ್ಮನ್ನು ಪ್ರೇರೇಪಿಸಿರ್ತಿತ್ತು, ಏನು ತಪ್ಪು ಭಾವಿಸದೇ ಇರ್ತಿತ್ತು. ಅದೆಲ್ಲದರೂ ಸೇರಿಯೇ ನೀವೆಲ್ಲ ಇಷ್ಟೊಂದು ಪ್ರೀತಿ ಅಂಥದ್ದೊಂದು ಕಲೆದೊತ್ತಿಗೆ ಉಳಿಸ್ಕೊಳ್ಳೋವಂಥ ಮನಸ್ಸು ಈ ಕಾಲದಲ್ಲಿ. ಈಗ 10 ವರ್ಷದಿಂದ ಇವೆಲ್ಲ ಯಾರೂ ಕಲಿಯೋರಿಲ್ಲ ಅಂತಿದ್ವಿ, ಈಗ ಆ ಮಾತು ಹೇಳಲ್ಲ. ಈಗ ಹೊಸ ಜಾಡು ಶುರುವಾಗಿದೆ. ನಿಮ್ಮ ತರ್ತವರೇ ಸಾಕ್ಷಿ. ಒಬ್ಬ ತಹಸೀಲ್ದಾರ್ ನಾನು ಕಲೆ ಇದು ದೊಡ್ಡದು, ಇದನ್ನು ಕಲ್ತದ್ದೇ ಸಂತೋಷ ಅಂತ ಹೇಳಿದರೆ ಉಳಿದವರು ಮತ್ತೆ ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ. ಆ ಥರ ದಾರಿನ ದೊಡ್ಡ ತಿರುವು ಈಗಾಗಲೇ ಬರ್ತಾ ಇದೆ. ನಿಮ್ಮ ಹಾಗೆ ಬೆಂಗಳೂರಿನ ಸ್ಕೂಲ್ ಕಾಲೇಜುಗಳಲ್ಲಿ ಪಟ ಪೂಜೆ ಡೊಳ್ಳು ಅನ್ನೋದು ಬಹಳ ಸಹಜ, ಬಹಳಷ್ಟು ಜನ ಕಲಿತಾರೆ. ಹಳ್ಳಿಗಳಿಗೆ ಎಷ್ಟೇ ಬಿಡ್ಬೋದಾದರೂ ನಗರ ಭಾಳ ಬೇರೆ ರೀತಿಯಲ್ಲಿ ಹೊಸ ಜನ್ರೇಷನ್, ಹಳ್ಳಿಯ ಶಾಲೆಗಳು ಭಾಳ ಅದ್ಭುತವಾಗಿ ಕಲಿಯುವಂಥ ಭಾಳ ನಾವು 10 ವರ್ಷದ ಹಿಂದಿನ ಮಾತನ್ನು ಈಗ ಖಂಡಿತ ಹೇಳಲ್ಲ. ಆಸ್ವಾದನೆಯ ಪ್ರಮಾಣವೂ ಹೆಚ್ಚಿದೆ. ಒಂದು ವಾರಕ್ಕೂ ಅಲ್ಪ ಸ್ವಲ್ಪ ನಮ್ಮಲ್ಲಿ ವ್ಯತ್ಯಾಸ ಆಗುತ್ತೆ. ಆದರೆ ಇಲ್ಲಿ ಬಂದಿರೋ ಬಳಗ ಇದೆಯಲ್ಲ ಅದು ಒಂದು ರೀತಿ ಪ್ರೌಢವಾದ್ದು. ನೀವು ಎಲ್ಲರೂ ವೆಂಕಟೇರಿ ಲಿಂಗು ಅದನ್ನು ಸಂಗೀತವನ್ನು ಬಿಡಿಸಿ ಅನುಭವಿಸುವ ಕ್ರಮವನ್ನು ಅನುಭವಿಸುವಂಥವ್ರೆ ಅನ್ನೋದು ನಾವು ಪ್ರತಿ ವಾರವೂ ನೋಡ್ತೀವಿ. 37 ಅಂದರೆ 4ನೇ ವರ್ಷ ಇದು. ಹತ್ತತ್ರ 4 ವರ್ಷದ ಕಾಲದ ದೀರ್ಘ. ಅಂದರೆ ಮಧ್ಯೆ ಒಂದು ಸಾರಿ ನನಗೆ ಲಂಕೇಶ್ ಪತ್ರಿಕೆ ನೋಡಿದಾಗ ಅವರು ಮುರಿದು ಕಟ್ತಾ ಇದ್ರು 1-2 ವರ್ಷಕ್ಕೆ, ಹಾಗಂತೂ ಕೂಡ ಯೋಚನೆ ಮಾಡಿದ್ವಿ. ಬಟ್ ಒಂದು ಸೆಟ್ಲ್ಡ್ ಆದ ಇಂಥ ರೂಪನ ಯಾಕೆ ಬದಲಿಸಬೇಕು, ಎಲ್ಲಿವರೆಗೂ ಸಾಧ್ಯ? ಮತ್ತು ಅವ್ರನ್ನೆಲ್ಲ ನಾವು ನಮ್ಮ ಲೋಕೋತ್ಸವ ಪ್ರಶಸ್ತಿ ಕೊಟ್ಬಿಟ್ಟಿದ್ದೀವಿ, ರಾಜ್ಯೋತ್ಸವ ಕೊಡ್ತೀವಿ, ಜಾನಪದ ಸಿಗ್ ಕೊಟ್ಟ ಮೇಲೆ ಅವ್ರನ್ನ ಕರೆಯುವಂಥ ಸಂದರ್ಭಗಳು ಕಡಿಮೆ ಆಗಿ ಹೋಗುತ್ತೆ. ಅವರ ಅನುಭವವನ್ನು ನಿಮಗೆ ಮುಟ್ಟಿಸುವಂಥ ಸಂದರ್ಭ ಕಡಿಮೆ ಆಗುತ್ತೆ, ಬಿಡಿಸಿ ಮುಟ್ಟಿಸುವಂಥ ಸಂದರ್ಭ ತುಂಬ ಕಡಿಮೆ ಇರ್ತದೆ ಅನ್ನೋ ಕಾರಣಕ್ಕೆ ಇದು ಹಿತವಾಗಿ ನಡೀತಾ ಇದೆ ನಿಮ್ಮ ಪಾಲ್ಗೊಳ್ಳುವಿಕೆಯಿಂದ. ಆದ್ದರಿಂದ ನಿಮ್ಮ ಪ್ರೀತಿಗೆ, ಲೋಕದ ಮೇಲಿನ ಪ್ರೀತಿಗೆ, ಕಲೆ ಮೇಲಿನ ಪ್ರೀತಿಗೆ, ನಿಮ್ಮ ಜವಾಬ್ದಾರಿಗೆ ಅದು ಪ್ರೀತಿನ ಹುಟ್ಟಿಸುತ್ತೆ. ಆ ಕಾರಣಕ್ಕೆ ನೀವು ನಿಮ್ಮೊಳಗೆ ಇಂಥದ್ದನ್ನು ಬೇರೆ ರೂಪದಲ್ಲಿ ಪ್ರಮೋಟ್ ಮಾಡೋಕ್ಕೆ ನಿಮ್ಮ ಮನೋನೆಲೆಗೆ ಕಾರಣರಾಗಿದ್ದದು ಸಂತೋಷ. ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಸಭೆಯ ಅಧ್ಯಕ್ಷತೆ ವಹಿಸುವ ಡಾಕ್ಟರ್ ರಾಜಗೌಡ ಹೊಸಳ್ಳಿ ಅವರು ಜಾನಪದದ ಜೊತೆಗೆ ತಮ್ಮ ಮುಕ್ಕಾಲು ಆಯಸ್ಸನ್ನು ನೀವು ಎಷ್ಟು ಬೀಸಿದ್ದೀರಿ ಅಂತ ಕೇಳೋರು ನಾಗೇಗೌಡ ಬಾಯಿಲ್ ತಮ್ಮ ಏನು ಬರ್ತದೆ ನಿನಗೆ ಅಂದರೆ ಎಷ್ಟು ರಾಗಿ ಬೀಸಿದೀಯಾ ಅಂತ ಒಂದು ವಾಕ್ಯ ಹಾಕೋರು. ಎಷ್ಟು ರಾಗಿ ಬೀಸಿದೀಯಾ ಅಂದ್ರೆ ಗೊತ್ತಾಯ್ತಾ? ನಿಮ್ಗೆ ಗೊತ್ತಾದ್ಮೇಲೆ ನಾನೇನು ಹೇಳೋದು. ಹಾಗೆ ರಾಗಿ ಬೀಸಿಯೇ ಮೈ ಮನಸ್ಸುಗಳನ್ನು ತುಂಬಿಕೊಂಡವರು ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಈ ಸಭೆಯಲ್ಲಿರ್ತಕ್ಕಂಥ ಕಲಾವಿದರೆ ನಮ್ಮ ಹಳೆಯ ವಿದ್ಯಾರ್ಥಿಗಳೇ ಈಗ ಹಾಲಿ ತಹಸೀಲ್ದಾರ್ರೆ. ತಹಸೀಲ್ದಾರ್ ಅಂತ ಅಂದರೆ ತಾಲೂಕು ದಣಿ ಅನ್ನೋದು ಒಂದು ಹಳೆ ವಾಡಿಕೆ. ಅವ್ರೇನು ದಣಿ ಕಾಣ್ತಾ ಇಲ್ಲ,
ಇನ್ನೂ ವಿದ್ಯಾರ್ಥಿಯಾಗಿ ಕಾಣ್ತಾ ಇದ್ದಾರೆ. ಮತ್ತು ಕುರುವ ಬಸವರಾಜ್ ಅವರೇ. ಈಗಿಲ್ಲಿ ನಮ್ಮ ವಾದ್ಯಗಳು ನುಡಿದವು. ನಾವು ಸಾಮಾನ್ಯವಾಗಿ ಸಂಗೀತ ಕಚೇರಿಗಳಲ್ಲಿ ನಮ್ಮ ದೇಹಗಳು ಅಥವಾ ಮನುಷ್ಯ ನುಡಿತಾನೆ ಅಥವಾ ಮನುಷ್ಯ ಹಾಡ್ತಾನೆ. ಅದಕ್ಕೆ ಮೊದಲಾಗಿ ವಾದ್ಯಗಳು ನುಡಿದು ಅಥವಾ ವಾದ್ಯಗಳು ಮಾತಾಡೋದು, ವಾದ್ಯಗಳು ಹಾಡ್ತಕ್ಕಂಥ ವಿಧಾನ ಇದೆಯಲ್ಲ, ಅದೇ ಜನಪದ ಕಲೆಗಳಿಗಿರ್ತಕ್ಕಂಥ ಒಂದು ವಿಶೇಷತೆ. ಆ ವಾದ್ಯಗಳಿಂದ ನಾವೇನು ಹೇಳ್ತೀವಿ, ಗಂಟಲಿಗೆ ಬರ್ತಕ್ಕಂಥ ಸಂಗೀತ ಏನಿದೆ ಅದು ಎರಡನೇ ಹಂತ. ಈ ಎರಡನೇ ಹಂತದಲ್ಲಿ ಈಗ ಶಾಸ್ತ್ರೀಯ ಸಂಗೀತಗಳು ಇದ್ದಾವೆ. ಅದೇ ರೀತಿ ಹೆಜ್ಜೆಗಳಲ್ಲೂ ಕೂಡ ಪ್ರಥಮವಾಗಿ ಜನಪದ ಕಲೆಗಳ ಹೆಜ್ಜೆಗಳು, ಅನಂತರದಲ್ಲಿ ಈಗಿನ ಶಾಸ್ತ್ರೀಯ ಹೆಜ್ಜೆಗಳು. ಇವೆರಡನ್ನೂ ಕುರಿತು ಒಂದು ಕಾರ್ಯಾಗಾರನ ನಾಗೇಗೌಡರು ಮಾಡಿದರು. ಬಹಳ ಅದ್ಭುತವಾದ ಕಾರ್ಯಾಗಾರ ಮಾಡಿದರು. ಮೊದಲು ಜನಪದ ಕಲಾವಿದನಿಂದ ಹೆಜ್ಜೆ ಹಾಕಿಸ್ತಾ ಇದ್ರು. ಆಮೇಲೆ ಶಾಸ್ತ್ರೀಯ ಭರತನಾಟ್ಯ ಕಲಾವಿದೆಯಿಂದ ಹೆಜ್ಜೆ ಹಾಕಿಸ್ತಾ ಇದ್ರು. ಅವೆರಡಕ್ಕೂ ಅಂತರ ಏನು ಅಂತ ಅವರು ಪತ್ತೆ ಹಚ್ತಾ ಇದ್ರು. ಅವರ ಮೊದಲ ಒಂದು ಸಂಗ್ರಹ ಏನಿದೆ, ಚಿಕ್ಕಮ್ಮನ ಪದಗಳು ಇದೆ, ಅದರಲ್ಲಿ ಜನಪದ ಸಂಗೀತವನ್ನು ಕುರಿತು ಈಗ ಏನು ಹೇಳಿದ್ರು, ನಮ್ಮ ಕಲಾವಿದರು ಹೇಳಿದರು, ಮಟ್ಟು ಅಥವಾ ಛಂದಸ್ಸು ಇದೆಲ್ಲವನ್ನು ಅಭ್ಯಾಸ ಮಾಡಿದ್ದಾರೆ. ಈ ಎಲ್ಲ ಅಭ್ಯಾಸದ ಹಿನ್ನೆಲೆಯಾಗಿ ನಮ್ಮ ಜನಪದ ಕಲೆಗಳು ಈಗ ನಿಮ್ಮ ಮುಂದೆ ನುಡಿಸೋದಕ್ಕೆ ಕರಡಿ ಮಜಲು, ಉತ್ತರ ಕರ್ನಾಟಕದಲ್ಲಿ ಕರಡಿ ಮಜಲು ಅದರ ಪರಂಪರೆ ಎಲ್ಲ ಕಡೆ ಹಬ್ಬಿದೆ. ಈಗ ನಮ್ಮ ಹಾಸನದಲ್ಲಿ ಚಿಟ್ಟ ಮೇಳ ಅಂತೀವಿ ನಾವು. ತುಸು ಹೆಚ್ಚು ಕಡಿಮೆ ಅದು ಕರಡಿ ಮಜಲಿಗೆ ಹೋಲುತ್ತೆ. ಅಂದರೆ ಒಂದು ಜಿಲ್ಲೆಯಿಂದ ಅಥವಾ ಒಂದು ಪರಂಪರೆಯಿಂದ ಮತ್ತೊಂದು ಭೌಗೋಳಿಕ ಪರಂಪರೆಗೆ ದಾಟ್ತಕ್ಕಂಥ ವಿಧಾನ ಅದು ಹೆಚ್ಚು ಪ್ರಚಲಿತವಾದ, ಅದು ಹೆಚ್ಚು ಜನಗಳಿಗೆ ಒಂದು ಹತ್ತಿರ ಹೋದರೆ ಅದು ಬರುತ್ತೆ. ಅದು ಕೂಡ ನಮ್ಮ ಹಾಸನದವರೆಗೂ ದಾಟಿದೆ ಅನ್ನೋದು ಕೂಡ ನಮಗೆ ಸಂತೋಷದ ವಿಚಾರ. ಈಗ ನಮ್ಮ ಜನಪದ, ನಾವು ಮಾತಾಡೋದಕ್ಕಿಂತ ಹೆಚ್ಚಾಗಿ ಜನಪದ ಕಲಾವಿದರು ನಿಮ್ಮ ಮುಂದೆ ಅನೇಕ ಅವರ ಪರಂಪರೆಗಳನ್ನು ಅಥವಾ ಅವರ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ತಯಾರಾಗಿದ್ದಾರೆ. ಅದನ್ನು ತಾವೆಲ್ಲ ಕೂಡಿ ಒಂದಾಗಬೇಕು ಅಂತ ಹೇಳಿ ಈ ಮೂಲಕ ನಾನು ಮಾತು ಮುಗಿಸ್ತೇನೆ. ಸಭೆಯ ಅಧ್ಯಕ್ಷತೆ ವಹಿಸಿ ಮೌಲ್ಯವಾದ ಕೆಲವೇ ಮಾತುಗಳನ್ನು ನುಡಿದ ಡಾಕ್ಟರ್ ರಾಜಗೌಡ ಹೊಸಳ್ಳಿ ಅವರಿಗೆ ನಮ್ಮ ಪ್ರೀತಿಯ ನಮನಗಳು. ಇನ್ನು ನಾವು ನೇರವಾಗಿ ಮಡಿವಾಳಪ್ಪ ಮತ್ತು ಅವರ ಮಜಲುಗಳು, ಕರಡೆ ಮೇಳದ ಮಜಲುಗಳ ಜೊತೆಗೆ ಮುಂದೆ ಸಾಗೋಣ ಅನಿಸುತ್ತೆ. ತಹಸೀಲ್ದಾರ್ ಸಾಹೇಬ್ರು ಏನಾರ ಒಂದು ಜನಪದ ಗೀತೆ ಆಡ್ಬೋದು. ಅವ್ರೀಗ ಅವ್ರ ಕಲೆ ಏನು ಅಂತ ಗೊತ್ತಾಗಿದೆ. ನಮ್ಮ ಲೋಕೋತ್ಸವಕ್ಕೆ ನಮ್ಮ ಗೇಟ್ ಮುಂದೆ ಅವ್ರೇನು ಅಂದ್ಕೊಳ್ಳಲ್ಲ. ನಮ್ಮ ಕಲಾವಿದರಿಗೆ ಅದು ವೇದಿಕೆ, ಇದು ವೇದಿಕೆ, ಅದು ವೇದಿಕೆ, ಗೇಟು ಕೂಡ ವೇದಿಕೆ. ಹಾಗಾಗಿ ನಾವು ಸೇರಿ ಅವರು ಆ ದಿವಸಕ್ಕೆ ನಮ್ಮನ್ನು ಮುರಿದು ಕಟ್ಟೋದೇ ಅಂತೀವಿ ನಾವು. ತಹಸೀಲ್ದಾರ್ ಡೊಳ್ಳು ಬಡಿದ್ರು ಅಂದರೆ ಡೊಳ್ಳಿನ ಮೇಲಿನ ಪ್ರೀತಿ ಹೆಚ್ಚಾಗುತ್ತೆ ಅನ್ನೋದು ದೊಡ್ಡದು, ಅದನ್ನು ಅಲ್ಲಿಗೆ ದುಡಿಸ್ಕೋತೀವಿ ಅಂತೀವಿ. ಅವ್ರಿಗೂ ಅದು ಪ್ರೀತಿ ಇನ್ನೂ ದಾರಿಯಿಂದ ಧೈರ್ಯವಾಗಿ ಹೇಳಿದ್ದೀವಿ. ಆಗ್ಬೋದಾದ್ದು ಅಂತ ಹಿಂದೆ ನಾನು ಮಾತಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನ ಇಲ್ಲಿಗೆ ಹೇಳಿದೆ. ಹಾಗಾಗಿ ಆಗ್ಬೋದಾದ್ದು ಸರ್. ಆಗಲಿ, ಈಗ ನಾವು ನಿಮಗೆ ನೇರವಾಗಿ ಅವರು ನನ್ನ ತಹಸೀಲ್ದಾರ್ ನಮಗೆ ಒಂದು ಮಾತನ್ನು ಎತ್ತಿದ್ರು. ಅವರ ಸಂಗೀತವನ್ನು ದಾಖಲಿಸುವ ಮತ್ತು ಅದರ ಸಂಗೀತದ ನಡೆಯನ್ನು ಅಭಿಜಾತ ಥರ ಅಭ್ಯಾಸ ಮಾಡುವ ಯೋಚನೆಗೆ ಪಾಯಿಂಟನ್ನು ಹೇಳಿದರು. ನಿಮಗೆ ನಾನೊಂದು ಮಾತನ್ನು ಅವ್ರ ಜೊತೆಗೆ ಬೆಳಿಗ್ಗೆ ಇಲ್ಲಿ 10 ಗಂಟೆಗೆ 10:30 ಬರೆದ್ರು. ನಾನು ಅವರಿಂದ ಎದ್ದಿದ್ದು ವಾಸು ಇದ್ದರು. 1 ಗಂಟೆಗೆ ಈಚೆಗೆ ನಾನು ನನ್ನ ಎಲ್ಲ ವ್ಯವಹಾರನೂ ನಡೆಸ್ಕೊತಾ ಇವ್ರ ಜೊತೆಗಿದ್ದೆ. ಅದು ನನ್ನ ಸುಖದ ಕ್ಷಣಗಳು ಅಂತ. ಯಾಕೆ ಅಂತ ಕೇಳಿದ್ವಿ, ನಿಮಗೆ ಹೇಳೋಕ್ಕೆ ನಾವು ಕಡಿಮೆ ಹೇಳೋಕ್ಕೆ ಯೋಚನೆ ಮಾಡ್ತಾ ಇದ್ವಿ ಆ ವಿಷಯನ. ಈಗ ಅವ್ರು ಎತ್ತಿದ್ರಿಂದ ಇನ್ನೂ ಸ್ವಲ್ಪ ಸ್ಫುಟ ಮಾಡ್ತೀವಿ. ಏನಿಲ್ಲ, ಅವರ ಕರಡೆ ಮಜಲು ಇಡೀ ಕರ್ನಾಟಕದ, ಬಹಳ ಉತ್ತರ ಕರ್ನಾಟಕಕ್ಕಂತೂ ಆವರಿಸುವಷ್ಟು ಅಂತೆ. ಎಷ್ಟು ಆವರಿಸುವಷ್ಟು ಅಂದರೆ ಡೊಳ್ಳು ಬಡಿಬೇಕಲ್ಲ, ಡೊಳ್ಳಲ್ಲಿ ಡೊಳ್ಳು ಪಕ್ಕ ಈ ಕರಡೆ ಮಜಲಿಗಿಂತ ಬೇರೆ ಆಯ್ತು. ಕರಡೆ ಭಾಳ ಬೇರೆ. ಅದು ಕರಡೆ ಮಜಲು ಇದು ದೇಶಿಯಲ್ಲೋ ಕಾಡಲ್ಲೋ ಒಂದಲ್ಲೋ ಹಳ್ಳಿಲೋ ಕೂತಿದ್ದು. ಇದು ಶಾಸ್ತ್ರೀಯದ ಎಲ್ಲ ನೆಲೆಗಟ್ಟು ಇರೋವಂಥದ್ದು ಕರಡೆ ಮಜಲು. ಶಾಸ್ತ್ರೀಯ ದೊಡ್ಡದು, ಇದು ಸಣ್ಣದು ಇರೋಲ್ಲ. ಹಿತ ಅಂತ ನಾನು ಪದ ಹೇಳ್ತೇನೆ. ಹಿತ ಆಗೋದು ಯಾವ ಸಂಗೀತ, ಯಾವ ದೇಶದರಾಗಿರಲಿ ಹಿತ. ಶಾಸ್ತ್ರೀಯ ಕ್ಲಿಷ್ಟವಾದನ್ನು ನುಡಿಸ್ತಾರೆ, ಕ್ಲಿಷ್ಟವಾದ ನಡೆಗಳನ್ನು ಕೊಡ್ತಾರೆ, ಸಹಜತೆಯನ್ನು ಮೀರಿ ಕಟ್ತಾರಲ್ಲ, ಮಜಲು ಕಟ್ತಾರಲ್ಲ, ಅದ್ಭುತವಾಗಿ ನಮ್ಮ ಮನಸ್ಸನ್ನು ಕರಗಿಸ್ಬಿಟ್ಟು ಎಲ್ಲೋ ಕರ್ಕೊಂಡು ಹೋಗುತ್ತೆ ಅನ್ನೋದು ಸತ್ಯ. ಅಂಥ ಸಂಗೀತದ ಗುಣ ಕರ್ನಾಟಕ ಸಂಗೀತಕ್ಕೂ ಇದೆ, ಹಿಂದೂಸ್ತಾನಿಗೂ ಇರೋದು ಸತ್ಯ. ಆ ಮಾತಿಗೆ ಎರಡು ಮಾತೇ ಇಲ್ಲ. ಅಂಥ ಮಜಲನ್ನು ಅನುಭವಿಸುವಾಗ ಕೆಲವು ಅದರ ದಾರಿ ಚೆಹರೆಗಳನ್ನು ಹಿಡಿದಿಡಬೇಕಾಗುತ್ತೆ. ಆ ಚೆಹರೆಗಳು ಹಿಡಿದ್ರೆ ನಿಮಗೆ ರುಚಿಯ ಸ್ವಭಾವ ಸಿಕ್ಕುತ್ತೆ ಅನ್ನೋ ಮಾತನ್ನು ಹೇಳ್ತೀನಿ. ಇವತ್ತು ಅವ್ರು ಕೇಳುವಾಗ ನಾನು ಅದನ್ನು
ಕರಡೆ ಮಜಲು ಅಂದರೆ ನೇರವಾಗಿ ಕರ್ನಾಟಕ ಸಂಗೀತ ಮಾತ್ರ ಅಂತ ತಿಳ್ಕೊಂಡಿದ್ದೆ, ಅದರ ತಾಳದ ಗತಿಗಳು ಕರ್ನಾಟಕ ಸಂಗೀತ ಅಂತ. ಆದರೆ ಇವ್ರ ಹತ್ರ ಮಾತಾಡಿದಾಗ ಗೊತ್ತಾಯಿತು ಇವರು ಪೂರ್ತಿ ಹಿಂದೂಸ್ತಾನಿಗೆ ಹೊಡೆದು ಅವರು ಬಳಸೋ ಬೌಲನ್ನು ಪದವೇ ತಬಲದ ನುಡಿಸುವ ಬೌಲನ್ನು ಗತಿಗಳನ್ನು ಅದರ ಎಲ್ಲ ಮಾತುಗಳು ಕೂಡ ಬಹಳ ಶುದ್ಧ ಸಂಗೀತದಲ್ಲಿ ಬಳಸುವಂತಹ ಗತಿಗಳು ನುಡಿಗಳು ಅದರ ಮೇಲೆ ಪೂರ್ತಿ ಪ್ರಭಾವವಾಗಿ ಟ್ರಿಮ್ ಆಗಿರೋ ವರ್ಷನ್ ಕಾಣುತ್ತೆ. ಆದರೆ ಅವ್ರ ಹತ್ರ ಮಾತಾಡುವಾಗಲೇ ಗೊತ್ತಾಯಿತು ಬೆಳಗಾಂ ಭಾಗದಲ್ಲಿ ಭಾಳ ಹೆಚ್ಚು ಕರ್ನಾಟಕ ಸಂಗೀತದ ಹತ್ತಿರದ ಗತಿ ಇನ್ನೂ ಇದೆ ಅನ್ನೋದು ನಿಮಗೆ. ನಮ್ಮ ನಾಡಿಗೆ ಹೆಚ್ಚು ಕಮ್ಮಿ 300 ವರ್ಷದ ನಂತರ ಹಿಂದೂಸ್ತಾನಿಯ ದೊಡ್ಡ ಪ್ರಭಾವ ಆಗಿರೋದು ಸತ್ಯ. ಅದನ್ನು ನಾವು ಇದನ್ನು ಬಿಡಿಸಿ ಹೇಳೋದು ಭಾಳ ದೊಡ್ಡ ಜರ್ನಿ. ಅವ್ರು ಹೇಳಿದಾಗೆ ನಾವು ಯಾರು ಬಿಜಾಪುರ ಸುಲ್ತಾನ್ನವ್ರಿಗೂ ನಾವು ಎಷ್ಟು ಜರ್ನಿ ಹೋಗೋಣ, ಸಂಗೀತ ಮಹಲ್ ಅಂತಲೇ ಕಟ್ಟಿಬಿಡ್ತಾನೆ ಆ ಮನುಷ್ಯ. ಆ ಸಂಗೀತ ರಾಗಗಳು ಕಟ್ತಾನೆ, ಗಣಪತಿ ಮೇಲೆ ಬರೀತಾನೆ, ಹಾಡು ಮೇಲೆ ಸರಸ್ವತಿ ಮೇಲೆ ಮಾಡ್ತಾನೆ, ಸಂಗೀತದ ಮೇಲೆ ಆಗೇನು ಮಾಡಿತ್ತು ಅನ್ನೋದು ನವರಸ್ಪುರ ಅಂತ ಅನ್ನೋದೊಂದಿಷ್ಟು ಮಾಹಿತಿಗಳಿದೆ. ಆದರೆ ಅದು ಜೀವಂತವಾಗಿ ಹೇಗೆ ಕ್ರಿಯೆ ಆಯಿತು ಅನ್ನೋದಕ್ಕೆ ವಿವರಗಳು ಸಿಕ್ಕಲ್ಲ. ಎಲ್ಲಿಯೋ ಅಂತಹ ವಿವರಗಳು ಸಿಗುತ್ತೆ. ಅದಕ್ಕೆ ಸಾಧನೆ, ಸಂಗೀತದವ್ರು ಹೆಂಗೆ ಸಾಧನೆ ಬೇಕು ಅದನ್ನು ಅಭ್ಯಾಸ ಮಾಡೋ ಸಾಧನೆ ಕೂಡ ಜರ್ನಿ ದೊಡ್ಡದು ಅಂತ ಹೇಳ್ತೀನಿ. ಬಟ್ ನಿಮ್ಮ ಪ್ರಸ್ತುತಕ್ಕೆ ಅವರಿಗೆ ನಿಮಗೆ ಕರಡೆ ಮಜಲು ನೋಡಿಸ್ತಾರೆ. ಕರಡೆ ಮಜಲು ಜೊತೆಗೆ ಡೊಳ್ಳಿನಲ್ಲೂ ಇದೆ ಅಂದೆ. ಅಲ್ಲಿ ಉತ್ತರ ಕರ್ನಾಟಕ ಎಷ್ಟು ಕರಡೆ ಮಜಲು ಆವರಿಸಿದೆ ಅಂದರೆ ಅಲ್ಲಿ ಡೊಳ್ಳು ನುಡಿಸುವಾಗ ಆರಂಭಕ್ಕೆ ಒಂದು ಕೈಪಟ್ಟು ಅಂತ ಹಾಕ್ತಾರೆ. ಗತ್ತುಗಳನ್ನು ನುಡಿಸಿ ಆರಂಭ ಮಾಡುವಂಥದ್ದು ಕೈಪಟ್ಟು. ದಿಮ್ 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 ತಾಮ್ ದಿಮ್ ತಾಮ್ ದಿಮ್ ತಾಮ್ ಹತ್ತಿರ ಒಂದು ಗತ್ತನ್ನು ಕೈಪಟ್ಟು ಅಂತ ಕರೀತಾರೆ ಆರಂಭ ಹಾಡಿಗಿಂತ ಮೊದಲೇ. ಆ ಕೈಪಟ್ಟು ನುಡಿಸೋರು ಕೂಡ ಏನಾಗಿದೆ, ಈ ಕರಡೆ ಮಜಲ ಅಕ್ಷರ ಬೌಲ್ಗಳನ್ನೇ ನುಡಿಸುವಷ್ಟಾಗಿದೆ. ಅಂದರೆ ಜನಪದದಿಂದ ಈ ಕ್ಲಾಸಿಕಲ್ ಈ ಕರಡೆ ಮಜಲಿನ ಗುಣ ಆವರಿಸುವಷ್ಟಾಗಿದೆ. ನೇರವಾಗಿ ನಮ್ಮಲ್ಲಿ ಡೊಳ್ಳು ಬಡಿದ್ರೆ ಆ ಕರಡೆ ಮಜಲಿನ ಯಾವ ಗತಿಗಳು ಸಿಕ್ಕಲ್ಲ, ಅದು ಸ್ವಚ್ಛಂದವಾಗಿ ಕಟ್ಟುವಂಥ ರೂಪ. ಅಷ್ಟು ಪ್ರಭಾವ ಆಗುವಷ್ಟು ಕರಡೆ ಮಜಲು ಉತ್ತರ ಕರ್ನಾಟಕ. ನಿಮಗೆ ನೆನಪು ಮಾಡ್ತೀನಿ, ತಮಟೆ ಇದೆ, ಅವ್ರನ್ನ ಹಲಗೆ ಅಂತಾರೆ ಉತ್ತರ ಕರ್ನಾಟಕದ. ಹಲಗೆನ ಇನ್ನೊಂದು ಪದ ಇದೆ ಸಂಪ್ರದಾನಿ ಅಂತ. ಸಂಪ್ರದಾನಿಯಲ್ಲಿ ಇವರೇ, ನಾನು ಅವ್ರಿಗೆ ತರಕ್ಕೆ ಹೇಳಿದ್ರೆ ನಿಮಗೆ ತಂದಿದ್ರೆ ಚಂದಿತ್ತು. ಸಂಪ್ರದಾನಿ ಇವಾಗ ಅವ್ರು ಕರಡೆ ನುಡಿಸ್ತಾರಲ್ಲ, ತಾಳ ನುಡಿಸ್ತಾರಲ್ಲ, ತಮಟೆಯಲ್ಲಿ ಆ ಕರಡೆ ಮಜಲನ್ನು ಬೌಲುಗಳನ್ನೇ ನುಡಿಸ್ತಾರೆ. ಅದಕ್ಕೆ ಒಂದು ಸಂಪ್ರದಾನಿ ಮೇಳ ಅಂತಲೇ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅವರು ಅದನ್ನು ವಿಸ್ತರಿಸಿ ಹೇಳ್ತಾರೆ ಬೇಕಾದ್ರೆ. ಹಾಗೆ ಸಂಪ್ರದಾನಿ ಜೊತೆಗೆ ಸಂಬಾಳ ಅಂತ 2 ವಾದ್ಯ ಬರುತ್ತೆ. ಕರಡೆ ಮತ್ತು ದೋಣು ಇದೆಯಲ್ಲ, ಅವೆರಡನ್ನು ಸೇರಿಸಿ ಒಂದು ವಾದ್ಯ ಆಗುತ್ತೆ. ಕರ್ನಾಟಕದ ಒಂದು ಸೊಗಸು. ಒಬ್ಬನೇ 2 ವಾದ್ಯನ ನುಡಿಸ್ಬೋದು. ಒಂದು ಕಣಕಣ ಅಂತಂದರೆ ಒಂದು ದಿಮ್ ಅಂತದ್ದು. ಈ 2 ವಾದ್ಯ ಹೌದಲ್ವಾ, ಆ 2 ವಾದ್ಯದ ಗುಣ ಸೇರಿಸಿ ಸಂಬಾಳ ವೀರಗಾಸೆಯಲ್ಲಿ ಇರೋದು ಅದೇ, ಬಟ್ ಇವ್ರದ್ದು ಇನ್ನೂ ಬೇರೆ ಆಗಿರ್ತದೆ. ಆ ಸಂಬಾಳ ಕೂಡ ಇವ್ರು ನುಡಿಸ್ಬಾರ್ದು, ಅದರಲ್ಲೇ ಬೇರೆ ಸೊಗಸು ಕಾಣುತ್ತೆ. ಈಗ ನಿಮ್ಗೆ ಅವ್ರ ಕರಡೆ ಮಜಲನ್ನ ಆವಾಗ 8 ಮಾತ್ರೆಗೆ ಹೋಗಿದ್ವಿ. ನೀವು ಎಷ್ಟು ಸಾಧ್ಯವೋ ಬಿಡಿಸಿ ಹೇಳಿ, ಇದರ ಚಂದ ಬಿಡಿಸಿ ಹೇಳಿ, ತಾಳದ ಬಿಡಿಸಿ ಹೇಳಿ ಸಾಧ್ಯವಾದವರು. ಹಾಗಾದ್ರೆ ಅನುಭವಿಸೋಕ್ಕೆ ಚಂದ ಇರ್ತದೆ ಅಂತ, ಅದರ ಕ್ಲಿಷ್ಟತೆನ ಚಂದ ಇರ್ತದೆ ಅಂತ. ಆಮೇಲೆ ನಮ್ಗೆ ಇವ್ರು ಇನ್ನೊಂದು ಪ್ರತಿಭೆ ಇವತ್ತು ಬೆಳಿಗ್ಗೆ ಬಂದ ಮೇಲೆ ಗೊತ್ತಾಗಿದೆ. ಇವರು ಎಷ್ಟು ಸೊಗಸಾದ ತತ್ವಪದ ಹಾಡೋರು ಅಂತಂದರೆ, ಇವರು ಬರೀ ಕರಡೆ ಮಜಲು ಅಕಾಡೆಮಿ ಪ್ರಶಸ್ತಿ ಎಲ್ಲಿ ಹೋದರೆ ಬರೀ ಕರಡೆ ಮಜಲು ಆಗಿ ಉಳ್ಕೊಂಡಿದ್ದಾರೆ. ಅವರು ದೊಡ್ಡಾಟದಲ್ಲಿ ಮಲ್ಲಮ್ಮನ ಕತೆ ಆಡುವಂಥದ್ದು ಭಾಳ ಹೆಸರುವಾಸಿ. ಆ ಸೀಮೆಯಲ್ಲಿ ಮತ್ತು ತತ್ವಪದದಲ್ಲಿ ಭಾಳ ಸೊಗಸಾಗಿ ಹಾಡೋರು. 1-2 ಕರಡೆ ಒಂದು ಮಜಲನ್ನು ನಾವು ಅನುಭವಿಸಿದೆವು. 1-2 ಹಾಡು ಬಿಡಿ, ಆಮೇಲೆ ನಾವು ಮತ್ತೆ ಮಜಲಿಗೆ ಹೋಗಿ ಮಜಲಿಂದಾನೇ ಗುಣ ಉಳಿಸ್ಕೊಡೋದು. ಬಸವರಾಜ ಬೋಲ್ ಅಂತಿರಲ್ಲ, ನಾವು ದೇಸಿ ಆಗ್ಬಿಡ್ತೀವಿ, ನಮಗೆ ಬೇಕಾದಂಗೆ ಹೇಳ್ಕೊಂಡು ಕೂರಿಸ್ಕೊಂಡ್ಬಿಡ್ತೀವಿ. ತಪ್ಪೇ ಅದು. ಬೋಲ್ ಇರ್ಬೋದು, ಆಗ್ಬೋದು, ಅದು ಸತ್ಯ. ಬೋಲ್ ಅದು ಹಿಂದೂಸ್ತಾನಿಯಲ್ಲಿ ಇರೋದು ತಾಳದ ಗುಟ್ಟು. ಎಲ್ಲರಿಗೂ ವಂದಿಸಿ ಏನು ಹೇಳ್ಬೋದು ಹೇಳಿ ನೀವು. ವಿಶೇಷವಾಗಿ ನಾವು ಮಾತಾಡೋಕ್ಕೂ ಬರಂಗಿಲ್ಲ ಕಲಾವಿದರಿಗೆ. ಅವ್ರಿಗೆ ಸರ್ಗೆ ಗೊತ್ತೈತ್ರಿ. ಇನ್ನೂ ಬಾರಿಸಂದ್ರೆ ಒಂದು ಅರ್ಧ ತಾಸು ಬರ್ತೀವಿ, ಹಾಡಂದ್ರೆ ಒಂದು 10-15 ದಿವಸ ಹಾಡ್ಬೋದು ರೀ. ಏನೋ ಮಾತಿನಲ್ಲಿ ತಪ್ಪು ತಡಿಯಾದ್ರೆ ತಾವೆಲ್ಲರೂ ದೊಡ್ಡವ್ರದ್ದು ರೀ, ಹಿರಿಯರ್ದು ರೀ, ಎಲ್ಲ ಕ್ಷಮ ಮಾಡ್ಕೊಂಡು ನಮ್ಗೆ ಆಶೀರ್ವಾದ ಮಾಡಬೇಕಾಗಿದೆ. ನಾವು ಈ ಕರಡಿ ಮೊದಲು ರೀ ಸಂಗೀತ ಪ್ರಾಮುಖ್ಯತೆ ಬೇಕು ರೀ. ಅದು ಸಂಗೀತ ಕಲೆಗಿಂತ ಸ್ವಲ್ಪ ಸಂಗೀತ ಜ್ಞಾನ ಇತ್ತಂದ್ರೆ ಅದರ ಸುನಾತ್ ತೊಗೊಳಕ್ಕೆ ಬರುತ್ತೆ ರೀ. ಮತ್ತು ಶೇನಾಯಿ ಅದು ರಾಗದಿಂದನೇ ಮಾಡ್ಬೇಕು ರೀ. ಹೀಗಾಗಿ ನಮ್ಮ ತಂದೆಯವ್ರು ನಮ್ಗೆ ಮೊದಲು ಸಂಗೀತ ಕಲಿಸಿರಿ, ಅದಕ್ಕೆ ತತ್ವಪದನೂ ಕಲ್ತೀವಿ ರೀ. ಒಂದು ಮಲ್ಲಮ್ಮ ನಾಟ 10 ವರ್ಷ ಮಾಡಿದ್ದೀವಿ ನಾವು ರೀ. ಅದು ಕೌಟುಂಬಿಕ ಅಂತೇಳಿ ಪರಮೇಶ್ವರು ಬಂದ ಮಲ್ಲಮ್ಮಗೆ ಆಶೀರ್ವಾದ ಮಾಡಿದ್ರಿ. ಅವ್ರ ರೆಡ್ಡಿ ಸಮಾಜದ ಕುಟುಂಬ ರೀ ಅದು ಮಲ್ಲಮ್ಮ ಅಂದರೆ ಹೇಮರೆಡ್ಡಿ ಮಲ್ಲಮ್ಮ. ಹಾಂ, ಇದ್ರಾಗ ಮಲ್ಲಮ್ಮನ ಪಾತ್ರ ಮಾಡ್ತಿದ್ದೀವಿ ನಾವು. ಆಗ ತವ್ರ ಮನೆಯಿಂದ ಗಂಡನ ಮನೆಗೆ ಕಳಿಸ್ಬೇಕಾರೆ ತಾಯಿ ಭಾಳ ದುಃಖ ಮಾಡ್ಕೋತಾಳ್ರಿ.
ಆ ಸನ್ನಿವೇಶಕ್ಕೆ ಒಂದು ಪದ ಆಗ್ತಿದ್ರಿ ಮಲ್ಲಮ್ಮ ಅವರು. ಆಗ ಒಂದು ಮಾತು ನೆನಪು ಮಾಡ್ತಾಳ್ರಿ ಮಲ್ಲಮ್ಮ, ಅಮ್ಮ ಒಂದು ಸಮಯ ಸಮುದ್ರವು ಬತ್ತಬಹುದು, ಆದರೆ ತಾಯಿಯ ಪ್ರೇಮ ಮಾತ್ರ ಎಂದೂ ಬತ್ತುವುದಿಲ್ಲ ಅಂಥೇಳಿ ಒಂದು ಮಾತು ಹೇಳಿ ಒಂದು ಪದ ಆಗ್ತಾಳ್ರಿ. ಆ ಪದದ್ರಿ ಮಾಂಡ್ರಾಗದಂಗಿದ್ರಿ, ಹೃದಯವೇ ತೇನಾತಾಳೆ ಮಮ ಜನನಿ, ಹೃದಯವೇ ತೇನಾತಾಳೆ ಮಮ ಜನನಿ, ಸದಾ ಪ್ರೇಮ ಸದನಿ ಕರುಣೆ, ಸದಾ ಪ್ರೇಮ ಸದನಿ ಕರುಣೆ, ಮೋಹ ಮನೆ ನಾತಾಳೆ, ಮೋಹ ಮನೆ ನಾತಾಳೆ, ಹೃದಯವೇ ತೇನಾತಾಳೆ ಮಮ ಜನನಿ, ಹೃದಯವೇ ತೇನಾತಾಳೆ ನಾತಾಳೆ ನಾತಾಳೆ ಮಮ ಜನನಿ. ಇದು ನೋಡೋ ಮುಂದೆ ಕಣ್ಣಾಗ ನೀರ ಬರ್ತಿದ್ರಿ ಆಗ ನಮಗಾಗಿ. ಅಂದ್ರೆ ಅಷ್ಟು ತಾಯಿ ಪ್ರೇಮ, ತಾಯಿನೂ ಅಷ್ಟು ಪ್ರೇಮ ಮಾಡ್ತಿದ್ರಿ. ಗಂಡನ ಮತ್ತು ತವ್ರ ಮನೆಯಿಂದ ಹೋಗ್ಬೇಕಾದ್ರೆ ಎಷ್ಟು ದುಃಖ ಮಾಡ್ಕೋತಾಳೆ ಅನ್ನೋದು. ಆಗ ತಾಯಿನೂ ಒಂದು ಮಾತು ಹೇಳ್ತಿದ್ರಿ. ಆಗ ಇವೆಲ್ಲ ಮರ್ತದೀವಿ ರೀ. ಈಗ ಅದನ್ನು 10 ವರ್ಷ ಮಾಡಿದೀವಿ ರೀ. ಮುಂದೆ ಗಂಡನ ಮನೆಯಾಗ್ರಿ ನೀರು ಥರ ಕಳಿಸಿರ್ತಾರೆ ರೀ. ಆಗ್ರಿ ಮಲ್ಲಮ್ಮನ ಮನೆಯಾಗ್ರಿ. ಆಗ ಪರಮೇಶ್ವರನ ನೆನೆಸ್ಕೊತ ಬರ್ತಾರೆ ರೀ ಮಲ್ಲಮ್ಮ. ಮಲ್ಲಮ್ಮನ ನೀರಿನ ಪದ ರೀ, ಮಲ್ಲಿಕಾರ್ಜುನ ದಯಾಘನ, ಮಲ್ಲಿಕಾರ್ಜುನ ದಯಾಘನ, ಪಾವನ ಚರಣ ಭವಭಯ ಹರಣ, ಪಾವನ ಚರಣ ಭವಭಯ ಹರಣ, ದೇವ ಮಲ್ಲಿಕಾರ್ಜುನ ದಯಾಘನ, ಗಿರಿಜಾರಮಣ ಗಂಗಾಧರಣ, ಗಿರಿಜಾರಮಣ ಗಂಗಾಧರಣ, ದೇವ ಮಲ್ಲಿಕಾರ್ಜುನ 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 ದಯಾಘನ. ಹಿಂಗೆ ನಮ್ಮ ಪರಮೇಶ್ವರ ಬರ್ತಿದ್ರಿ. ಆಗ ಪರಮೇಶ್ವರನ ಜೊತೆ ಸಂಪರ್ಕ ಅಂತೇಳಿ ಅವ್ರ ನೆಗೆಣ್ಣಿ ನಾದ್ಮಿ ಅವರೆಲ್ಲ ಕೂಡಿ ಅದೊಂದು ಕತೆ, ದೊಡ್ಡ ಕತೆ ಐತ್ರಿ. ಇಷ್ಟು ಮಾಡಿ ಒಂದು 10 ವರ್ಷ ಮಾಡಿದ್ವಿ ರೀ ಅದನ್ನು ರೀ. ನಮ್ಮ ತಂದೆಯವ್ರದ್ದು ಬೇಡ, ನಮ್ಮದು ಗಂಡು ಮಕ್ಕಳು ಕಲೆ ಜನಪದ ಕಲೆ ಕರಡಿ ಮದರು ಆ ದೋತ್ರ ಉಟ್ಕೊಂಡು ಇದನ್ನು ಮಾಡೋದೈತಿ, ನೀ ಸೀರೆ ಹೊಡೆದು ಬ್ಯಾಡಪ್ಪ ಅದು ಬಿಡಿಸಿರಿ, ಅಲ್ಲಿ ಬಿಟ್ಟು ಬಿಡ್ತೀರಿ ಅದನ್ನು. ಮುಂದೆ ಈ ಭಜನಾಸ ತತ್ವ ಪದದಾಗ ರೀ. ಈಗ ಇಲ್ಲಿ ಶಂಭುಲಿಂಗ ಬೆಟ್ಟದಾಗ ಶಂಭುಲಿಂಗ ಮಹಾರಾಜರ ದೊಡ್ಡ ಇದು ಸಂಸ್ಥಾನಿಕ ಆಳು ಹೋದವ್ರಿ. ಅವರು ಅವ್ರದೇ ನಿಜಗುಂಡ್ರ ಅಂತೇಳಿ ಅದು ಆಗಿ ಹೋದವ್ರಿ. ಶಂಭುಲಿಂಗರ ಮೇಲೆ ಇದನ್ನು ಮಾಡ್ಯಾರ್ರಿ ಅವರು. ನಮ್ಮ ಕಡೆ ಸಿದ್ಧಾರೂಢರ ಮೇಲೆ ಭಾಳ ಪ್ರಚಲಿತ ರೀ, ಅದನ್ನು ಬಿಡಿಸಿದ್ರು ಮಾಡಿರಿ. ಅದ್ರಾಗೂ ನಾವು ಪ್ರಾಮುಖ್ಯತೆ ಪಡೆದಂಥವ್ರೊಬ್ಬರು ಆಗ್ರಿ. ಆಗ ಜೀವಕ್ಕೆ ಬೋಧನೆ ಮಾಡ್ಯಾರ್ರಿ ಅವರು. ಯಾರ್ರೀ ನಿಜಗುಂಡ್ರಿ. ಹಾಂ ರೀ. ಸುಮ್ಮನೆ ಕಾಲವನು ಕಳೆದು ಸಾವುದು ಚಿತವೇ, ಸುಮ್ಮನೆ ಕಾಲವನು ಕಳೆದು ಸಾವುದು ಚಿತವೇ, ನೆಮ್ಮಿ ನಿಜವನು ಮುಕ್ತಿ ಪಡೆಯದೆ ಮನುಜ, ನೆಮ್ಮಿ ನಿಜವನು ಮುಕ್ತಿ ಪಡೆಯದೆ ಮನುಜ. ಕಡೆ ನುಡಿಯೊಂದು ಹಾಡ್ತೇನೆ ರೀ. ಧರೆಯನೆಲ್ಲವನು ಸನ್ನಿಸಿ ಧೂಳಿ ಮಾಡಲ, ಈ ಧರೆಯನೆಲ್ಲವನು ಸನ್ನಿಸಿ ಧೂಳಿ ಮಾಡಲ, ಪರಮಾನುಗಾಳನಿ ತನಿತು ದೇಹವನ್ನು ಧರಿಸುತ್ತೊಂದೊಂದು ಜೀವನ ಬಸಿರಲು ಬಹುದು, ಮರಳಿ ನಿನತ್ತ ತಿರುಗದಂತೆ ರಚಿಸದೆ, ಮರಳಿ ನಿನತ್ತ ತಿರುಗದಂತೆ ರಚಿಸದೆ, ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತವೇ, ನೆಮ್ಮಿ ನಿಜವನು ಮುಕ್ತಿ ಒಡೆಯದೆ ಮನುಜ. ಎಂಥ ಅಚ್ಚರಿ ಅಂದರೆ ನಿಜಗುಂಡರು ಇಲ್ಲಿಯ ಚಾಮರಾಜನಗರದ ಭಾಗದವರು. ಈ ನಿಜಗುಂಡರು ಯಾವ ಹಾಡು ಇಲ್ಲಿ ಬಳಕೆ ಹಾಡು ಮಾತಿನಲ್ಲಿ ಇಲ್ಲ. ಇಡೀ ಉತ್ತರ ಕರ್ನಾಟಕದಲ್ಲಿ ನಿಜಗುಂಡರು ಇದ್ದಾರೆ. ಇಡೀ ಉತ್ತರ ಕರ್ನಾಟಕದಲ್ಲಿ ಬಯಲಾಟದಲ್ಲಿ ಅಲ್ಲಮ್ಮನ ಆಟ ಅನ್ನೋದು ಒಂದು ದೊಡ್ಡ ಆಟ. ನಿಜಗುಂಡ ಆಟ. ಹಾಗೆ ಇವರು ಮಲ್ಲಮ್ಮನ ಆಟ ಹೇಳಿದ್ರಲ್ರಿ. ಮಲ್ಲಮ್ಮನ ಆಟ ಮಾಡೋ ಮುಂದೆ ಅವ್ರ ಸೀಮೆ ಒಳಗೆ ಈಗಲೂ ಶಿವನ ಪಾತ್ರ ಮಾಡ್ಬೇಕಲ್ರಿ. ಶಿವನ್ ಪಾತ್ರ ಮಾಡ್ಬೇಕು, ಕರೆ ನಾಗರಾವ್ ಇರ್ಬೇಕು. ಕರೆ ನಾಗರಾವ್ ಬಂದರೆ ಸೈ ಅಂತ ಹೇಳ್ತಿದ್ರಿ. ಹೇಳಿ ಈ ಕರೆ ನಾಗರಾವ್ ಬರುವಾಗ ಏನು ಮಾಡ್ಬಿಡ್ತು, ಅದು ಹಲ್ಲು ತೆಗ್ದಿದ್ರು ಏನೋ ಮಾಡಿರೋರು. ಈಗಲೂ ಒಬ್ಬರು ಹಾವು ಸಾಕಿದಾರಂತೆ ಆ ಪಾತ್ರ ಮಾಡೋ. ಆ ಅಚಾನಕ್ ಒಂದ್ಸಾರಿ ಒಂದು ಹಾವು ಕಡ್ದುಬಿಟ್ಟು ಆ ಪಾತ್ರ ಮಾಡೋನು ಸತ್ತು ಹೋಗ್ಬಿಟ್ಟ. ಅಲ್ಲಿಗೆ 10 ವರ್ಷದಿಂದ ನಿಂತು ಹೋಯ್ತು ಅನ್ನೋದು ಕೇಳ್ತೇವೆ ನೋಡಿ. ಒಂದು ಕೌಲು ಕೆಲವು ಸಾರಿ ಎಲ್ಲೆಲ್ಲಿಗೋ ಸಂಚರಿಸೋಗೋಕ್ಕೆ ಸಾಧ್ಯ.
ಅವ್ರ ಜೊತೆಗೆ ಪಾತ್ರ ಮಾಡಿದವರು ಇವರು. ಇನ್ಯಾವ್ದಾರು ಮಡಿವಾಳಪ್ಪ, ಶರೀರಪ್ಪ, ಯಾರ್ದಾರು ಒಂದು ದನಿನ ನಿಮ್ಮ ದನಿ ಒಳಗೆ ಅವರು ಸೂರನ್ನು ಕೇಳಿಸಿ. ಶಿಶ್ನಾಳ್ ಶರೀಫ್ ಸರ್. ಯಾಕೋ ಎಲ್ಲೋ ನಿನಗೆ ಭ್ರಾಂತಿ, ನಾಳಿಗಾಗುದೀಗಾಗಲಂತೆ, ನಿಶ್ಚಿಂತನಾಗಬೇಕಂತೆ, ಬಹು ದುಶ್ಚಿಂತೆಯೊಳಗೆ ನೀ ಕುಂತಿ. ಅವರನ್ನು ಕಂಡರೆ ಇವರಂತೆ, ಇವರನ್ನು ಕಂಡರೆ ಅವರಂತೆ, ಅವರಿವರೆಂಬುವ ಭಾವನೆ ಅಳಿಯದೆ ಭ್ರಾಂತನಾಗಿ ನೀ ಸುಮ್ಮನೆ ಕುಂತಿ. ನಿಶ್ಚಿಂತನಾಗಬೇಕಂತೆ, ಬಹು ದುಶ್ಚಿಂತೆಯೊಳಗೆ ನೀ ಕುಂತಿ. ಪೊಡವಿಯೊಳಗೆ ಶಿಶುನಾಳಂತೆ, ಪೊಡವಿಯೊಳಗೆ ಶಿಶುನಾಳಂತೆ, ಅಲ್ಲಿ ದೃಢಮತಿ ಗುರು ಗೋವಿಂದನಂತೆ, ಬಿಡದಾತನ ಪಾದವ ಪಿಡಿಯಂತೆ, ಬಿಡದಾತನ ಪಾದವ ಪಿಡಿಯಂತೆ, ತಡ ಮಾಡದೆ ಮೋಕ್ಷವ ಪಡೆಯಂತೆ. ನಿಶ್ಚಿಂತನಾಗಬೇಕಂತೆ, ಬಹು ದುಶ್ಚಿಂತೆಯೊಳಗೆ ನೀ ಕುಂತಿ. ನನಗೆ ಮಡಿವಾಳಪ್ಪರು ನೋಡಿಬಿಟ್ರೆ ಆಶ್ಚರ್ಯ ಆಗ್ತದೆ. ಸ್ವಲ್ಪ ಒಂಚೂರು ಕೌಲು ಪಡೆದಿದ್ರೆ ಯಾರ್ಯಾರು ನೆನಪಾದ್ರು ಅಂದರೆ ಇಡೀ ಕರ್ನಾಟಕದ ಅತ್ಯಂತ ಪರಮ ಹೆಮ್ಮೆ ಬಾಲಗಂಧರ್ವರು ಅಂತ. ನಿಮ್ಗೆ ಯಾರಿಗೆ ಹೆಸರು ಗೊತ್ತಿದೆಯೋ? ಬಾಲಗಂಧರ್ವರು, ಸವಾಯಿ ಗಂಧರ್ವರು ಮಧ್ಯಪ್ರದೇಶದಲ್ಲಿ ಹೋಗಿ ಇಡೀ ಭಾರತಕ್ಕೆ ಹೆಸರಾದ ಭಾಳ ದೊಡ್ಡ ಸಂಗೀತ. ನಿಮ್ಗೆ ಆ ಹೆಸರು ಕೇಳಿದರೆ ಆಶ್ಚರ್ಯ. ಇವರೆಲ್ಲ ಮೊದಲು ಕಂಪನಿಯ ಒಳಗೆ ಶ್ರೀಪಾತ್ರ ಮಾಡ್ತಿದ್ದು. ಇವರು ಸೂರು ನೋಡಿದರೆ ಇವರು ಅವ್ರ ಅಪ್ಪ ಹಿಡಿದಿಟ್ಕೊಡ್ದೆ ಇದ್ರ ಮಜಲ್ ಜೊತೆಗೆ ಇನ್ನೊಂದು ದೊಡ್ಡ ಬೇರೆ ಮಜಲೇ ಸಾಧ್ಯ ಇತ್ತೇನೋ ಒಂದು ಸೂರು ಸ್ವರ ನೋಡಿ ಆಶ್ಚರ್ಯ ಆಗುತ್ತೆ. ಈಗ ನಮಗೆ ಮಡಿವಾಳಪ್ಪನ ಸೂರು ಒಂದು ಸ್ವರನೋ, ಧ್ವನಿನೋ, ಮಾತು, ಅಭಿಪ್ರಾಯನೋ, ಆಲೋಚನೆನೋ ಮುಟ್ಸಿ ಸ್ವರಗಳ ಎರಡು ನೋಡಿ ಹಾಡಿದ್ರೆ ಅಡ್ಡಿ ಇಲ್ಲ. ಯಾವುದ್ರಿ? ಮಡಿವಾಳಪ್ಪನ ಯಾರು ನಿಮ್ಗೆ ಅನ್ಸುತ್ತೆ? ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರನ್ನುವರು, ಅನ್ನವು ತನ್ನಲ್ಲಿ ತೀರಿದ ಮರುದಿನ ನನ್ನವರನ್ನುವರಾರಿಲ್ಲ. ಮಡದಿ ಮಾಡುವಳ ಕಡು ಪ್ರೇಮವನು ಒಡವೆ ವಸ್ತ್ರಗಳ ಕೊಡು ತನಕ, ಮಡದಿ ಮಾಡುವಳು ಕಡು ಪ್ರೇಮವನು ಒಡವೆ ವಸ್ತ್ರಗಳ ಕೊಡು ತನಕ, ಒಡವೆ ವಸ್ತ್ರಗಳು ಕಡಿಮೆದ ಕಾಲಕ್ಕೆ ಕುಣಿದು ಹೋಗಳು ತವರಿಗೆ. ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರನ್ನುವರು, ಕರದೊಳು ಕಂಚಾನಿರು ತನಕ, ಕರದೊಳು ಕಂಚಾನಿರು ತನಕ ಎಲ್ಲರೂ ನನ್ನವರನ್ನುವರು, ಕರದೊಳು ಕಂಚನ ಸರಿದೊದ ಕಾಲಕ್ಕೆ ಸರಿಸಿ ಇಡುವರು ದೂರದಿಂದ. ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರನ್ನುವರು, ಅನ್ನದ ಮಹಿಮೆಯ ಚೆನ್ನಾಗಿ ತಿಳಿದು ಅನ್ನವ ಕಾಯ್ಕೊಂಡಿರಬೇಕು. ಅನ್ನದ ಮುಂದಿನಾವುದು ಇಲ್ಲ, ಅನ್ನಕ್ಕೆ ಮಡಿವಾಳನಬೇಕು. ಅನ್ನದ ಮುಂದಿನಾವುದು ಇಲ್ಲ, ಅನ್ನಕ್ಕೆ ಮಡಿವಾಳನಬೇಕು. ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರನ್ನುವರು. ಒಂದು 5 ನುಡಿದೈತ್ರಿ ಇದು. ಇನ್ಯಾವುದಾದ್ರು ನೀವು ಯಾವುದಾದ್ರೂ ಕೇಳೋದು ಅವ್ರಿಗೆ ಗೊತ್ತಿರುವಂಥ. ಶಿಶುನಾಳ್ ಶರೀಫ್ ಇನ್ನೊಂದು ಹೇಳಿದ್ರು. ಇನ್ನೊಂದ್ರಿ ಅವ್ರ ನಿಮಗೆ ನನಗೆ ಇಲ್ಲಿ ಕೇಳಿಸ್ತಾ ಇದೆ, ಮಾಲಿಂಗಪ್ಪಗೆ ಕರಡೆನ ಹಂಗ ಇಟ್ತಾರೆ, ಕವಣ ನವಣ ವಾಸ ಇದೆ ಅಂತ ಕೇಳಿಸ್ತಾ ಇದೆ ಅಲ್ವಾ? ಅಲ್ಲ ಇಲ್ಲ, ಸ್ವಲ್ಪ ಮರವಾಗೈತ್ರಿ, ನೆನಪು ಮಾಡ್ಕೊತೀನಿ ರೀ. ಒಂದು ಸ್ವಲ್ಪ ಕರಡಿ ನುಡಿಸಿ. ಇನ್ನಪ್ಪ ಒಳ್ಳೆ
ಈಗ ಎಷ್ಟು ಮಾತ್ರ ಇದು? ಅಂದ್ರೆ 2-3 ತಾಲೂಕು ಕೊಡ್ತೈತಿ. ಹೇಳ್ರಿ ಹೇಳ್ರಿ. ಮೊದಲಿಗೆ ಈಗ ನೀವು ಈಗ ಅವ್ರಿಗಿಂತ ಇದು ನುಡ್ಸೋದ್ರ ಜೊತೆಗೆ ಹೇಳೋದ್ರ ಜೊತೆಗೆ ನಾಳೆ ವಿವರ್ಸಕ್ಕೆ ಬರ್ಬೇಕು ಮುಂದೆ 2 ವರ್ಷಕ್ಕೆ ಅಂದಿದ್ವಿ ನಿಮ್ಗೆ ಬೆಳಿಗ್ಗೆ, ಅದು ಈಗೆಲ್ಲ ಶುರುವಾಗಿ. ಈಗ ನಾವು ಬಾರಿಸಿದ್ದು 5 ಮಾತ್ರ ಜಪ್ತಾಲ ಬಾರಿಸಿದ್ವಿ ರೀ. ಅದು ಮೊದಲು ಒಂದು 2-3 ಆವೃತ್ತಿ 5 ಮಾತ್ರದಾಗ ಹೋಗಿತ್ತು ರೀ. ಅದ್ರ ನಂತರ ಬಂದಿದ್ದು ಕೆರವಾ ಚಾಲು ಆತ್ರಿ. ಅದು ಕೆರವಾ ಚಾಲು ಆದಿಂದ ಅದನ್ನು ನಾವು ಈ ನಮ್ಮ ಕರಡಿ ಮೊದಲು ಒಂದು ವೈಶಿಷ್ಟ್ಯತೆ ಏನಂದ್ರೆ ಮೊದಲು ಮಂದಗತಿಯಲ್ಲಿ ಸಾಕ್ತೈತೆ. ನಮ್ಮ ನಿಧಾನಗತಿಯಲ್ಲಿ ನಮ್ಮ ಗದ್ದೆಗಳನ್ನು ಕಟ್ಕೋತಾ ನಮ್ಮ ವಿದ್ಯೆಯನ್ನು ಇವೆಲ್ಲ ಬೋಲ್ಗಳನ್ನು ನಾವು ಪ್ರದರ್ಶನ ಮಾಡ್ಕೋತ ಹೋಗ್ತಾ ಇರ್ತೀವಿ. ಅಂತಿಮವಾಗಿ ಇದನ್ನು ನಾವು ಮಂದಿಗೆ ಜನರಿಗೆ ಮನೋರಂಜನೆ ಆಗಬೇಕು. ಅದನ್ನು ಯಾವುದೇ ಮನೋರಂಜನೆ ಕೊಟ್ಟರು ನಮ್ಮ ಮೂಲ ಈ ನಮ್ಮ ಬೋಲ್ಗಳನ್ನು ಯಾವುದನ್ನು ಬದಲಾವಣೆ ಮಾಡ್ಕೊಳ್ಳಾರ್ದ ಆ ಬೋಲ್ ಒಳಗೆ ಕಟ್ಕೊಂಡು ಅದನ್ನ ಹೋಗಿ ಮುಚ್ಚ ಸ್ವರಕ್ಕೆ ಹೋಗಿ ಅದನ್ನು ಮುಗಿಸುವಂಥ ಪ್ರಯತ್ನ ಮಾಡ್ತಿರ್ತೀವಿ. ಯಾಕಂದರೆ ಇದು ಮೂಲ ಇದು ನಾವು ಈಗೆಲ್ಲ ಮುಂಚೆ ಕರಡಿ ಅಂದ್ರೆ ನಾವು ಸಪ್ರೇಟಾಗಿ ಬಾರಿಸೋದು ಇರೋದು ಭಾಳ ಕಡಿಮೆ ರೀ. ನಾವೆಲ್ಲ ಬಾರಿಸ್ಬೇಕಾದ್ರೆ ನಮ್ಮ ಜೊತೆ ಶೈನ್ ಆಗಬೇಕು. ಮತ್ತು ಇನ್ನೊಂದು ಭಾಳ ವಿಶೇಷವಾಗಿ ಹೇಳ್ತೀನಿ ನಿಮಗೆ, ಎಲ್ಲರೂ ಕಲ್ತವ್ರು ಅದಾರೆ, ಎಲ್ಲರೂ ಇದಾರೆ. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ನ್ಯಾಗ ನಮ್ಮ ಸಾಧನೆ ನೀವು ನೋಡ್ಬೋದು. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ನ್ಯಾಗ ಕರಡಿ ಮೊದಲು ಅಂತೇಳಿ ಬಿಡೀರಿ ನೀವು, ಅದರಲ್ಲಿ ನಮ್ಮದು ಬರುತ್ತೆ. ಏನಂತ ರೆಕಾರ್ಡ್ ಆಗಿದೆ ಅಂದರೆ ಈಗ ನಮ್ಮವರೊಬ್ಬರು ಬಂದಿಲ್ಲ, ಅದನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ರೀ. ನೀವೊಂದು ಏನಾದ್ರು ಒಂದು ವಾಕ್ಯವನ್ನು ಬರೆದು ಕೊಟ್ರಿ ಅಂದರೆ ಆ ಬರೆದು ಕೊಟ್ಟ ವಾಕ್ಯ ನಮಗೆ ಮಾತ್ರ ಗೊತ್ತಿರುತ್ತೆ. ಅವ್ನು ಕೂತವನು ಎಲ್ಲೇ ಕೂತಿರ್ತಾನೆ ರೀ. ಆ ಬರೆದು ಕೊಟ್ಟಿದ್ದು ನಮಗೆ ಮಾತ್ರ ಗೊತ್ತಿರುತ್ತೆ. ಕೂತವನು ಎಲ್ಲೇ ಕೂತಿರ್ತಾನೆ ರೀ. ಅದನ್ನು ನಾವು ಈ ಬೋಲ್ ಬಾರಿಸಿದ್ವಿ ಅಂದ್ರೆ ಅದು ಅವರು ಅಲ್ಲೇ ಕೂತವ್ನು ನೀವು ಎಲ್ಲೇ ಬೇಕಾದ್ರೆ ಪರೀಕ್ಷೆ ಮಾಡಿರಿ. ಅವ್ರಿಗೆ ಹೋಗಿ ಒಂದು ಕೊಲ್ಲೆದ ಹಾಕಿ ಕಿಲಿ ಹಾಕಿ ಬಂದು ನನ್ನ ಕೈಯಾಗಿ ಚೀಟಿ ಬರೆದು ಕೊಡ್ರಿ. ನೀವು ಇದನ್ನೇ ಬರೆದು ಕೊಟ್ಟಿರಿ ಅಂತೇಳಿ ನಮ್ಮ ಬೋಲಲ್ಲಿ ನಾವು ಬಾರಿದ ತಕ್ಷಣ ಅದು ಅವ್ರಿಗೆ ಕನ್ವರ್ಟ್ ಆಗಿ ಅವ್ರು ಬಂದು ಕೂತು ನಿಮಗೆ ಹೇಳ್ತಾರೆ. ಅದನ್ನೇ ಬಂದು ನಮ್ಮಲ್ಲಿ ಪರೀಕ್ಷೆ ಮಾಡಿ ಹೋಗಿ ಅದನ್ನು ನಮ್ಮ ಕಲೆ ಅದು ಅವ್ರಿಗೆ ಕನ್ಫರ್ಮ್ ಆದಂಥ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ನಾಗ ಅದು ದಾಖಲಾಗೈತೆ ರೀ. ನನ್ನ ವಯಸ್ಸು 36 ಈಗ ರೀ. ನಾನು ಚಿಕ್ಕವನಾಗ ಸಾಲಿ ಕಲ್ಕೋತಾನೆ ಇದನ್ನೆಲ್ಲ ಮಾಡ್ಕೋತ ಬಂದಿದ್ದೆ. ನಮ್ಮ ತಂದೆಯವರಿಂದ ಬಂದಂಥ ಬಳವಳಿ ಇದು. ನಾನು ಬಹುಶಃ ನೀವು ಯಾರು ದುಡ್ಡಿದ್ದವರು ಈ ದೇಶ ತಿರುಗಾಡೋಕ್ಕಾಗಂಗಿಲ್ಲ. ನಾ ಇಡೀ ದೇಶ ಎಲ್ಲ ತಿರುಗಾಡಿ ಬಂದುಬಿಟ್ಟೇನೆ ರೀ. ಯಾವುದರಿಂದ ಅಂದ್ರೆ ಇದನ್ನು ಕಲೆಯಿಂದ ರೀ. ಬಹುಶಃ ನಾವೊಂದು ಭಾಳ ಒಂದು ಹೇಳ್ಕೊತೀನಿ ನಾನು. ತ್ರಂಬಕೇಶ್ವರ ಜ್ಯೋತಿರ್ಲಿಂಗ ಭಾರತ ಹೋಗಿದ್ದೀವಿ ನಾವು. ಪುಣೆಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ಇಲ್ಲಪ್ಪ ನಾವು ದೇವ್ರ ದರ್ಶನ ಮಾಡಬೇಕು ಹೋಗ್ಬೇಕಂತ ಹೋಗಿದ್ದು. ನನ್ನ ಅಂದಾಜಲ್ಲಿ ಒಂದು 20,000 ಜನ ಪಾಳೆ ಹಚ್ಚಿದ್ರಿ ಆ ದರ್ಶನಕ್ಕೆ ಅಂತೇಳಿ. ನಾನು ಹೋದೆ, ಅಲ್ಲೇ ಪೊಲೀಸರು ಭೇಟಿ ಆದೆ. ಇಲ್ಲರಿ ನಾನು ಒಬ್ಬ ಜನಪದ ಕಲಾವಿದೀನಿ, ನಾನು ಗುಡಿಯಾಗ ಸೇವೆ ಮಾಡ್ತೀನಿ, ಒಂದಿಟ್ಟು ಅವಕಾಶ ಕೊಡ್ತೀರಿ ಅಂದ್ಕೊಳ್ಳಿ. ಹಂಗೆಲ್ಲ ಕೊಡೋಕೆ ಆಗಂಗಿಲ್ಲಪ್ಪ ಅಂತಂದ್ರೆ ನಿಂದ್ರೆ ನಾನೊಂದು ಬುಕ್ಕ ತೋರಿಸಿನ್ರಿ. ನಾ ತೋರಿಸೋಕ್ಕಿಲ್ಲ. ನಾನು ಮಧ್ಯಪ್ರದೇಶಲ್ಲಿ ಕಾಳಿದಾಸ ಸಮಾರೋಹ ಅಂತೇಳಿ ದೊಡ್ಡ ಫಂಕ್ಷನ್ ಮಾಡ್ತಾರೆ. ಅಲ್ಲಿ ನಮ್ಮನ್ನು ಕರೆಸಿದ್ರಿ. ಅಲ್ಲಿ ಉಜ್ಜಯಿನಿ ಮಹಾಕಾಲ ಮಂದಿರದಲ್ಲಿ ನಮ್ಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ, ಅಲ್ಲೆಲ್ಲ ಕಾರ್ಯಕ್ರಮ ಮಾಡಿದ್ದೀವಿ ರೀ. ಅಲ್ಲಿ ನಮ್ಮ ಕಲೆಯನ್ನು ನೋಡಿ ಅಲ್ಲಿ ಸ್ಥಳೀಯ ಪತ್ರಿಕೆ ರೀ ಸುಮಾರು ಒಂದು 50 ಪತ್ರಿಕೆಯಲ್ಲಿ ನಮ್ಮದೆಲ್ಲ ನ್ಯೂಸು. ಅದನ್ನೆಲ್ಲ ನೋಡಿದ್ಕೊಳ್ಳಿ ನೀವು ಮಧ್ಯಪ್ರದೇಶದಲ್ಲಿ ಉಜ್ಜಯಿನಿ ಮಹಾಕಾಲದಲ್ಲಿ ಮಾಡಿದ್ರೆ, ಓಂಕಾರೇಶ್ವರ ಮಾಡಿದ್ರೆ, ಅದನ್ನೆಲ್ಲ ಕೊಡೇ ಇಲ್ಲಿ ಬರೀ ತೊಳಗೆ ಕರ್ಕೊಂಡು ಹೋದ್ರಿ. ಮ್ಯಾನೇಜರ್ ಭೇಟಿ ಎಲ್ಲ ಆದ್ರಿ. ಅದು ಎಲ್ಲೋ ಎಷ್ಟೋ ಒಂದು 20,000 ಜನರನ್ನೆಲ್ಲ ಬಂದ್ ಮಾಡಿ ಆ ಟೈಮ್ಗೆ ನಮ್ಮ ಡೈರೆಕ್ಟ್ ಒಳಗೆ ಬಿಟ್ಟು ಅಲ್ಲಿ ಪ್ರದರ್ಶನ ಅವಕಾಶ ಮಾಡಿಕೊಟ್ಟು ಒಳಗಡೆ ಲಿಂಗಕ್ಕೆ ಅಲ್ಲಿ 3 ಲಿಂಗ ಅದಾವೆ ರೀ, ಬ್ರಹ್ಮ ವಿಷ್ಣು ಮಹೇಶ್ವರ ಜ್ಯೋತಿರ್ಲಿಂಗದಲ್ಲಿ. ನಮ್ಮನ್ನು ಒಳಗಡೆ ಗಿಟ್ಟು ಮಾಡಿದ್ರು. ಅವಾಗ ನಾನು ಬಂದು ಹೊರಗಡೆ ಅಂದೆ, ಅವರು ಮ್ಯಾನೇಜರ್ ಸರ್ 20,000 ಜನ ಅಲ್ಲಿ ನಿಂತಿದ್ದಾರೆ ಪಾಳ್ಯಕ್ಕೆ, ನಮ್ಗೆ ಹೆಂಗೆ ಬಿಟ್ರಿ ಅಂದ್ಕೊಳ್ಳಿ. ಅದೆಲ್ಲ ನಿಮ್ಮ ಕಲೆ ಪುಣ್ಯಪ್ಪ, 20,000 ಜನ ಸರಿಸಿ ನೀವು ಮುಂದೆ ಬಂದಾರಂತೀವಿ. ಅದಕ್ಕೆ ನಾವು ಇದನ್ನು ನಮ್ಮ ವೃತ್ತಿ ನೇಕಾರಿಕೆ ಜೋಡಿನ ಈ ಕಲೆಯನ್ನು ಮುಂದುವರ್ಸೋದು ಹೊಂಟಿದ್ದೀವಿ. ಈಗ ನಮ್ಮ ಮಕ್ಕಳು ಬಾರಿಸ್ತಾರೆ. ಈ ನಮ್ಮದು ನಾನು ಬಾರಿಸೋ 29ನೇ ತಲೆಮಾರಿನಂದ್ರೆ ನನ್ನ ಮಕ್ಕಳು 30ನೇ ಅದಾವ್ರಿ. ವಂಶ ಪರಂಪರೆಯಾಗಿ ಇದನ್ನು ನಾವು ಬಾರಿಸೋತ ನಡೆಯೋದಿರಿ. ನಾವು ಈ ಕಲೆ ಯಾವತ್ತೂ ನಾವು ಕೀಳಾಗಿ ನೋಡೇ ಇಲ್ಲ. ನಾವು ಇದರಿಂದನೇ ನಮ್ಗೆ ಹೆಮ್ಮೆ ಇದೆ. ನಾವು ಹೇಳಿದ್ರೆ 20,000 ಜನ ನೀನು ಸರಿಸಿ ನಾವು ಹೋಗಿ ದರ್ಶನ ಮಾಡಿದಂದ್ರೆ ಅದ್ರ ಈ ಕಲೆಯ ಹೆಮ್ಮೆ ರೀ. ಅದೇ ಒಂದು ನನಗೆ ಭಾಳ ಖುಷಿ ಕೊಡುವಂಥ ಸಂಗತಿ ರೀ. ಮಹಾಲಿಂಗಪ್ಪ ಅವ್ರೀಗ ಜ್ಯೋತಿರ್ಲಿಂಗದ ಎದುರಿಗೆ ನುಡಿಸಿದರು. ಈಗ ಇವರು ಊರಲ್ಲಿ ಮಾಲಿಂಗಪುರದಲ್ಲಿ ಮಾಲಿಂಗಪ್ಪ ಅವ್ರಿಗೂ ಮಾಲಿಂಗದೇವರು ಅಲ್ರಿ, ದಿವಸ ಮ್ಯೂಸಿಕ್ ಕೇಳ್ಕೊಂಡು ಹೆಂಗಿರ್ತಾರೆ ಅಂತ ನಮಗೊಂದು ಸಾರಿ ಕೇಳಿಸ್ಬೇಕಲ್ಲ. ಆ ಗುಡಿ ಒಳಗೆ ನೀವು ಏನು ನುಡಿಸ್ತೀರಿ? ನಿಮಗೆ ತೊಡಕಿರೋದು ನನಗೆ ಗೊತ್ತದೆ, ಕ್ಷಮ ಮಾಡ್ರಿ ಅಂತೀವಿ. ನಿಮಗೆ ಶಾನ ಇಲ್ಲ ಸನಾದಿಲ್ಲ ಅಂತ ಗೊತ್ತದೆ, ಮಾಡ್ರಿ. ಇಷ್ಟರೊಳಗೆ ಏನು ಕಟ್ಕೊಡಕ್ಕೆ ಸಾಧ್ಯ? 12 ಮಠ ಅಂತವ್ರು ಕೂಡ ನಮ್ಮ ಜೊತೆಗೆ ಇಲ್ಲಿ ಕಾರ್ಯಕ್ರಮದಲ್ಲಿ ಕೂತಿದ್ದಾರೆ. ಅಂಥವ್ರು ಯಾರು ಎಲ್ಲಿ ಕೇಳುವ ದನಿಗಳು ಎಲ್ಲೆಲ್ಲಿದೆಯೋ. ಹಾಗಾಗಿ ಬಿಸ್ಮಿಲ್ಲಾ ಖಾನ್ ಸಾಹೇಬರು ಅಂತ ಭಾಳ ಸೊಗಸಾಗಿ ಭಾಳ ಪ್ಯಾರವಾಗಿ ಕರಿತೀವಿ. ಅವರು ವಿಶ್ವನಾಥ್, ನಾನು ಹೇಳೋದು ದೇವ್ರನ್ನ ಸ್ವಲ್ಪ ಫ್ರೆಂಡ್ಲಿಯಾಗಿ ಕರೆದು ಬಿಡ್ತೀನಿ. ಆ ಕಾಶಿ ವಿಶ್ವನಾಥ್ ಹತ್ರ ಹೋಗಿ ನುಡಿಸುವಾಗ ಅನುಭವಿಸುವ
ಹೊಮ್ಮಿಸುವ ನಾದದ ಜೇಂಕಾರ ಫಲ ಹೆಂಗೆ ಹೇಳಕ್ಕೆ ಸಾಧ್ಯ. ಹಾಗಾಗಿ ಮಹಾಲಿಂಗಪ್ಪ ಅವರು ತಂದೆ ಕೂಡ ಅವರು 40 ಎಕರೆ ಜಹಗೀರ್ ಸಿಕ್ಕಿರೋದು ದಾಖಲೆ. ಅವರು ಪ್ರತಿ ಊರಲ್ಲಿ ಅವ್ರ ಊರಲ್ಲಿ ಈಗಲೂ ಕಾಯಕ, ಇದನ್ನು ನುಡಿಸೋದೇ ಕಾಯಕ, ನೇಗೇನೂ ಕಾಯಕ, ಇದನ್ನು ಕಾಯಕ, ಎರಡನ್ನೂ ಒಟ್ಟೊಟ್ಟಿಗೆ ತಗೊಂಡೋಗೋರು. ಈಗ ನೀವು ಬೇರೆ ಮಜಲನ್ನು ತೋರಿಸ್ತೀರಿ, ಈ ಕಲೆ ಉತ್ತರ ಕರ್ನಾಟಕದಲ್ಲಿ ಮದುವೆಗೆ ಬಹುತೇಕ ನಾನು ಭಾಳ ಇಂಥದ್ದೆಲ್ಲ ಕಡಿಮೆ ಹೇಳಬೇಕು. ನೀವು ಆಗಲೇ ಪ್ರತಿ ತಿಂಗಳು ಹೇಳ್ತಾ ಒಂದು ಮಾಗಿದ್ದೀರಿ. ಆ ರಿಪೀಟ್ ಅಂಶಗಳನ್ನು ಕಡಿಮೆ ಇಡಕ್ಕೆ ನೋಡ್ತಾ ಇದ್ವಿ, ಜನರಲ್ ಪಾಯಿಂಟ್ಸ್ಗಳನ್ನು ಕಡಿಮೆ ಇಟ್ಟು ಹೇಳಕ್ಕೆ ನೋಡ್ತಾ ಇದ್ವಿ. ಮದುವೆಯಲ್ಲಿ ಅಲ್ಲಿ ವೀರಭದ್ರನ ಆರಾಧನೆ ತುಂಬ ಜಾಸ್ತಿ. ಅವರು ವೀರಭದ್ರನ ಒಕ್ಕಲು ಅಂತ ಕೇಳಿದ್ವಿ. ವೀರಭದ್ರನ ಗುಗ್ಗಳಕ್ಕೆ ನುಡಿಸುವಂಥದ್ದಿದೆ. ಹಾಗಾಗಿ ಇಡೀ ವಿಶ್ವಕರ್ಮರು ಸೇರಿ ಇವರು ನೇಕಾರಿಕೆಯರು, ನಾವಾಗಲೇ ಹೇಳಿದೆ ನಿಮಗೆ. ಹಾಗಾಗಿ ಆ ಮಜಲುಗಳನ್ನು ಕೇಳೋಣ. ಏಕೆ ಇದು ಕರಡೆ ಮಜಲು ಮೆರವಣಿಗೆಗೆ ನುಡಿಸೋ ಕ್ರಮ ಬೇರೆ, ಅವರು ಈಗಾಗಲೇ ಕೇಳಿದ್ದೀರಿ ದೇವರ ಕಾರ್ಯದಲ್ಲಿ ನುಡಿಸೋ ಕ್ರಮ, ದೇವಸ್ಥಾನದಲ್ಲಿ ನುಡಿಸೋ ಗತ್ತುಗಳಲ್ಲಿ ಬಹಳ ವಿಶೇಷವಾದ್ದು. ಏಕೆಂದರೆ ಭಾರತೀಯ ಸಂಗೀತ, ದೇವಸ್ಥಾನದ ಸಂಗೀತವನ್ನು ಅವರಿನ್ನೂ ಹೇಳಿದರು. ದೇವಸ್ಥಾನ ಸಂಗೀತನ ಅಭ್ಯಾಸ ಮಾಡೋಕ್ಕೆ ಅಸಾಮಾನ್ಯವಾದ ದಾರಿ. ಅಲ್ಲಿರೋ ಸೂರ್ಯವಾದ್ಯ ಚಂದ್ರವಾದ್ಯಗಳು ನಮ್ಮಲ್ಲಿ ಇಟ್ಟಿದ್ದೇವೆ, ಅದನ್ನು ನುಡಿಸುವಂತಹ ಬಹಳ ಪಕ್ವ ಅರಬರೆ ಒಂದಿಷ್ಟು ಕಾಣ್ತೇವೆ, ನುಡಿಸುವಂಥವ್ರು ತುಂಬ ಕಡಿಮೆ, ಇಲ್ಲ ಅನ್ನೋಷ್ಟು ಕಿಕ್ಕಿದೆ. ಆದರೆ ಅವ್ರ ಮೊಮ್ಮಗಂಗೆ ಮುಂದಿನ ವರ್ಷದಷ್ಟೊತ್ತಿಗೆ ಇದ್ದದ್ದೆಲ್ಲ ಸೇರಿಸಿ ನುಡಿಸುವ ಕಟ್ಟಿ ತಲೆಗೆ ಕಟ್ಕೊಂಡು ಉಜ್ಜಿ ನುಡಿಸುವಂತಹ ಉರುಮೆಗೆ ಹೋಲುವಂಥ ಒಂದೇ ಚರ್ಮ ಇರುವಂಥದ್ದು, ಒಂದೇ ಚರ್ಮ, ಸೂರ್ಯ ತಲೆ ಕಟ್ಕೊತಾರೆ, ಒಂದೇ ಚರ್ಮ ನಮ್ಮಲ್ಲಿ ಇಲ್ಲಿದೆ. ಅದನ್ನು ಕಟ್ಕೊಂಡು ನುಡಿಸೋದು ಒಂದು ಚರ್ಮಕ್ಕೆ 2 ಕಡೆಗೂ ನುಡಿಸುವಂತಹ ಕಾರ್ಯ. ಅದು ಬಹಳ ಕ್ಲಿಷ್ಟವಾದ. ಅದರೊಳಗೆ ಉರುಮೆಗೆ ಹತ್ತಿರದ ನಾದ ಹೊಣಿಸುವಂಥದ್ದು ಬಹುತೇಕ ಈಗ ಸಿಕ್ಕಿಲ್ಲ. ನಮ್ಮ ನರಸಪ್ಪ ಒಂದು ಪ್ರಯತ್ನಗಳನ್ನು ಒಂದಿಷ್ಟು ಮಾಡಿದ್ದಾರೆ, ಪಕ್ವವಾಗಿ ಸಿಕ್ಕಿಲ್ಲ. ಅದು ಇವ್ರ ಸಂತತಿ ಒಳಗೆ ಉಳಿದಿದೆ. ಹಾಗಾಗಿ ಅವೆಲ್ಲ ಸೇರಿ ಒಂದು ವಾದ್ಯ ಈ ಕ್ಷಣ ಹುಟ್ಟು ಹಾಕೋಕ್ಕೆ ಸಾಧ್ಯವಿರಲ್ಲ. ಅದು ಅಷ್ಟು ಸ್ವಲ್ಪದ್ದಲ್ಲ, ಧಾನ್ಯ ಹುಟ್ಟಿಸಿದ ಹಾಗೆ ಅದನ್ನು ಮತ್ತೆ ತಗೊಂಬಂದು ನಿಮ್ಮ ಮುಂದಿನ ಮೊರಿ ಕಲೀಲಿ, ಉಸ್ತಾದ್ ಆಗಲಿ ಅಂತೇಳಿ, ಪಂಡಿತ್ ಆಗಲಿ. ನೀವು ಈಗಾಗಲೇ ಪಂಡಿತ ಅಂತ ಅದಕ್ಕೇನು ಮಾತಿಲ್ಲ. ನಾವು ಪಂಡಿತರು ಅಂತ ಕರೆಯೋದ್ರಿಂದ ನಾವು ಜನಪದರು ಭಾಳ ಪ್ರೀತಿ ಲವ್ಲಿಯಾಗಿ ಕಂಡುಬಿಡ್ತೀವಿ. ಈ ವಿಶೇಷವಾದ ಬಿರುದುಗಳನ್ನು ಕೊಟ್ಟಿಲ್ಲ, ಅವುಗಳನ್ನು ಆ ಹಂತಕ್ಕೆ ಹೋದವ್ರಿಗೆ ಕೊಡೋದು ತಪ್ಪಲ್ಲ. ನೀವು ಆರಂಭಕ್ಕೆ ಮಾತು ಹೇಳಿದ್ರಿ, ಭಾಳ ನಿಧಾನವಾಗಿ ಶುರು ಮಾಡ್ತೀವಿ, ಮಧ್ಯಮಕ್ಕೆ ಹೋಗ್ತೀವಿ, ಆಮೇಲೆ ಇಂಥ ಹೋಗ್ತದೆ. ಹೌದಲ್ಲ, ಇದು ಇಡೀ ಭಾರತೀಯ ಸಂಗೀತದ ಜೀವನಾಡಿ. ಹಿಂದೂಸ್ತಾನಿ ಅಥವಾ ಕರ್ನಾಟಕ ಸಂಗೀತದಲ್ಲಿ ಟೇಕ್ ಆಫೇ ಅದ್ಭುತ. ಟೇಕ್ ಆಫ್ ಅಂತ ಸಿನಿಮಾ ಫ್ಲೈಟ್ ಹೋಗೋದನ್ನು ಭಾಳ ಹೋಲಿಸೋಕೆ ಭಾಳ ಸುಂದರವಾದದ್ದು. ಹಾಗಾಗಿ ಯಾವ ಸಂಗೀತದ ಕಟ್ಟುವಿಕೆನೇ ಆರಂಭ, ಮಧ್ಯ, ಅಂತಿಮದಲ್ಲಿ ಕಟ್ಟುವಂತಹ 3 ಮಜಲನ್ನು ತೋರಿಸಿ, ಪ್ಲಸ್ಸು ದೇವಸ್ಥಾನದಲ್ಲಿ ದೇವರ ಎದುರಿಗೆ ನುಡಿಸೋ ಒಂದು ಮಜಲ ಇರೋ. ನಿಮ್ಮ ಕಡಿಮೆ ಸಾಥಿಗಳು ಕಡಿಮೆ ಇದ್ದಾರೆ ಅಂತ ಗೊತ್ತಿದೆ. ಮುಂದೆ ನೋಡುವ ಲೋಕೋತ್ಸವ ಇನ್ನೊಂದು ಮಜಲಲ್ಲಿ ಅದನ್ನು ಈಗ ಹೇಳಿದ್ರಿಂದ ಆಗ ಅನುಭವಿಸೋಕ್ಕೆ ಸುಲಭ ಆಗ್ತದೆ ಅಂತ ಹೇಳ.
ಪೂಜೆ ಹೇಳ್ರಿ ಹೇಳ್ರಿ ಹೇಳ್ರಿ. ಸಾಮಾನ್ಯವಾಗಿ ಇದನ್ನು ಬೈಲಿಗತ್ತಂತಾರೆ. ಶಹನಾಯಿ ಇಲ್ಲದನೆ ನುಡಿಸುವಂಥ ಒಂದು ಕ್ರಮ ಇದು. ಇದು ಮುಂದೆ ಇದು 2ನೇ ಆವೃತ್ತಿ, 3ನೇ ಆವೃತ್ತಿ, 4ನೇ ಆವೃತ್ತಿ, 5ನೇ ಆವೃತ್ತಿ ಅಂತೇಳಿ ಹಾಗೆ ಉದ್ದು ಬೆಳ್ಕೋತ ಹೋಗ್ತೈತ್ರಿ. ಅದಕ್ಕೆ ಇದು ಶಹನಾಯಿ ಇಲ್ಲದೆ ಬರ್ಸುವಂಥದ್ದು ನಮ್ಮ ಕಲೆ ಒಳಗೆ ಇದು ಒಂದು 2 ಮಾತ್ರ ಬರ್ತಿರೋದು. ಆಮೇಲೆ ಇನ್ನೊಂದು ನಮ್ಮೆಲ್ಲ ಸ್ನೇಹಿತರಿಗೆ ಹೇಳ್ಕೊತೀನಿ ರೀ, ನಮ್ಮ ತಂದೆಯವ್ರ ವಯಸ್ಸು 66 ವಯಸ್ಸು ರೀ. ಬಹುಶಃ ನಮ್ಮ ತಹಶೀಲ್ದಾರ್ ಸಾಹೇಬ್ರಿಗೆ ಹೇಳ್ತೀನಿ ರೀ, ತಹಶೀಲ್ದಾರ್ ಸಾಹೇಬರು ವಯಸ್ಸು ನೋಡೋದಕ್ಕಿಲ್ಲ ಇನ್ನೊಂದು ಕಟಿಂಗ್ ಮಾಡ್ತಾರೆ, ಇನ್ನೂ 2 ವರ್ಷ ಸಣ್ಣವ್ರು ಆಗ್ತೀರಿ ಅಂತಂದ್ರೆ ಅವರೊಂದು ಆರೋಗ್ಯದ ಗುಟ್ಟ ನಿಮ್ಮೆಲ್ಲ ಹಂಚ್ಕೋತೀನಿ ರೀ. ನಮ್ಮ ತಂದೆಯವ್ರು ಯಾವಾಗಲೂ ಬೈಕ್ ಮೇಲೆ ಅದು ಎಲ್ಲಿ ಹೋಗಂಗಿಲ್ಲ ರೀ. ನಾನು ಬಸ್ ಸ್ಟ್ಯಾಂಡ್ ಬೈಕ್ ಮೇಲೆ ಬಿಡ್ತಂದ್ರೆ ಹೋಗಂಗಿಲ್ಲ ಅವ್ರು, ಬೇಡಪ್ಪ ನಾನು ನಡ್ಕೋತ ಹೋಗ್ತೀನಿ ಅಂತಾರೆ ರೀ. ಅದಕ್ಕೆ ಅವ್ರು ಹಂಗದಾರ, ನಾ ಹಿಂಗದೇನು ರೀ. ಅವ್ರದೊಂದು ಆರೋಗ್ಯದ ಗುಟ್ಟ ಅವರು. ಯಾಕಂದರೆ ಅವರ ಒಂದು ಊಟದ ಮೆನು ಇರೋದ್ರಿ, ಅದೆಲ್ಲ ಸ್ವಲ್ಪ ಆಹಾರ ಊಟ ಮಾಡೋದು ರೀ, 1 ಗಂಟೆಗೆ ಊಟ ಮಾಡೋದು. ಹೀಗಾಗಿ ಆರೋಗ್ಯನ ಭಾಳ ಚೆನ್ನಾಗಿ ಕಾಪಾಡ್ಕೊಂಡು ಬಂದಾರೆ ಅವರು. ಅದನ್ನ ಹೇಳ್ತಿರ್ತಾರೆ, ನೋಡಪ್ಪ ನಮ್ಮ ಜೊತೆ ಇದ್ದವರೆಲ್ಲ ನಾನು ಓದಲು ಹೇಳ್ತಿರ್ತಾರೆ, ಇವರು ನಮ್ಮ ಚಿರಂಜೀವಿ ನೋಡ್ರಿ ಇವ್ರು ಇರ್ತಾರೆ, ಏನಪ್ಪ ನೀವೇ ಅಗದಿ ಅರೇದಾರ ಅಂತೀರಿ, ನಿಮ್ಮ ಮಗನ ಹಿಂಗಾಗೆಲ್ಲ ಹೇಳ್ತಿರ್ತಾರೆ. ನನಗೂ ಅವ್ರನ್ನ ಆರಿಸುವಾಗ ಮಧ್ಯೆ ಎಲ್ಲೋ ಭೇಟಿಯಾಗೋರು. ಅವ್ರು ಆದಾಗ ಇವರು ವಯಸ್ಸೇನೋ ಫರಕ್ ಕೊಟ್ಟಾರೇನೋ ಅಂತ ಅನುಮಾನ ಹತ್ತಿತ್ತು ನನಗೆ. ಆದರೆ ಕರೆ ರೀ ಕರಡೆ ಹಾಗೂ ಕರೆ ಮಾದೇವಪ್ಪರು. ಹಾಗಾಗಿ ಅಲ್ವಾ, ತಮ್ಮ ಆಶೀರ್ವಾದ ಇಲ್ರಿ. ನಾನು ನಿಮಗೆ ಇನ್ನೂ 24 ಮಾತ್ರದ ಒಂದು ಕೇಳಿ ಕೊನೆಗೆ ಮುಗಿಸೋಣ. 24 ಮಾತ್ರೆ ಸುದೀರ್ಘವಾದ್ದು. ಅಷ್ಟು ಸುದೀರ್ಘನ ಮನಸ್ಸಿನೊಳಗೆ ಅದಕ್ಕೆ ಹಿಡ್ಕೊಳ್ಳೋದಕ್ಕೆ ಭಾಳ ದೊಡ್ಡ ಅನುಭವ ಬೇಕು. 12-16ಕ್ಕಿಂತ ಮುಂದಕ್ಕೆ ಹೋಗಲ್ಲ ಯಾರು ಸಾಮಾನ್ಯವಾಗಿ ಅಂತ ಕೇಳ್ತೇನೆ. ಅಷ್ಟು ಸುದೀರ್ಘದ ನೆನಪಿಟ್ಕೊಳ್ಳೋದಕ್ಕೆ ಕೇಳಬೇಕು. ನನಗೆ ಇನ್ನೊಂದು, ಈ ದೇವರು ಮೆರೆಸುವಾಗ ಒಂದು ಗತ್ತಿದೆ. ಶಹನ ಇಲ್ಲದೆ ಇರೋದ್ರಿಂದ ನಾನು ಬಾಯಿ ಹಿಡ್ಕೋತಾ ಇದೆ ನಿಮಗೆ. ಅದು ಮಜಲು ಕಟ್ಟೋದು ಭಾಳ ದೊಡ್ಡದು. ನಿಮ್ಮದ್ರಲ್ಲಿ ಸಾಧ್ಯ ಏನು? ದೇವ್ರ ರಣಬಾಜು ಅಂತೀವಲ್ಲ, ಅದಕ್ಕೆ ಶೇನಾಯಿನ ಬೇಕ್ರಿ. 24 ಮಾತ್ರಕ್ಕೂ ಶೇನಾಯಿನ ಬೇಕ್ರಿ. ಅಂದ್ರೆ ಹಾಕೊಂಡು ಆಧಾರ ತೋರಿಸ್ತೀವಿ, ಗೊತ್ತಾಗ್ತದೆ. ಗೊತ್ತಾಗ್ತದೆ, ನನಗೆ ಅರ್ಥ ಆಯ್ತು. ಹಾಗಾಗಿ ಅದ್ರ ಕರ್ಕೊಂಡೋಗಕ್ಕೆ ದಾರಿ ಭಾಳ ಬೇಕು, ಅವ್ರು ಲೀಡ್ ಮಾಡಲೇಬೇಕಾಗ್ತದೆ ಅಂತ ಗೊತ್ತಾಯ್ತು. ಈಗ ನೀವು ಬಹಳ ಮುಖ್ಯವಾಗಿ ಇಷ್ಟು ನಮ್ಮ ಈ ಕಾರ್ಯಕ್ರಮದ ಜೊತೆಗೆ ಅವರ ಬದುಕಿನ ಕಷ್ಟ ಅನುಭವ ಮತ್ತು ಅವರ ಕೊಟ್ಟ ಸುಖ ಅಥವಾ ನೋವುಗಳನ್ನು ನೀವು ಮುಖಾಮುಖಿಯಾಗಿ ಅಥವಾ ಅವರ ಸಂಗೀತದ ಗ್ರಹಿಕೆಗಳನ್ನು ನೀವು ತಿಳ್ಕೊಳ್ಳೋಕ್ಕೊಂದು ಸಂದರ್ಭ. ದಯವಿಟ್ಟು ನಿಮ್ಮಲ್ಲಿ ಯಾರಾದರೂ ಏನಾದ್ರು ಭಾಳ ಮುಖ್ಯವಾದ ಪ್ರಶ್ನೆ. ನಮಸ್ಕಾರ. ಕಲೆಗೆ ಜಾತಿ ಇಲ್ಲ ಅಂತ ಹೇಳ್ತಾರೆ. ನಾನು ನಿಮ್ಮ ಪರಿಚಯನ ಒಂದು ಓದ್ತಾ ಇದ್ದೆ. ಸಿದ್ದಿ ಮತ್ತು ಮುಸಲ್ಮಾನ್ ಜನಾಂಗದವರು ಕೂಡ ತಮ್ಮನ್ನ ತರಬೇತಿಯನ್ನು ಪಡೆದಿದ್ದಾರೆ ಅಂತಾರೆ. ಆ ಒಂದು ಸಂದರ್ಭನ ಜ್ಞಾಪಕ ಮಾಡ್ಕೊಂಡ್ರೆ. ಕಲೆಗೆ ಜಾತಿನ ಇಲ್ರಿ, ಕಲೆನ ಒಂದು ಜಾತಿ ಐತ್ರಿ. ಎಲ್ಲರೂ ಕಲಿಬೋದು ರೀ. ನಾವು ದೇವಾಂಗದವರು ನಾವು ಇದನ್ನ ಬಾರಿಸ್ಬೇಕಂತ ಹೆಂಗಿರಲ್ಲ. ಈಗ ಹರಿಜನರು ಬಾರಿಸ್ತಾರೆ ರೀ, ವಿಶ್ವಕರ್ಮರು ಬಾರಿಸ್ತಾರೆ ರೀ. ನಾವು ಮುಸಲ್ಮಾನರಿಗೂ ಕಲಿಸಿದೀವಿ ರೀ. ಅವರು ದೇವ್ರ ಸೇವೆ ಮಾಡ್ತಾರೆ. ಈಗ ಅವರು 5 ತಲೆಮಾರಿನ ಕಲಾವಿದರು ನಮ್ಮ ಜೋಡಿ ಅದಾರ. ಈಗ ಅವರು ಯಾವ ಸಂದರ್ಭ? ಜಾನಪದ ಅಕಾಡೆಮಿ ಸದಸ್ಯರಿದ್ದೀವಿ ನಾವು ರೀ. ಆಗ ಇಲ್ಲಿ ಎಲ್ಲ ಮಲೆ ಮಾದೇಶ್ವರಕ್ಕೆ ಬಂದಿದ್ದೀವಿ ರೀ. ಮುಂದೆ ಇದಕ್ಕೆ ಅಲ್ಲಿ ನಮ್ಮ ತುಮಕೂರು ಸಿದ್ಧಗಂಗಾ ಮಠಕ್ಕೆ ರೀ, ಹೆಬ್ಬಳ್ಳಿ ಅಂತ ಒಂದು ದೇವಸ್ಥಾನ ಹತ್ರ ಅಲ್ಲಿ ರಾಯರ ಮಠ, ಅಲ್ಲಿ ಕೊಟ್ಟಿದ್ದೀರಿ. ಈ ಇಲ್ಲಿ ಒಂದು 10 ಟೀಮ್ ತಯಾರು ಮಾಡಿದ್ವಿ ನಾವು. ಮುಸಲ್ಮಾನರಿಗೆ ಕಲಿಸಿದ್ದೀವಿ ಸರ್. ಅದು ಯಾವ ಸಂದರ್ಭದಲ್ಲಿ? ಅವ್ರು ಯಾವ ಸಂದರ್ಭದಲ್ಲಿ ನಮ್ಮನ್ನು ಇದು ತರಬೇತಿ ಇದ್ರಾಗೆಲ್ಲ ಕಲ್ತಿದ್ವಿ. ಅದರಲ್ಲಿ ಯಾವುದು ಯೂಸ್ ಮಾಡ್ತಾರೆ? ಇಲ್ಲ ರೀ, ಅವರ ಮುಸಲ್ಮಾನಲ್ಲಿ ನಮ್ಮಲ್ಲಿ ಬಹುಶಃ ಅಲಾಯಿ ಹಬ್ಬ ನಿಮ್ಮಲ್ಲಿ ಆಗ್ತೈತಿಲ್ಲ ಅಂತಿಲ್ಲ. ಮೊಹರಂ ಮಾಡ್ತಾರೆ. ಮೊಹರಂದಲ್ಲಿ ಇದನ್ನು ಮಾಡ್ತಾರೆ. ಮೊಹರಂನಲ್ಲಿ ಸಿದ್ಧಿ ಜನಾಂಗದವ್ರು ಅಂದರೆ ನಾವು ನಮ್ಮ ಕರ್ನಾಟಕ ಜನಪದ ಅಕಾಡೆಮಿ ನಮ್ಮ ತಂದೆಯವ್ರ ಸದಸ್ಯ ಇದ್ದಾಗ ಬಿಚ್ಚಳ್ಳಿ ಶ್ರೀನಿವಾಸ ಅವ್ರ ಅಧ್ಯಕ್ಷರಿದ್ದರು. ನಮ್ಮೆಲ್ಲ ಈ ಥರ ಕಲಾ ಪ್ರಕಾರ ಯುವ ಕಲಾವಿದರು ಕಲೀಲಿ ಅಂಥೇಳಿ ಮಾಡಿದಾಗ ಅವರು ತರಬೇತಿ ಶಿಬಿರಾರ್ಥಿಗಳಿಗೆ ಅವ್ರು ಬಂದಿದ್ರು. ಎಷ್ಟು ಕರಡಿ ಮಜಲು, ಹಲ್ಲಿಗೆ ಮಜಲು, ಸಂಬಾಳ ಎಷ್ಟು ಕಡೆ ಶಿಬಿರಾರ್ಥಿ ಮಾಡಿ ನಮ್ಮ ತಂದೆಯವರ ಗೈಡೆನ್ಸ್ ಮಾಡಿ ಕಲಿಸಿದ್ದಾರೆ ಸರ್. ಪೀರ್ಲ ಹಬ್ಬ ಒಂದು ಮಾತು. ಉತ್ತರ ಕರ್ನಾಟಕಕ್ಕೂ ದಕ್ಷಿಣ ಕರ್ನಾಟಕಕ್ಕೂ ಭಾಳ ಅಂತರ ಇದೆ ಇದರಲ್ಲಿ. ನಿಮ್ಗೆ ಈ ಕ್ಷಣಕ್ಕೆ ಹೇಳಿದ್ರೆ ಹೆಚ್ಚು ಹೊತ್ತು ಹೇಳಬಾರ್ದು ಅಂತ ಯೋಚನೆ ಮಾಡ್ತೀವಿ. ಅಲ್ಲಿ ದೊಡ್ಡಾಟದಾಗ ಪಾತ್ರ ಮಾಡುವ ಹಾಡವ ಮುಸ್ಲಿಮ್ ಇರ್ತಾನೆ. ಹರದೇಶಿ ನಾಗೇಶಿ ಅಂತ
ಹೆಣ್ಣು ಹೆಚ್ಚು ಗಂಡು ಹೆಚ್ಚು ಅಂತೇಳಿ ಭಾಳ ದೊಡ್ಡ ಗೀಗಿ ಪದದ ಭಾಳ ದೊಡ್ಡ ರೂಪ ಇದೆ. ಆ ಗೀಗಿ ಪದದ ಉರುಸ್ ನಡೆಯುವಂಥದ್ದು ಗುಲ್ಬರ್ಗದ ಧ್ವಜ ಸೇರಿ ಇಡೀ ಗುಲ್ಬರ್ಗ ಸೀಮೆನೆ. ಹಾಗಾಗಿ ಅಲ್ಲಿ ಕವಾಲಿ ಸವಾಲ್ ಜವಾಬ್ ಅಲ್ಲದೆ ಕರ್ಬಲ್ ಕುಣಿತ ಅಂತಿದೆ, ಅದು ಅವ್ರದ್ದೇ. ನೀವು ಹೋದ ಕಾರ್ಯಕ್ರಮ ನೋಡಿದೆ. ಹಾಗಾಗಿ ಅಲ್ಲಿ ನೀವು ಬಹಳ ಕಲೆಗಳ ಮಧ್ಯೆ ಇವ್ರು ಯಾರು ಅವ್ರದ್ದು ಯಾರು ಅನ್ನೋದು ಇರೋದೇ ಇಲ್ಲ. ಈ ಹುಡುಕಿ ನೋಡೋ ಒಡಕು ನೋಡೋ ಗುಣ ಅಗತ್ಯ ಇಲ್ರಿ, ಅಲ್ಲಿಗೆ ಬಿಟ್ಟು ಲೆಕ್ಕ ಹಾಕ್ಬೇಕ್ರಿ ನಾವು. ಇಲ್ಲಿ ನೀವು ಮುಸಲ್ಮಾನ ನಮ್ಮ ಜೊತೆ ಗೋಳ್ ಬರ್ತಿದ್ರಿ, ಅಲ್ಲಿ ನೀವು ಅವ್ರು ಒಂದು ವರ್ಡಲ್ಲಿ ಕೂಡ ನೀವು ಅವರು ಅಂತ ಹಿಡಿಯೋಕೆ ಆಗೋದಿಲ್ಲ ರೀ. ಅಷ್ಟು ವ್ಯತ್ಯಾಸ ಇಲ್ಲದ ಬದುಕೋದು ಏನಿಲ್ಲ. ಡೊಳ್ಳಿನ ಪದ ಹಾಡೋರು ಕಾಸಿಂ ಸಾಹೇಬ್ರು ಇರ್ತಾರೆ. ಅದನ್ನೇನು ಹೇಳಿದೆ, ಅದೇನು ಮಾತು ನೀವು ಫರಕ್ ಅಂತ ನಾನು ಉರ್ದು ಪದ ಬಳಸ್ತಾ ಇದ್ದೀನಿ, ಏನು ವ್ಯತ್ಯಾಸವೇ ಇಲ್ಲ. ಏನು ನೀವು ಹೇಳೋಕ್ಕೆ ಆಗಲ್ಲ. ಅವರು ಹೇಳಿದ್ರು ನಾವು ಮುಸ್ಲಿಂ ಮನೇಲಿ ಬೆಳೆದಿವ್ರಿ ಅನ್ನೋರು ಬೇಕಾದಷ್ಟು ಜನ, ಅವ್ರು ಇಲ್ಲಿ ಬೆಳೆದೇವ್ರಿ ಅನ್ನೋರು ಬೇಕಷ್ಟು ಜನ. ಒಡಕಿಲ್ದೆ ಅನ್ನೋ ದೊಡ್ಡ ಸೂತ್ರ ಕೇಳಿದ್ರಿ, ಇವತ್ತಿಗೆ ಹೇಳಲೇಬೇಕಾದ ಮಂತ್ರ ನಿಜವಾಗೂ ಅಂಥ ಅದ್ಭುತವಾದ ಸಹಬಾಳ್ವೆ, ಪ್ರೀತಿಯ ಸಹಬಾಳ್ವೆ ಅತ್ಯಂತ ಹೆಚ್ಚು ಕಾಣ್ತೀವಿ. ಅದು ಅನಿವಾರ್ಯವೂ ಇತ್ತು, ಕಾಲವೂ ಕೊಡ್ತು. ಅದನ್ನು ಅಲ್ಲಿ ಭಾಳ ದಟ್ಟೈಸಿ ನೋಡ್ತೀವಿ ಅಂತ ಬಟ್ಟೈಸಿ. ನೀವು ಒಬ್ಬರಲ್ಲ, ನಿಮ್ಮ ಮುಂದೆ ಯಾರೋ ಕಲಾವಿದರು ನಿಮ್ಗೆ ಸಿಗ್ತಾರಂತವ್ರು ಕರಿತೀವಿ ಯಾವುದೋ ಸಂದರ್ಭದಲ್ಲಿ. ಅವರು ಡೊಳ್ಳಿನ ಪದ ಹಾಡ್ತಾರೆ, ಮುಸ್ಲಿಮ್ರು ಅಂದ್ರೆ ದೊಡ್ಡ ಆಟ ಆಡ್ತಾರೆ, ಹೆಜ್ಜೆ ಮೇಳದಕ್ಕೆ ಕುಣಿತಾರೆ. ಇವ್ರು ಯಾರು ಅವ್ರು ಯಾರು ಪ್ರಶ್ನೆನೇ ಇಲ್ಲ. ಹಾಗೆ ಅಲಾವಿ ಹಬ್ಬದಲ್ಲಿ ನಮ್ಮವರು ವೇಷ ಹಾಕೋರು ನಮ್ಮವರು, ಬೇರೆ ದೇವ್ರನ್ನೇ ಹಿಡ್ಕೊಳ್ಳೋರೆ ನಾವೇ ಹಿಡ್ಕೋತಿದ್ವಿ. ನಮ್ಮೂರುಗಳಿಗೆ ನಾವೇ ಹಿಡ್ಕೋತಿದ್ವಿ. ಅಲಾಲಿ ಮಾಂದಿ ಅಂತೀವಿ, ಅದು ನಿಜವಾದ ಉಚ್ಚಾರಣೆ ನಮಗೆ ಗೊತ್ತಿಲ್ಲ. ಸಂಸ್ಕೃತಿ ಆಗಿದ್ದಾಗ ಅದಕ್ಕೂ ಒಂದು ಉಚ್ಚಾರಣೆ, ಅದನ್ನು ಬಿಡಿಸಿ ಗೊತ್ತಿಲ್ಲ. ಏನು ಹೇಳ್ಕೊಟ್ರು ಅದು ವರ್ಗಾವಣೆ ಮಾಡ್ತಿದ್ವಿ ಅಷ್ಟೇ. ಆಶ್ಚರ್ಯ ಅದು. ನೀವು ಸಕ್ಕರೆ ಓದಿಸೋದು ಅನ್ನೋದು ಅಲ್ಲಿ ಸಾಮಾನ್ಯ, ನವಲ್ಗರಿ ಕೂಡಿಸ್ಕೊಂಬರೋದು ಅನ್ನೋದು ಇದಕ್ಕೂ ಫರಕ್ಕೆ ಇಲ್ವೇ ಇಲ್ಲ. ಯೋಚನೆ ಮಾಡಿ, ನಮ್ಮಲ್ಲಿ ಇಲ್ಲ ರೀ, ನಮ್ಮಲ್ಲಿ ಕಡಿಮೆ ಇದೆ. ಮೊಹರಂ ಹಬ್ಬದಲ್ಲಿ ಹುಲಿ ವೇಷ ಪಾಳ್ಯಗಾರ ಮಾಡೋರು ನಮ್ಮವರು. ಹೌದು, ಹುಲಿ ವೇಷ ಪಾಳೆಗಾರ ನಿಜನು. ನೀವು ಹೊಸಪೇಟೆಯಿಂದ ಹಿಡಿದು ಎಲ್ಲಿಗೆ ಹೋಗಿ ಹರಕೆ, ಅದು ಭಾಳ ಮಜಾ. ಹರಕೆ ಹೊರು ನನಗೇನು ನೆನಪಾಯ್ತು, ಒಂದು ಮಾತು ಹೇಳ್ತೇನೆ ರೀ. ನಿಜವಾದ ದೊಡ್ಡತನ ಇದ್ದರೆ ಇವರು ಇದು ಈ ದೇವರು ಅಂತ ನೋಡಿದರೆ ನಾವು ಮಿತಿ ಕಣ್ರಿ. ನಾನು ಮಿತಿ ಅಂತ ನನಗೆ ಹೇಳ್ಕೊತೇನೆ, ಬೇರೆಯವ್ರಿಗೆ ಹೇಳೋದ್ಕಿಂತ. ಅದನ್ನು ಮೀರಿ ಅನುಭವಿಸೋ ಕ್ರಿಯೆ ಇದೆಯಲ್ಲ, ಇವನು ಆ ದೇವರು, ಇವನು ದೇವರು ಅಂತ ನೋಡೋರು ಎಲ್ಲರಿಗಿಂತ ದೊಡ್ಡವ್ರು ಕಂಡ್ರಿ. ಕಾಲ ಈಗ ಭಾಳ ವ್ಯತ್ಯಾಸಕ್ಕೆ ಹೋಗೋದ್ರಿಂದ ಇದು ನೆನಪು ಮಾಡಿ ಹೇಳಿದ್ದೇನೆ ಅಷ್ಟೇ, ಇನ್ನೇನು ಭಾವಿಸಬೇಡಿ. ಅದು ದೊಡ್ಡತನ ಜನಪದದಲ್ಲಿ ನಾವು ಅಂತದೆ, ಅದು ಒಬ್ಬರೇ ಇಲ್ಲ, ಮೇಳ ಕಟ್ಟಿ ಆಡ್ತದೆ. ಸಿಂಗಲ್ ಹಾಡು ಅನ್ನೋದು ಜನಪದ, ಸೋಲು ಅನ್ನೋದೇ ಬಹುತೇಕ ಇಲ್ವೇ ಇಲ್ಲ ಅನ್ನೋಷ್ಟು ಕಡಿಮೆ ಅನ್ನೋದನ್ನು ನೆನಪು ಮಾಡ್ತೀವಿ. ಹಾಗಾಗಿ ಸಮೂಹ, ಸಹಬಾಳ್ವೆ, ಸಹಪ್ರೀತಿ ಅನ್ನೋದು ಅದ್ಭುತ ಜನಪದ ಅನ್ನೋದಕ್ಕೆ ನೆನಪು ಮಾಡ್ತೀನಿ. ನಮ್ಮ ಹೇಳಿ ಪೂರ್ವಕವಾಗಿ ಒಂದೇ ಒಂದು ಸಂದರ್ಭ ಹೇಳ್ತೀನಿ. ನಾನು KS ಎಕ್ಸಾಮಿನೇಷನ್ ಪಾಸ್ ಮಾಡಿದ್ದೆ 1975ರಲ್ಲಿ. ಆಗ ನಾನು ತಗೊಂಡಿರ್ತಕ್ಕಂಥ ಸಬ್ಜೆಕ್ಟ್ ಯಾವಿತ್ತು ಅಂದರೆ, ನಾನು ಸೈನ್ಸ್ ಸ್ಟೂಡೆಂಟ್. KS ಎಕ್ಸಾಮಿನೇಷನಲ್ಲಿ ಫಿಸಿಕ್ಸು ಫಿಲಾಸಫಿ ತಗೊಬಿಟ್ಟಿದ್ದೆ. ಆಗ ಇಂಟ್ರ್ಯೂನಲ್ಲಿ ಆಗಿನ ಇವರಿದ್ದರು, KS ಅಧ್ಯಕ್ಷರಿದ್ದರು ಚಿತ್ರದುರ್ಗದವರು. ಇದೇನಪ್ಪ ಫಿಸಿಕ್ಸಲ್ಲಿ ಫಿಲಾಸಫಿಯಲ್ಲಿ ಕಾಸಿಂ ಸಾಬಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ ಅಂತ ಹೇಳಿದರು. ಮುಂದೆ ನಾನು ಬ್ಯಾಂಕಿನ ಅಧಿಕಾರಿಯಾಗಿ ದೇವದುರ್ಗ ತಾಲೂಕಿನಲ್ಲಿ ಇರ್ತಕ್ಕಂಥ ಗಬ್ಬೂರು ಅನ್ನೋ ಕಡೆಗೆ ಹೋಗಿದ್ದೆ. ಅಲ್ಲಿ ಗೊತ್ತಾಯಿತು ಗೋಕುಲಾಷ್ಟಮಿಗೂ ಕಾಸಿಂ ಸಾಬಿಗೂ ಸಂಬಂಧ ಇದೆಯಂತೆ. ಯಾಕೆ ಅಂದರೆ ಆ ಗಬ್ಬೂರ್ ಹತ್ರ ಗೋಕುಲ್ ಸಾಬ್ ಅಂತ ದೇವಸ್ಥಾನ ಇದೆ. ಅವರು ಗೋಕುಲ್ ಅಂದರೆ ಕೃಷ್ಣನ ಗೋಕುಲ್ ಸಾಬ್ ಅಂತ ಮಾಡಿ ಗೋಕುಲಾಷ್ಟಮಿ ಮಾಡ್ತಾರೆ. ಅಲ್ಲಿಯವ್ರಿಗೆಲ್ಲ ಗೋಕುಲ್ ಸಾಬ್ ಅಂತ ಇರ್ತಾರೆ. ಹಿಂಗಾಗಿ ಈ ಗೋಕುಲಾಷ್ಟಮಿಗೂ ಈ ಕಾಸಿಂ ಸಾಬ್ಗೂ ಸಂಬಂಧ ಇದೆ. ಅಲ್ಲಿ ಅಷ್ಟೊಂದು ಭಾವೈಕ್ಯತೆ ಇದೆ. ಏಕೆಂದರೆ ಆದಿಲ್ ಶಾಹಿರ್ದಲ್ಲಿ ವಿಜಯನಗರದಲ್ಲಿ ಯುದ್ಧಗಳೆಲ್ಲ ಆದಮೇಲೆ ಭಾವೈಕ್ಯತೆ ಬರಲಿ ಅಂತೇಳಿ ಈ ಪೀರ್ಲಬ್ಬ, ಈ ಇದಂತೂ ಮೊಹರಮ್ಮು, ಇದನ್ನೆಲ್ಲ ನಮ್ಮ ಹಿಂದೂಗಳು ಆಚರಿಸ್ತಾರೆ. ಅವರು ಮುಸ್ಲಿಂ ಹಬ್ಬನ ಹಿಂದೂಗಳು ಆಚರಿಸ್ತಾರೆ ಅನ್ನೋದಕ್ಕೆ ನೆನಪಾಯಿತು. ಹಾಗೆ ನಮ್ಮ ಮಧ್ಯ ನಾವು ಇಲ್ಲಿ ಬಂದೋ ಕೆಲವು ವಿಶೇಷ ಮಹನೀಯರನ್ನ ಹೆಸರನ್ನು ಗೊತ್ತಾಗಿಸ್ತೀವಿ. ಅದರಲ್ಲಿ ಪ್ರೊಫೆಸರ್ GH ಹನ್ನೆರಡುಮಠ ಅಂತ, ನಾವು ಓದಿದ, ಕಿವಿಗೆ ಮುಟ್ಟಿದ, ಮನಸ್ಸಿಗೆ ತಟ್ಟಿದ ಹಿರಿಯ ಮಹನೀಯರು ನಮ್ಮೊಡನೆ ತಲ್ಲೀನರಾಗಿ ಕೂತು ಕೇಳಿದ್ದನ್ನು ಭಾವಿಸಿದ್ವಿ. ಅವರಿಗೆ ಈ ಕಾರ್ಯಕ್ರಮ ಏನೋ ಅನುಭವ ಕೊಡ್ತು ಅಂತ ಕೇಳ್ಬೋದಾ ಅನ್ನಿಸ್ತು ನನಗೆ. ಅವರು ಎದ್ದು ಹೋಗೋದು ನೋಡಿಬಿಟ್ಟು ಅವರ ಬಹುಶಃ ಶೈಲಜಾ
12 ಮಠ ಕೇಳಿದ್ದೀವಿ. ಅವ್ರು ನಮ್ಮ ಜೊತೆಗಿರೋ ಈ ಕಾರ್ಯಕ್ರಮಕ್ಕೆ ಜನರಲ್ ವಿಸಿಟರ್ಲಾಗಿ ಬಂದು ತಾವಿಗೆ ಏನಾದರೂ ಹೇಳ್ಬೋದು ಅನಿಸಿದ್ದನ್ನು ಹೇಳಿ ಅಂತ. ಆಶ್ಚರ್ಯ ಅಂತಂದರೆ ನಾನು ಆಕಸ್ಮಿಕವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಮಡದಿ ಅಳಿಯಂದೆ ಮೊಮ್ಮಗಳು ಎಲ್ಲ ಕೂಡ ಬಂದೇವಿ. ಒಮ್ಮಿಂದಲೇ ಇವತ್ತಿನಿಂದ 70 ವರ್ಷದ ಹಿಂದಕ್ಕೆ ಈ ಕಾರ್ಯಕ್ರಮ ನನ್ನ ತೂರು ಹೋಗಿತ್ತು. ಏನು ಅದ್ಭುತ ರೀ. ಹುಬ್ಬಳ್ಳಿ, ಹಳೆ ಹುಬ್ಬಳ್ಳಿ ನಮ್ಮೂರು. ಇವತ್ತು ಹುಬ್ಬಳ್ಳಿ ಏನಾಗೈತಿ ನಿಮ್ಗೆ ಗೊತ್ತದ. ಹುಬ್ಬಳ್ಳಿಯ 70 ವರ್ಷದ ಹಿಂದೆ ಇಂಥ ಬಯಲಾಟದ ದೊಡ್ಡಾಟದ ಕಲಾವಿದರು ನಾನು ನೋಡ್ತಿದ್ದೆ. ಬಯಲಾಟದ ದೊಡ್ಡಾಟ 70 ವರ್ಷದ ಹಿಂದೆ ಮೈಕ್ ಇರಲಿಲ್ಲ. ಅವಾಗ ಅವರೇನು ಕುಣಿತಿದ್ರಲ್ಲ ತಾಳ, ಆ ಕುಣಿತ ಮತ್ತು ಅವರ ಮಾತುಗಳು ಸುತ್ತಲ ಹಳ್ಳಿ ಕೇಳ್ತಿದ್ವು ರೀ. ಹುಬ್ಬಳ್ಳಿಯ ಸುತ್ತಲ ಹಳ್ಳಿ ಕೇಳ್ತಿದ್ದು ಮೈಕ್ ಇಲ್ಲಾರ್ದ. ಅಂಥ ಕಂಠ, ಅಷ್ಟು ತಾಕತ್ತು ಮತ್ತು ಪ್ರತಿ ಓಣಿಗೆ ಬಯಲಾಟಗಳಿದ್ದು. ಆ ಸ್ಪರ್ಧೆಗಳು ಎಂಥ ಸ್ಪರ್ಧೆ ಅಂದರೆ ಆ ಓಣಿಯವರನ್ನು ಬಯಲಾಟ ಮಾಡಿದ್ರೆ ಅದೇ ದಿವಸ ಅದೇ ಸಮಯಕ್ಕೆ ಈ ಓಣಿಯವರು ಬಯಲಾಟ ಮಾಡೋರು. ಏನದು ಆ ತಾಕತ್ತು ಎಲ್ಲ ಸಂಪೂರ್ಣ ಹೋಗಿಬಿಟ್ಟು ನಾನು ಇಲ್ಲಿ ಬಂದು ಅಕಸ್ಮಾತ್ ನೋಡಿ ಇಂಥ ಮಹನೀಯರು ಇವರು ನಮ್ಮ ಸಂಸ್ಕೃತಿಯನ್ನು ಬದುಕಿಸುವಂಥ ಜೀವಚೇತಸರು ಹೊಂಟಿಬಿಟ್ಟದೆ. ಯಾಕಂದರೆ ಮೊಬೈಲ್ ಮೇನಿಯೇ ಬಂದ್ಬಿಡ್ತೀಗ. ಏನೆಲ್ಲ ಮಕ್ಕಳೆಲ್ಲ ಏನೇನೋ ಆಗ್ತಾ ಇದ್ದಾರೆ. ಇವತ್ತು ನಮ್ಮ ಸಂಸ್ಕೃತಿ, ನಮ್ಮ ಜೀವನ ಬದುಕಬೇಕಾದ್ರೆ ಇವ್ರು ಬದುಕಬೇಕು. ಮುಸಲ್ಮಾನರು ಅಂತಂದ್ರಲ್ಲ, ಅನ್ಯೋನ್ಯವಾಗಿ ಅವರು ಮುಸಲ್ರು ಬ್ರಾಹ್ಮಣರು ಅಂತರನೇ ಇರಲಿಲ್ಲ. ಅವಾಗ ನಾವು ಮುಸಲ್ಮಾನ ಇದಕ್ಕೆ ನಾವು ಹೋಗಿ ಅಲ್ಲಿ ಸಕ್ರೆ ಕೊಡೋಕೆ ನಾವೆಲ್ಲ ಹೋಗ್ತಿದ್ವಿ. ಅವ್ರು ನಮ್ಮಲ್ಲಿ ಬರ್ತಿದ್ರು. ಈ ಮಾತು ಹೇಳಿದ್ರೆ ಅವರು ಇವತ್ತೇನು ಅವಶ್ಯದಲ್ಲ, ಅನ್ಯೋನ್ಯತೆ ಅನ್ನೋದು ಇವತ್ತೇನು ಅವಶ್ಯದಲ್ಲ, ಅದು ನಮ್ಮ ಜೀವನಾಡಿ ಆಗಿತ್ತು ಅವಾಗ. ಅದನ್ನು ಅನುಭವಿಸಿದ್ವಿ. ಅದ್ಭುತ. ನೀವೇನು ಈ ರಂಗದಲ್ಲಿ ಬಂದಿಲ್ಲ, ಅತ್ಯದ್ಭುತ. ನೀವು ಬದುಕಿದ್ರೆ ನಮ್ಮ ನಾಡು ಬದುಕ್ತದೆ, ನೀವು ಬದುಕಿದ್ರೆ ನಮ್ಮ ಕನ್ನಡ ನಾಡು ಬದುಕ್ತದೆ. ಆದ್ದರಿಂದ ನಿಮಗೆ ನಾನು, ನನ್ನ ಮಡದಿನೂ ಬಂದಾಳೆ, ನಾವೆಲ್ಲರೂ ನಿಮಗೆ ಶರಣು ಹೇಳ್ತಾ ಇದ್ದೀವಿ. ಮತ್ತವ್ರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ಅಪೇಕ್ಷಿಸ್ತೀವಿ. ಈಗ 12 ಮಠ ಅವರು ಯಾವುದೇ ಪ್ರಬಂಧ ಬಂದರೂ ಹುಡುಕೊಂಡು ಓದ್ತೀವಿ ನಾವು. ಯಾಕೆಂದರೆ ಇವತ್ತಿನ ಕನ್ನಡದಲ್ಲಿ ಪ್ರಬಂಧಗಳಲ್ಲಿ ಅತ್ಯುತ್ತಮವಾಗಿ ಬರೀತಕ್ಕಂಥ ಹಿರಿಯ ಚೇತನ ಅಂದರೆ 12 ಮಠ ಅವರು. ನೀವು ಇತ್ತೀಚೆಗೆ ಒಂದು ಅಮೇರಿಕದ ಬಗ್ಗೆ ಬರೆದ್ರು, ಮಗಳ ಮನೆಗೋ ಎಲ್ಲೋ ಹೋಗಿದ್ರ ಬಗ್ಗೆ ಬರೆದ್ರು. ನೀವು ಭಾಳಷ್ಟು ಪತ್ರಿಕೆಗಳಲ್ಲಿ ನೋಡ್ತೀರಿ. ದಯವಿಟ್ಟು ಆ ಪ್ರಬಂಧಗಳನ್ನು ಓದಿ ನೋಡಿ. ಆ ಭಾಷೆ, ಆ ಲಯ, ಆ ಭಾಷೆನ, ಕನ್ನಡ ಭಾಷೆಯನ್ನು ಯಾವ ಥರ ಉಪಯೋಗಿಸ್ಬೋದು ಒಂದು ಉದಾಹರಣೆಯಾಗಿ ನಮ್ಮ ಪ್ರೊಫೆಸರ್ ಇದ್ದಾರೆ. ಅವ್ರು ಬಂದಿದ್ದು ಇವತ್ತು ನನಗೆ ಭಾಳ ಸಂತೋಷ ಜನಪದಕ್ಕೆ ಅಂತ ಹೇಳೋದಕ್ಕೆ ಇಷ್ಟ. ಧನ್ಯವಾದ ಸರ್. ನಮ್ಮ ಮನಸ್ಸನ್ನು ಬಿಚ್ಚಿಟ್ಟಿದ್ದು ಇಲ್ಲಿರೋರಿಗೆ ಮತ್ತಷ್ಟು ಹುರುಪು. ನಾವು ಪಾಲ್ಗೊಂಡಿರೋದು ಸುಲಭದ ಸರಳದ್ದಲ್ಲ. ಬರೀ ತಣ್ಣನೆ ಹೊತ್ತಿನಾಗೆ ಒಳ್ಳೆ ಗಾಳಿ ಕುಡ್ಕೊಂಡಿಲ್ಲ, ಬಹಳ ಒಂದು ರೀತಿ ಅದ್ಭುತವಾದ ಟ್ರೀಟ್ಮೆಂಟ್ ಥರ ಅನುಭವಿಸಿದ್ದೀವಿ ಅನ್ನೋ ಸಂತೋಷ ಅನ್ನಿಸ್ತು. ನಿಮ್ಮ ಮಾತು ನಮಗೆ ಮತ್ತಷ್ಟು ಸ್ಫೂರ್ತಿ ಕೊಟ್ಟಿದ್ದು ಸಂತೋಷ. ಧನ್ಯವಾದಗಳು ಸರ್, ಧನ್ಯವಾದಗಳು. ನಾಗರಾಜ್ ಅಂತ ಹೇಳಿ ಹಾಗೆ ಸರ್, ನಮ್ಮ ಸಾನ್ನಿಧ್ಯ ನಮಗೆ ಸಿಕ್ಕಿದೆ ಇವಾಗ. ಹೌದು, ಕಾಲಮಾನದ ಸಂದರ್ಭ ಅನಿರೀಕ್ಷಾದ. ಕೂತ್ಕೊಳ್ಳಿ ಸರ್, ಇಲ್ಲೇ ಕೂತ್ಕೊಳ್ಳಿ. ಒಂದು 5 ನಿಮಿಷದೊಳಗೆ ಮುಗಿಸಿಬಿಡ್ತೇವೆ. ನಮ್ಗಾಗತ್ತೆ ಅದು. ಕೂತ್ಕೊಳ್ಳಿ. ಹಾಗೆ ನಾನು ನನ್ನ ಜವಾಬ್ದಾರಿ ಇನ್ನೊಂದು ಮಾತನ್ನು ಹೇಳಿಬಿಟ್ಟು ಅವರ ಕೊನೆ ಮಜಲಿಗೆ ಬರ್ತೀವಿ. ಇನ್ನೇನಾದ್ರು ಕೇಳದಿದ್ರಿ ಕೇಳಿ, ಏನಿಲ್ಲ. ಅಲ್ಲ, ಬಹುಶಃ ಇದು ಕರಡಿ ಅಂತ ಹೇಳೋದಾದ್ರೆ ಈ ಕರಡಿ ಚರ್ಮದಿಂದ ಮಾಡಿರ್ತಕ್ಕಂಥ ವಾದ್ಯದಿಂದ ಕರಡಿ ಮಜಲು ಅಂತನಾ ಅಥವಾ ಬೇರೆ ಇನ್ನೇನಾದರೂ ಹೆಸರು ಕರಡಿ ಅನ್ನೋದು ಏನು ಬಂತು? ಇದಕ್ಕೆ ಮೊದಲ ಪೂರ್ವದಲ್ಲಿ ಕರಟವಾದ್ಯ ಅಂತಿತ್ತು ರೀ. ಕರಟವಾದ್ಯ ಯಾಕಾಯ್ತು ಅಂದರೆ ಇದು ಆನೆ ಕುಂಭಸ್ಥಳದಿಂದ ಮಾಡಿದ್ರು. ಆದಿದ್ದು ಗಜಾಸುರನ ವಧ ಆಗಿತ್ತು ರೀ. ಆಗ ಪರಮೇಶ್ವರನ ಶಾಂತ ಮಾಡಬೇಕಾದ್ರೆ ಇದನ್ನು ಆನೆ ಮೋತಿ ಆಕಾರನ ಆಯ್ತು ನೋಡ್ರಿ. ಅದು ಆನೆ ಕೊರೆಯಿಂದ ಇದನ್ನ ಬರ್ಸ್ಯಾರಿ ಮೊದಲು ಪೂರ್ವದಲ್ಲಿ. ನಂದಿ ಯಾವ ಚರ್ಮದಿಂದ ಇದು ಆಡಿಂದ ರೀ. ಈಗ ರೀ ಮುಂಚೆದೆಲ್ಲ ಜಿಂಕೆ ಚರ್ಮದ ಏನು ಬಳಸ್ತಾರಂದ್ರೆ ಈಗ ಸಿಗಂಗಿಲ್ಲ. ಇದಕ್ಕೊಂದು ಪೂರಕವಾದ ಮಾತು ಹೇಳ್ತೀವಿ. ಇದರ ಹಿಂದಿನ ಪದ ಕರಂಡೆ. ಯಾವ ವಾದ್ಯವು ಅದರ ಸೌಂಡಿನ ಜೊತೆಗೆ ನಾನು
ಗ್ರಂಥದಲ್ಲಿ ಬರೆದಿದ್ದೀನಿ, ಅದು ಅಕಾಡೆಮಿ ಪಬ್ಲಿಷನ್ ಆಗಬೇಕಾಗಿದೆ. ಸೌಂಡಿನ ಮೇಲೆ ಮಾತು ಭಾಷೆಗೆ ಪೂರ್ವದ ಗುಣಗಳನ್ನು ಅದು ಸಂಚರಿಸುತ್ತೆ, ಹೊತ್ತು ಸಾಗಿಸುತ್ತೆ. ಟಮಟಮ ಅನ್ನೋದು ತಮಟೆ, ತುಂತುಣ್ಣು ಅನ್ನೋದು ತುಂತುಣಿ. ಹಾಗೆ ಕರಂಡೆ ಅಂತ ಒಂದು ವರ್ಡನ್ನು ಹೇಳ್ತೀನಿ. ಡಿಮ್ ಡಿಮ ವಾದ್ಯ ನಾವು ನೋಡಿಲ್ಲ, ಆದರೆ ಸೌಂಡು ನನಗೆ ಆ ವಾದ್ಯನ ಕಾಣಿಸುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಗ್ರಹಿಕೆಯ ರೂಪವನ್ನು ಇಲ್ಲಿ ಬಿಚ್ಚಿಟ್ಟಿದ್ದೇನೆ. ನಾನು ಆದರೆ ಇಲ್ಲಿನೂ ಜಾಸ್ತಿ ಹೇಳಿದ್ದೀನಿ, ಗಿಟಾರಿಂದ ಹಿಡಿದು ಯಾವ ವಾದ್ಯಗಳಿವರೆಗೂ ಹೇಳಿದ್ದೀನಿ. ಇಲ್ಲಿಗೆ ಸಾಕು ಅನಿಸುತ್ತೆ. ನಿಮಗೆ ಒಂದು ಮಜಲನ್ನ ಮುಗಿಸ್ತೀನಿ. ಅದ್ರ ಮೊದಲೇ ನಾಳೆ ಇವತ್ತು ನೀವು ಒಂದು ಇತಿ ಆಹ್ಲಾದವಾಗಿ ಒಂದು ಕಚೇರಿ ಕೇಳಿದ ಹಾಗೆ ಪಾಲ್ಗೊಂಡಿದ್ದು ನನಗೆ ಭಾಳ ಅಪರೂಪ. ಒಂದು ಬರೀ ಹಾಡು ಕೇಳಲಿಲ್ಲ, ಮಾತು ಕೇಳಿಲ್ಲ, ಕಚೇರಿ ಕೇಳಿದ ತಲ್ಲೀನತೆನ ಕಂಡ್ವಿ. ನಾಳೆ ನಮ್ಮ ಬದುಕಿನ ಜೊತೆಗೆ ಎತ್ತು ಹಸುಗಳ ಜೊತೆಗೆ ಬದುಕುವಂಥ ರೈತಾಪಿ ಬದುಕನ್ನು ನಾವು ಕಾಣ್ತಿದ್ವಿ. ಕಾಲ ಪ್ರೊಫೆಸರ್ ಹೇಳ್ದಂಗೆ ತಪ್ಪಿ ಹೋಗುತ್ತೆ. ನಮಗೆ ಸಿಕ್ಕಷ್ಟನ್ನು ಎಳ್ಕೊಂಡು ಹಿಡ್ಕೊಳ್ಳೋಕೆ ನೋಡ್ತೀವಲ್ಲ, ಜೋಡಿ ಎತ್ತು ಸ್ಪರ್ಧೆ ಇಲ್ಲಿ ನಡೀತೇವೆ. ಜೋಡಿ 11 ಗಂಟೆಯಿಂದ ಒಂದು 2-2:30ವರೆಗೂ. 2:30ಗೆ ಒಂದು ಕಿಚ್ಚ ಹಾಯಿಸ್ತೇವೆ, ಕಡಲೆಕಾಯಿ ಅವರೆಕಾಯಿ ಕೊಡ್ತೀವಿ. ಒಂದು ಪ್ರೀತಿಯಿಂದ ಅವುಗಳ ಜೊತೆಗೆ ಜಾತ್ರೆ ಥರ ಕಳೆಯುವಂಥ ದಿವಸ. ನೀವೆಲ್ಲರೂ ಇಂಥದೇ ಮನಸ್ಸು ಹೊತ್ಕೊಂಡು ಬನ್ನಿ ಅಂತ ಕೇಳ್ತೀನಿ. ಇವತ್ತು ನೀವೆಲ್ಲ ಪಾಲ್ಗೊಂಡ ಅನೇಕರಿದ್ದಾರೆ. ನಾನಿಲ್ಲಿ ಯಾರು ಹೇಳಲಿಲ್ಲ ಅಂತ ಖಂಡಿತ ಅನ್ಕೋಬೇಡಿ. ಇನ್ನು ಮಾತನ್ನು ಹೇಳ್ತೀನಿ. ಶ್ರೀಮತಿ ಶೈಲಜಾ ಹನ್ನೆರಡ್ಮಠ ಅವರು, ಚಿಕ್ಕನರಸಯ್ಯ ಅವರು, ಡಾಕ್ಟರ್ ವೆಂಕಟಯ್ಯ ಅಪ್ಕೆರೆ ಅವರು, ಸಿಂಬ್ಲಿಮ್ಮಯ್ಯ, ಕಾಡಯ್ಯ ಬಿ ಎನ್ ಅವರು, BC ವಾಸು ಅವರು, ರುದ್ರೇಶು, H ಗೋವಿಂದಪ್ಪ. ನಾನು ಹೇಳಲಿಲ್ಲ ಅಂತ ಅವಾಗಲೇ 4 ಜನ ನನ್ನ ಕಣ್ಣೆದುರಿಗೆ, ಮೇಡಮ್ ನಿಮ್ಮ ಹೆಸರು ನಿಮ್ಮ ಫ್ಯಾಮಿಲಿ ಬಂದು ಹೋಗಿದ್ದು ನೋಡಿದೆ. ನಿಮ್ಮ ಟೇಸ್ಟ್ ಭಾಳ ರೇರ್ ಈ ಕಾಲದಲ್ಲಿ. ಪ್ರೊಫೆಸರ್ ಹೇಳಿದ್ರಲ್ಲ, ಸಣ್ಣದು ಕೂಡಿಸಿ ಕಟ್ಟಬೇಕಾಗತ್ತೆ ಕೆಲವು ಸಾರಿ, ಆಮೇಲೆ ದೊಡ್ಡದು ಮಾಡ್ಕೋಬೇಕಾಗುತ್ತೆ ಕೆಲವು ಸಾರಿ. ಬಿಟ್ಟೋಗೋದನ್ನು ತಪ್ಪಿಸ್ಬೇಕಾಗಿಲ್ಲ. ನೂಲನ್ನು ಸೇರಿಸ್ತಾರಲ್ಲ, ನೂಲನ್ನು ಸೇರಿಸಿ ಮತ್ತೆ ನೂಲು ಮುಂದುವರಿಬೇಕಾಗುತ್ತೆ. ಹಾಗಾಗಿ ಇಂಥದ್ದೊಂದು ಕಾರ್ಯಕ್ರಮ ನಿಮ್ಮ ಮನಸ್ಸು ತಂದಿರಿ. ನಮ್ಮ ಅತಿಥಿಗಳು ನಮ್ಮ ಆಪ್ತರು ಮತ್ತು ಅನುಭವಿಸುವಂಥವ್ರು ಇದ್ದರು. ಹಾಗಾಗಿ ನಮ್ಮ ರಾಜಗೌಡರು ನಮ್ಮ ಪೂರ್ತಿ ಮಾನಸಿಕ ಬೆಂಬಲ, ಇದರ ಏಳಿಗೆ ಹಂಬಲದವರು. ಹಾಗಾಗಿ ಕಾರ್ಯಕ್ರಮಕ್ಕೆ ನಿಮ್ಮ ಪಾಲ್ಗೊಳ್ಳಿಕೆ ವಿಶೇಷವಾದ್ದು. ಅದರಿಂದನೇ ನಮಗೊಂದು ಲವಲಿಕೆ ಸಿಕ್ಕಿದೆ ಅಂತ ಹೇಳ್ತೀನಿ. ಯಾರ ಹೆಸರು ಹೇಳಲಿಲ್ಲ ಅನ್ನೋದಕ್ಕೇನು ಅಂದ್ಕೋಬೇಡಿ. ಮತ್ತು ಮುಂದಕ್ಕೆ ಬರಲಿ. ಒಂದು ಕೊನೆಯ ಗತ್ತಿನ ಮಜಲನ್ನು ಅದಕ್ಕೇನಾದ್ರು ಹೇಳೋದಿದ್ರೆ ಹೇಳಿ. ಇದು ಏನು ಸಹಜವಾದ್ದು, ಇನ್ಫಾರ್ಮಲ್ ಅಂತೀವಿ, ಸಹಜವಾದ್ದು ಅನ್ನೋಕೋಣ. ನಾವೇನು ಈ ಕರಡಿ ಮೊದಲು ನಾವು ನುಡಿಸುತ್ತಾ ಬಂದಿದ್ದ ಮಂತಂದರೆ ನಮ್ಮ ದೊಡ್ಡಪ್ಪರು, ನಮ್ಮ ಅಪ್ಪಾರ ಅಣ್ಣರಿಗೆ ಜಾನಪದ ಸಿರಿ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರದವರು ಕೊಟ್ಟಿದ್ದಾರೆ. ಅದ ನಂತರದಲ್ಲಿ ನಮ್ಮ ತಂದೆಯವ್ರಿಗೆ ಜಾನಪದ ಲೋಕ ಪ್ರಶಸ್ತಿ ಆಗಿದ್ದಾರೆ. ನಮ್ಮ ಅಪ್ಪಾರ ಅಣ್ಣವ್ರು ಗುರ್ಲಿಂಗಪ್ಪ ಕರಡಿ ಅಂತ ಹೇಳ್ರಿ, ಅವ್ರನ್ನೆಲ್ಲ ಸ್ಮರಣೆ ಮಾಡ್ಕೊಳ್ಳುವಂಥ ಒಂದು ದಗದಾಯ್ತು ನಮಗೆ. ಹೋದ ವರ್ಷ ಆಚೆ ಕಡೆ ವರ್ಷರಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿನೂ ಅವ್ರಿಗೆ ನೆನಪಿಸ್ತು. ಅದರ ನಂತರದಲ್ಲಿ ನಮ್ಮ ಜಾನಪದ ಕ್ಷೇತ್ರ ಸಾಧನೆಗಾಗಿ ನಮ್ಮ ತಂದೆಯವರನ್ನ ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯರನ್ನಾಗಿ ಅದನ್ನೂ ಕೂಡ ನೇಮಕ ಮಾಡಿತು. ಅದರ ನಂತರದಲ್ಲಿ ನಾವು ಈ ಜಾನಪದ ಕಲೆ ಉಳಿಗಾಗಿ ನಮ್ಮ ದೊಡ್ಡ ಅಪ್ಪರ ಸ್ಮರಣಾರ್ಥ ಕಲಾಜ್ಯೋತಿ ವೀರಭದ್ರಪ್ಪನವರ ಕರಡಿ ಮೊದಲ ಸಂಘ ಅಂತ ಒಂದು ನಾವು ಸಂಘ ಸ್ಥಾಪನೆ ಮಾಡ್ಕೊಂಡು ಈ ಕಲೆ ಉಳಿಗಾಗಿ ನಿರಂತರವಾಗಿ ನಾವು ಶ್ರಮಿಸ್ತಾ ನಡೆದಾ ಇದ್ದಾರೆ. ನಮ್ಮ ತಮ್ಮ ಅದಾನ್ರಿ, ನಮ್ಮ ಕಾಕಾರದಾರು, ನಮ್ಮ ಇಡೀ ಕುಟುಂಬನ ಈ ಕರಡಿ ಮೊದಲ ಸಂಬಂಧ ಮೀಸಲಾಗಿ ನಾವು ಈ ದುಡ್ಕೋತ ಬಂದಿದ್ದೀರಿ. ನಮ್ಮ ಬರ್ತಾಗಿದ್ರೆ ಜಮೀನಿದೆ, ಜಮೀನಿದ್ರು ಜಮೀನು ಕಡೆ ಲಕ್ಷ್ಯ ಇಲ್ಲ ನಮ್ದು ಯಾರ್ದವ್ರಿ. ಆ ಜಮೀನನ್ನು ಮಾಡಕ್ಕೆ ಕೊಟ್ಟು ಬಿಟ್ಟಿದ್ದೀರಿ. ನಾವು ಏನು ಮಾಡೋದಾದ್ರೂ ನಾವು ಕರಡಿ ಮೊದಲೇ ಮಾಡೋದು. ಜಮೀನಿದೆ, ಜಮೀನು ನಮ್ಗೆ ಇರೋದೇ ಇದೇ ಖುಷಿ ರೀ. ನೇಯದು ಬಾರ್ಸಕ್ಕೆ ಒಂದು ಹೇಳ್ತಾರಂದ್ರೆ ಒಂದು ಹೆಣ್ಣೇರು ಹೋಗೋದು. ಅವ್ರು ರೊಕ್ಕ ಎಷ್ಟು ಕೊಡ್ತಾರೆ ಎಂದು ಕೇಳಿಲ್ರಿ ನಾವು. ನನಗೆ ಅನಿಸಿದ ಮಟ್ಟಿಗೆ ನನ್ನ ಸರ್ ಫೋನ್ ಹಚ್ಚಿರು, ಸರ್ ಕರಡಿ ಮಾಲಿಂಗಪ್ಪನ ನಿಮ್ಮ ತಂದೆಯವ್ರು ಬರಬೇಕು, ನಮಗೆ ದೊಡ್ಡ ಹೆಮ್ಮೆ ರೀ. ನಾವು ಸರ್ಗೆ ಫೋನ್ ಹಚ್ಬೇಕಾದ್ರೆ ಮುಸುಗುರು ಹಾಕಿದ್ರು. ಸರ್ ಕೇಳಿದ್ರು, ಏನಪ್ಪ ನೀವು ಬರ್ಬೇಕಾದ್ರೆ ಫೋನ್ ಹಚ್ಚಂಗಿಲ್ಲ ನನಗೆ ಅದು ಕೇಳಿದ್ರು. ಇನ್ವಿಟೇಷನ್ ಅದೇನು ಕೇಳಿಲ್ರಿ. ಅವ್ರು ಹೇಳ್ಯಾರಲ್ಲ ಸಾಕಿ, ಅವ್ರಿಗೆ ಏನಾರ ಫೋನ್ ಹಚ್ಚಿರ ಇದಾಗ್ಬೋದು ಆಮೇಲೆ ಅಂಥ ಒಂದು ಮನಸ್ಥಿತಿಯವ್ರು ನಾವು ಅದ ರೀ. ಈ ಕಲೆಗೋಸ್ಕರನೇ ನಮ್ಮ ಜೀವನನ ನಾವು ಮುಡ್ಕೋಬೋದ್ರಿ. ಆದ್ರೆ ನಮ್ಮ ಬರ್ಬರ್ತ ಕಡಿಮೆ ಆಗಾಕತ್ತಿದ್ರಿ ಕಲೆ. ನಾವು ಎಷ್ಟು ಸಾಧ್ಯನೋ ಅಷ್ಟನ್ನು ಇದನ್ನು ಉಳಿಸೋಕ್ಕಂತ ನಡೆದಿದ್ರು. ಮುಂದಿನ ವರ್ಷ ನಮ್ಮ ಕಾಯಸ ಐತಿ, ಸೂರ್ಯವಾದಿ ಚಂದ್ರವಾದಿ 30ನೇ ತಲೆಮಾರು ಐತಲ್ರಿ ನಿಮ್ಮ ಮಗ. ಅದನ್ನು ನಮ್ಮ ತಮ್ಮ ಕಲಿಸೋತ ನಡೆದಾನ್ರಿ. ಈಗ ಅದನ್ನು ಮುಂಚೆ ಶಾಲಿ ಕೂಡ ಹೋಗಲಿ. ಇಲ್ಲ ನಾವು ಈಗ ಯಾವುದು ನಮ್ಮ ಮಕ್ಕಳು ಈಗ ಬಹುಶಃ ಒಂದು 2ನೇದು ಹೋಗ್ತಾರೋ, 3ನೇದು ಹೋಗ್ತಾರೋ, 4ನೇದು ಹೋಗ್ತಾರೋ. ಈ ಸುತ್ತಮುತ್ತ ಎಲ್ಲನೂ ಅದು ಆಗಿದೆ ರೀ. ಈಗ ಇವ್ರ ಮಗ ಡೊಳ್ಳು ಬಾರಿಸ್ತಾನೆ, ಸಣ್ಣ ಹುಡುಗನೇ ರೀ. ಮೊನ್ನೆ ಅವ್ರ ಕಲೆ ನೋಡಿ ನಮ್ಮ ತಹಶೀಲ್ದಾರ್ ಸಾಹೇಬರು, ನಮ್ಮ ಮೊದಲು ತಹಶೀಲ್ದಾರ್ ಸಾಹೇಬರು ಮಹತ್ ಅಂತೇಳಿ DJ ಮಹತ್ ಅಂತೇಳಿ ತಾಲೂಕಾ ರಾಜ್ಯೋತ್ಸವ ಪ್ರಶಸ್ತಿ ಇವ್ರ ಮಗನಿಗೆ ಕೊಟ್ಟಿದ್ರು. ಅದನ್ನು ನೋಡಿ ಇಲ್ಲಪ್ಪ ನೀವೆಲ್ಲ ನಾವು ನಮ್ಮ ಕಡೆ ಈಗ ಹೆಂಗೆ ನಿಮ್ಮಲ್ಲಿ ಪ್ರೋತ್ಸಾಹ ಇತ್ತು, ನಮ್ಮಲ್ಲಿ ನಿರಂತರ ಪ್ರೋತ್ಸಾಹ ರೀ. ಅದರಲ್ಲಿ
ಸರ್ ಹೇಳಿದಾಗ ನಮ್ಮ ಉತ್ತರ ಕನ್ನಡ ತುಂಬ ಯಾವುದೇ ಸಭೆ ಸಮಾರಂಭ, ಯಾರು ಮಂತ್ರಿ ಬರಲಿ, ಯಾರ ಗುಡಿ ಓಪನಿಂಗ್ ಇರಲಿ, ಜಾತ್ರೆ ಇರಲಿ, ಏನಿರಲಿ, ನಮ್ಮ ಕರಡಿ ಮೊದಲು ಅಷ್ಟು ನಮ್ಮ ಜನನೂ ಅಷ್ಟು ಬೆಳೆಸೋದು ಬಂದಾರು. ಮತ್ತು ನಮ್ಮ ಸಚಿವರು ಬಹುಶಃ ರಾಜಕೀಯದಲ್ಲಿ ಹೋದರೂ ಹೇಳಲೇಬೇಕಾಗೈತಿ, ಅವ್ರು ನೆನೆಸಬೇಕೈತಿ. ಉಮಾಶ್ರೀ ಅವರು ನಮ್ಮ ಮತಕ್ಷೇತ್ರದ MLA ಅವರು, ನಮ್ಮ ತೇರಾ ಮತಕ್ಷೇತ್ರದ ಅವರು, ನಮ್ಮ ನೇಕಾರ ಮತಕ್ಷೇತ್ರ ಅದೇ MLA ಇದ್ದಾರೆ. ಅವರು ನಮಗೆಲ್ಲ ಭಾಳ ಪ್ರೋತ್ಸಾಹ ಕೊಟ್ಟರು. ನಿಮ್ಮ ಕಲೆ ನೋಡಿ ಇಲ್ಲಪ್ಪ ಮುಂದುವರ್ಸ್ಕೊಂಡು ಹೋಗ್ರಿ ಅಂತ ಹೇಳ್ಕೊತ ಬಂದ್ರಿ. ಹೀಗಾಗಿ ನಾವು ಇದನ್ನೆಲ್ಲನೂ ತಮ್ಮಗಳ ಪ್ರೋತ್ಸಾಹ, ನಮ್ಮ ಜಾನಪದ ಲೋಕದ ಪ್ರೋತ್ಸಾಹ ಭಾಳ ನಮಗೆ. ಸರ್ ನನಗೆ ಯಾವತ್ತೂ ಭೇಟಿ ಆಗ್ತಿದ್ರಿ. ಕೋಲಾರದಲ್ಲಿ ಮೊನ್ನೆ ಕಾರ್ಯಕ್ರಮ ಸಿಕ್ಕರು. ಏನಪ್ಪ ಕರಡಿನ ನಿಮ್ಮ ಮನೆಯವ್ರು ಗಟ್ಟಿಗೆ ಇಟ್ಕೊಂಡು ಕೂತೀರಿ ಅಂತಂದಿದ್ರು. ನಾನು ಸರ್ ಭಾಳ ನೆನೆಸ್ಕೊತಾ ಇರ್ತೀನಿ ರೀ. ನಾನು ಸರ್ ನಮ್ಮ ಜನಕ್ಕೆಲ್ಲ ಹೇಳ್ತಿದ್ದೆ, ಕುರುಬಸವರ ಸರ್ ಇದ್ದಾರೆ, ಭಾರಿ ಜ್ಞಾನ ಇದರಲ್ಲಿ ಪರಿಣಿತರು. ಅವರಿಗೂ ಹೇಳಿದ್ರೆ ನನಗೂ ಒಂದು ಸೂಚನೆ ಕೊಟ್ಟಿದ್ದಾರೆ. ಇಲ್ಲಪ್ಪ ಅದನ್ನ ಸೂರ್ಯವಾದ್ಯ ಎಷ್ಟು ಸಾಧ್ಯ ಆಕೈತಿ ಮುಂದಿನ ತಲೆಮಾರು ಕಳಿಸಂದಾರು. ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಂದೆ ಆ ಮಾತು ಕೊಡ್ತೀನಿ. ನಾನು ಆ ನಿಟ್ಟಿನಲ್ಲಿ ನನ್ನ ಶತ ಪ್ರಯತ್ನ ಮಾಡಿ ಆ ಮಾತು ಉಳ್ಸೋಕೆ ನಾ ಪ್ರಯತ್ನ ಬದ್ಧದೇನೆ ಅಂತೇಳಿ ತಮಗೆಲ್ಲರಿಗೂ ತಮ್ಮೆಲ್ಲರಿಗೂ ವಂದಿಸಿ, ನಮಗೆ ಅತಿ ಆನಂದ ಕೊಟ್ಟಿದ್ದಾರೆ 2004ನೇ ಇಸ್ವಿ ರೀ. ನನ್ನ ಜೀವನದಾಗ ರೀ ನಮ್ಮನ್ನು ಗುರುತಿಸಿ, ನಾವು ಯಾರೂ ಜನಪದ ಲೋಕ ಹಿಂಗಾಯ್ತು ಅನ್ನೋದು ನೋಡಿದ್ದಿಲ್ಲ ರೀ. ತಾವೀಗ ಗುರುತಿಸಿ ಜನಪದ ಲೋಕ ಅಕಾಡೆಮಿದ ಜನಪದ ಪ್ರಶಸ್ತಿ ಅದೇ ನಾಗೇಗೌಡರಿಂದ ಕೊಡಿಸಿರಿ. ಅಲ್ಲಿಂದ ನಮ್ಮ ರಾಜಕೀಯವಾಗಿ ನಮ್ಮ ಇದು ಬತ್ರಿ. ಅಲ್ಲಿಂದ ನಾವು ಎಲ್ಲ ಇವರು ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರ ತಕ್ಕ ಪ್ರತಿ ವರ್ಷ ಒಂದೊಂದು ತಿಂಗಳ ಕಾರ್ಯಕ್ರಮ ಮಾಡ್ಕೊತಂದಿವಿ ರೀ. ಎಲ್ಲ ಆಗೈತೆ ರೀ ತಮ್ಮಿಂದ. ಏನಿಲ್ಲ, ತಮ್ಮ ಆಶೀರ್ವಾದ ಒಂದು ನಮಗೆ ಇಲ್ರಿ. ಕಲೆ ಉಳಿಗಾಗಿ ಏನು ಬೇಗ ಮಾಡಬೇಕು ಆತು ಮಾಡ್ತೀವಿ ರೀ. ಸರ್ಕಾರನ ಉತ್ತರ ಕರ್ನಾಟಕ ಸ್ವಲ್ಪ ಗಮನ ಹರಿಸ್ಬೇಕಂತೇಳಿ ತಮ್ಮೆಲ್ಲರೂ ಬೇಡ್ಕೊಂಡು ನಮ್ಮ ಈಗ ಒಂದು ಅರ್ಲಾಗಿ ಅಂಥೇಳಿ ಬಾರಿಸಿ ನಮ್ಮ ಕಲಾ ಪ್ರದರ್ಶನ ಇದು ಮಾಡ್ತಾಯಿದ್ರು.